Firstly, in one line, what is Vidwat to our audience who are not aware of Vidwat? End user is a teacher. Okay, so definitely nothing can replace the teacher. We are not trying to replace the teacher. Normal way of teaching ಅಲ್ಲಿ ಗ್ರಾಸ್ಪಿಂಗ್ ಮ್ಯಾಕ್ಸಿಮಮ್ 35% ಅಷ್ಟೇ ಆಗೋದು ಗ್ರಾಸ್ಪಿಂಗ್. ಇಫ್ ಸಪೋಸ್ ದ ಕಿಡ್ ಇಸ್ ವೆರಿ ವೆರಿ ಇಂಟೆಲಿಜೆಂಟ್, ಐ ಕ್ಯೂ ತುಂಬ ಚೆನ್ನಾಗಿದೆ ಅಂದರೆ ಆ ಮಗುಗೆ ಇಟ್ ವುಡ್ ಗೋ 70% ಇನ್ ದರ್ ಇದು. ಸೊ ಬಟ್ ವಿಜುವಲ್ ಮೀಡಿಯಮ್ ವಿಲ್ ಮೇಕ್ ಎ ಹ್ಯೂಜ್ ಡಿಫ್ರೆನ್ಸ್. ಸೀಯಿಂಗ್ ಇಸ್ ಬಿಲೀವಿಂಗ್ ಅಂತಾರಲ್ಲ ಆ ಥರ. ಇವತ್ತಿನ ಸಿಟಿ ಜನಕ್ಕೆ ಕಾಣದ ಸತ್ಯಗಳು ನೀವೇನೇನು ನೋಡಿದ್ದೀರಾ ಅಲ್ಲಿ? When everything I lost in Bangalore, I was totally zero in Bangalore, and all my business went into huge losses. And then I had to literally say I had to run away from Bangalore to Mysore. To be very frank with you, developing one particular VR video of 3 minutes will cost us minimum 4 lakh rupees. What is money to you? ನಾಳೆಯಲ್ಲಿ ಬದುಕ್ತಾ ಇದ್ದೆ ನಾನು. ನಾಳೆ ಆಗುತ್ತೆ, ನಾಳೆ ಮಾಡ್ಬೋದು, ನಾಳೆ ಅದನ್ನು ಚೇಂಜ್ ಮಾಡ್ಬೋದು, ನಾಳೆ ಸರಿಪಡಿಸ್ಕೋಬೋದು ಅಂತ ನಾಳೆಯಲ್ಲಿ ಬದುಕ್ತಾ ಇದ್ದೆ. ಬಟ್ ಇಟ್ ಆಲ್ ಪ್ರೂವ್ಡ್ ರಾಂಗ್. ನಿಮ್ಮನ್ನು ಕಾಪಾಡಿರೋ ಹ್ಯಾಬಿಟ್ಸ್ಗಳು ಪ್ಲಸ್ ಕನ್ಸಿಸ್ಟೆಂಟಾಗಿ ಅದು ನಿಮ್ಮನ್ನು ಈ ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಬಂದಿರೋದು ಯಾವುದು? ದರ್ ಇಸ್ ಸಾಯಿಬಾಬಾ ಟೆಂಪಲ್ ಇನ್ ಹುಬ್ಳಿ, ಬಸ್ ಸ್ಟ್ಯಾಂಡ್ ಹತ್ರನೇ ಇದೆ, ಕಿತ್ತೂರು ಸಿನಿಮಾ ಸರ್ಕಲಲ್ಲಿ. ಯಾಕೋ ಅಲ್ಲಿ ಹೋಗಬೇಕು ಅನಿಸ್ತು, ಅವತ್ತು ಹೋಗಿ ಕೂತ್ಕೊಂಡೆ ಬಾಬಾನ ಮುಂದೆ. That changed my life, Rashmi. That changed my life. ಪರ್ಪಸ್ ಗಿವ್ಸ್ ಕರೇಜ್ ವೆನ್ ಕಂಫರ್ಟ್ ಡಿಸಪಿಯರ್ಸ್ ಅಂತ ಒಂದು ಮಾತಿದೆ. ಪರ್ಪಸ್ ಅಂದ ತಕ್ಷಣ ಉದ್ದೇಶ, ಒಂದು ಗುರಿ. ಹಾಗಿದ್ರೆ ಏನಪ್ಪ ಎಲ್ಲರೂ ಗುರಿ? ಕೆಲವು ಸತಿ ದುಡ್ಡು ಮಾಡೋದು ಗುರಿನಾ, ಹೆಸರು ಗಳಿಸೋದು ಗುರಿನಾ, ಅಥವಾ ಸಮಾಜಕ್ಕೆ ಏನಾದರೂ ವಾಪಸ್ ಕೊಡೋದು ಗುರಿನಾ? ಏನು ಗುರಿ ಅನ್ನೋದು, ಗುರಿಯನ್ನು ಕಂಡುಹಿಡಿಯೋದೇ ನೆಕ್ಸ್ಟ್ ಗುರಿ. ಈ ಥರ ಎಲ್ಲ ಯಾಕೆ ಮಾತು ಶುರುವಾಗಿದೆ ಅಂತಂದರೆ, ಕೆಲವು ಸತಿ ಗುರುತಿಲ್ಲದ ಬದುಕು, ಗುರಿ ಇಲ್ಲದ ಜೀವನ, ಆ ದಿಕ್ಕು ಯಾರ್ಯಾರನ್ನು ಹೇಗೆ ಕರ್ಕೊಂಡು ಹೋಗಿರುತ್ತೋ ಒಂದಿನ ಅಚೀವರ್ಸ್ ಆಗಿ ಈ ತರಹದ ಸಾಧಕರ ಕುರ್ಚಿಲಿ ಬಂದು ಕೂತ್ಕೋತಾರೆ. ಇನ್ನು ಕೆಲವರು ಇಲ್ಲಪ್ಪ ಎ ಅಂದರೆ ಆ್ಯಪಲ್ಲೇ ಅಂತ ಡಿಸೈಡ್ ಮಾಡಿಕೊಂಡು ಹೊರಟಿರೋರು ಈ ಕುರ್ಚಿನಲ್ಲಿ ಕೂತಿರ್ತಾರೆ. ಜೀವನನೇ ಹಾಗೆ. ಲೈಫ್ ಅಂದರೆ ಏನು, ಒಂದು ಫಾರ್ಮುಲಾ ಹೇಳಿ, ಸಕ್ಸಸ್ ಅಂದರೆ ಏನು ಅಂತ ಒಂದು ಫಾರ್ಮುಲಾ ಹೇಳಿ ಅಂತ ಇಲ್ಲಿವರೆಗೂ ಹೇಳಿದವ್ರಿಲ್ಲೇನೋ, ಕೇಳಿದವ್ರು ಇರ್ಬೋದು ಅಷ್ಟೇ. ಹಾಗಿದ್ರೆ ಇವತ್ತು ನಾವು ನೋಡ್ತಾ ಇರೋದು ಒಬ್ಬ ಸಾಧಕರ ಒಂದು ಸ್ಟೋರಿ. ಎಂಥ ಸಾಧಕರು, ಎಸ್ಪೆಷಲಿ ಇವತ್ತಿನ ಡಿಜಿಟಲ್ ದುನಿಯಾದಲ್ಲಿ. ಅದು ಡಿಜಿಟಲ್ ಪವರ್ ಏನಿದೆ ಅದೊಂದು ಬೆಣ್ಣೆ ಇದ್ದಂಗೆ. ಮೆಟಫಾರಿಕಲಿ ನೀವು ಅದನ್ನು ಬೆಂಕಿಗೆ ಹಾಕ್ತಿರೋ, ರೊಟ್ಟಿ ಮೇಲೆ ಹಾಕ್ಕೊತಿರೋ, ಆಯ್ಕೆ ಯಾರ್ದು ಅನ್ನೋದು ಪ್ರಶ್ನೆ. ಹೀಗಿದ್ದಾಗ ಈ ಡಿಜಿಟಲ್ ದುನಿಯಾದಲ್ಲೇ ವಿದ್ವತ್ ಇನೋವೇಷನ್ಸ್ ಅಂತ ಆ ಒಂದು ಸಂಸ್ಥೆಯನ್ನು ಕಟ್ಟಿ 100 ಫೀಟ್ ಆಫೀಸಿಂದ ಹಿಡಿದು 150 ಜನಗಳ ಒಂದು ಸಂಸ್ಥೆಯನ್ನು ಕಟ್ತಾರೆ ಅಂದರೆ ಅವರ ಗುರಿ ಏನಿರ್ಬೋದು, ಗುರಿ ಯಾಕಿರಬಹುದು? ಇದರಿಂದ ನಮಗೂ ನಿಮಗೂ ಇವತ್ತು ಈ ಡಿಜಿಟಲ್ ದುನಿಯಾದಲ್ಲಿ ಮಕ್ಕಳಿಗೆ ಏನೇನೆಲ್ಲ ಇದೆ, ಇದ್ರ ಜೊತೆಗೇ ಲಾಟ್ಸ್ ಇನ್ ಬಿಟ್ವೀನ್, ಇದೆಲ್ಲಕ್ಕೆ ಮಾತಿಗೆ ಸಾಕ್ಷಿ ಆಗ್ತಾ ಇವತ್ತು ಆನ್ ಜಸ್ಟ್ ಕ್ಯೂರಿಯಸ್ ಹಿಯರ್ ಐ ವೆರಿ ವಾರ್ಮ್ಲಿ ವೆಲ್ಕಮ್ ಒನ್ ಆ್ಯಂಡ್ ಓನ್ಲಿ ನಮ್ಮ ರೋಹಿತ್ ಅವ್ರನ್ನ. ರೋಹಿತ್ ಪಾಟೀಲ್ ರೋಹಿತ್ ಪಾಟೀಲ್ರನ್ನ ಆನ್ ಜಸ್ಟ್ ಕ್ಯೂರಿಯಸ್ ಕನ್ನಡ. ಸರ್, ಫಸ್ಟ್ಲಿ ಹಾರ್ಟಿ ವೆಲ್ಕಮ್ ಟು ಯು. ಹೇಗಿದ್ದೀರಿ? ಐ ಆಮ್ ಫಸ್ಟ್ ಕ್ಲಾಸ್ ಮ್ಯಾಮ್, ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿರ್ತೀರಿ. ಯಾಕಂದರೆ ಸಂಸ್ಥೆನಲ್ಲೇ ವಿದ್ವತ್ ಅಂತ ಇದ್ದಾಗ ಒಂದೊಂದು ಹೆಸರಿಗೂ ಒಂದೊಂದು ಪರಿಚಯ ಇರುತ್ತೆ. ಪರಿಚಯದ ಹಿಂದೆ ಒಂದು ಗುರುತು ಹೇಳ್ದೇ ಹೇಳ್ತಾ ಇರುತ್ತೆ. ವೆರಿ ಕ್ಯೂರಿಯಸ್ ಟು ಎಕ್ಸ್ಪ್ಲೋರ್ ಯುವರ್ ಜರ್ನಿ. ಪ್ಲೀಸ್, ಐ ಆಮ್ ಆಲ್ಸೋ ಎಕ್ಸೈಟೆಡ್, ಈಕ್ವಲಿ ಎಕ್ಸೈಟೆಡ್. ಕೆಲವು ಸತಿ ಲೈಫಲ್ಲಿ ನಾವು ಮುಂದಕ್ಕೆ ನೋಡ್ಬೇಕಂತೀವಿ, ಆದರೆ ಕೆಲವು ಸತಿ ನಡೆದು ಬಂದಿರೋ ದಾರಿನ ಮೆಲ್ಕು ಹಾಕೋಕ್ಕೆ ಹಿಂದಕ್ಕೆ ನೋಡಲೇಬೇಕು. ಹಾಗಾಗಿ ಫಸ್ಟ್ಲಿ 2026 ಮಾತಿಗೆ ಸಿಕ್ಕಿದ್ದೀರಿ. ಆ್ಯಂಡ್ ಹೇಗಿದ್ದೀರಾ? ಏನು ನಡೀತಾ ಇದೆ? ಗೋಯಿಂಗ್ ಆನ್ ವೆಲ್, ಎಲ್ಲ ಚೆನ್ನಾಗಿದೆ. ಮುಂದೆ ಏನೇನು ಫ್ಯೂಚರ್ ಪ್ಲ್ಯಾನ್ಸ್ ಎಲ್ಲ ರೆಡಿ ಇದೆ. ಸೊ ಅದಕ್ಕೆ ಎಷ್ಟು ವರ್ಕ್ ಮಾಡಬೇಕು ಅನ್ನೋದು ಕ್ಯಾಲ್ಕುಲೇಟ್ ಮಾಡಿಟ್ಟಿದ್ದೀವಿ. ಸೊ ಅಕಾರ್ಡಿಂಗ್ಲಿ ಕೆಲಸ ಕೂಡ ಮಾಡ್ತಾಯಿದ್ದೀವಿ. ನನ್ನ ಟೀಮ್ ಕೂಡ ಕೆಲಸ ಮಾಡ್ತಾಯಿದೆ. ಯಾಕಂದರೆ ಇಟ್ಸ್ ಆಲ್ ಎಂಡ್ ಆಫ್ ದ ಡೇ ಟೀಮ್ ವರ್ಕು. ಸೊ ನನ್ನೊಬ್ಬನಿಂದ ಎಲ್ಲ ಆಗೋದಿಲ್ಲ. ಸೊ ನನ್ನ ಟೀಮು ಯಾವ ರೀತಿ ನನ್ನ ಜೊತೆ ಜೆಲ್ಲಾಗಿ ನನ್ನ ವಿಷನ್ ಜೊತೆ ಅವ್ರ ವಿಷನ್ನು ಇದು ಮಾಡಿಕೊಂಡು ಜೊತೆಗೂಡಿಸ್ಕೊಂಡು ನಡೀತಾ ಇದ್ದೀವಿ. ಸೊ we are all set for next level of journey. 2025 was one level, and 2026 obviously we want to climb one more step.
ಸೊ ಇಟ್ಸ್ ಲೈಕ್ ಕ್ಲೈಂಬಿಂಗ್ ಎವ್ರಿ ಸ್ಟೆಪ್ ಫಾರ್ ಎವ್ರಿ ಇಯರ್. ಸೊ ದಟ್ಸ್ ಹೌ ಇಟ್ ಇಸ್ ನಡೀತಾ ಇದೆ. ಸೊ ಫಸ್ಟ್ಲಿ ವಿದ್ವತ್ ಅಂದ್ರೇ ಒಂದು ಮಾತಲ್ಲಿ ಹೇಳಬೇಕಂದ್ರೆ ಸ್ಮಾರ್ಟ್ ರೂಮ್ ಸೊಲ್ಯೂಷನ್ಸ್ ಆಗಿರಲಿ, 8,000ಕ್ಕೂ ಹೆಚ್ಚು ಸ್ಕೂಲ್ಸ್ಗಳು ತಮ್ಮ ಸೊಲ್ಯೂಷನ್ಸನ್ನು ಉಪಯೋಗಿಸ್ತಾ ಇದ್ದಾರೆ. ಮತ್ತು 2 ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ನಡೀತಾ ಇದೆ. ಈ ಕಡೆ VR ಲ್ಯಾಬ್ಸ್ ಆಗಿರಲಿ, ಲರ್ನಿಂಗ್ ಆ್ಯಪ್ಸ್ ಆಗಿರಲಿ, ವಿದ್ವತ್ ಲೈಟ್ ಅಂತ ಇದೆ, ಇಂಟ್ರಾಕ್ಟಿವ್ ಪ್ಯಾನಲ್ ಅಂತ ಇದೆ, ವಿದ್ವಾನ್ ಅಂತ ಇದೆ. ಸೊ ಇದೆಲ್ಲವೂ ಭಾಳ ಕುತೂಹಲಕಾರಿ ಅಂಶಗಳೇ ಇವತ್ತಿನ ಡಿಜಿಟಲ್ ದುನಿಯಾದಲ್ಲಿ. ಸೊ ಫಸ್ಟ್ಲಿ ಇನ್ ಒನ್ ಲೈನ್, ವಾಟ್ ಇಸ್ ವಿದ್ವತ್ ಟು ಅವರ್ ಆಡಿಯನ್ಸ್ ಹೂ ಆರ್ ನಾಟ್ ಅವೇರ್ ಆಫ್ ವಿದ್ವತ್? ವಿದ್ವತ್ ಅಂದರೆ ನಾಲೆಡ್ಜು. ಸೊ ಹಾಗಾಗಿ ನಾವು ಫ್ರಮ್ ದ ಡೇ ದಟ್ ವಿ ಸ್ಟಾರ್ಟೆಡ್ ವಿದ್ವತ್, ನಾವು ನಾಲೆಡ್ಜ್ನ ಯಾವ್ಯಾವ ರೀತಿ ನಾವು ಕೊಡ್ಬೋದು, ಯಾವ್ಯಾವ ರೀತಿ ಹಂಚ್ಬೋದು ಬಡ ಮಕ್ಕಳಿಗೆ ಅನ್ನೋದು, ಗೌರ್ಮೆಂಟ್ ಶಾಲೆ ಮಕ್ಕಳಿಗೆ ಅನ್ನೋದೇ ನಮ್ಮದು ಧ್ಯೇಯ ಆಗಿತ್ತು. ಸೊ ಅದೇ ರೀತಿ ನಾವು ಮಾಡ್ಕೊಂಬಂದಿದ್ವಿ. ಇದು ವಿದ್ವತ್ ಟಚ್ಚು ಅವೆಲ್ಲ ಹೇಳಿದ್ರೆ ವಿದ್ವಾನು, ವಿದ್ವತ್ ಟಚ್ಚು ಅವೆಲ್ಲ ಒಂದು ಮಾದರಿ. ಸೊ ನಮ್ಮ ಡಿಜಿಟಲ್ ಕಂಟೆಂಟ್ ತೋರ್ಸೋಕ್ಕೆ ಮಕ್ಕಳಿಗೆ ಆ್ಯಕ್ಚುಲಿ ನಾವು ಏನಂದರೆ ಇಲ್ಲಿ ಗೌರ್ಮೆಂಟ್ ಶಾಲೆ ಮಕ್ಕಳಿಗೆ ಅವ್ರಿಗೆ ಟ್ಯಾಬ್ ಆ್ಯಕ್ಸಸ್ ಇರಲ್ಲ, ಮೊಬೈಲ್ ಫೋನ್ ಆ್ಯಕ್ಸಸ್ ಇರಲ್ಲ, ಆ್ಯಂಡ್ ಬರೀ ಚಾಕ್ ಪೀಸು, ಬ್ಲ್ಯಾಕ್ ಬೋರ್ಡು ಅಷ್ಟರಲ್ಲೇ ನಡೀತಾ ಇರುತ್ತೆ. ಸೊ ನಾವು 2014ಇಂದ ನಮ್ಮದು ಜರ್ನಿ ಸ್ಟಾರ್ಟ್ ಆಗಿದ್ದು. ಫ್ರಮ್ ದಟ್ ಡೇ ಟಿಲ್ ಟುಡೇ, ಸೊ ವಿ ಹ್ಯಾವ್ ಟಚ್ ಮೋರ್ ದೆನ್ 2 million ಸ್ಟೂಡೆಂಟ್ಸ್. 2 million ಸ್ಟೂಡೆಂಟ್ಸ್ ನಮ್ಮ ಅಪ್ಲಿಕೇಶನ್ನ ಯೂಸ್ ಮಾಡ್ತಾ ಇದ್ದಾರೆ, ಆಮೇಲೆ ಅದರಿಂದ ಉಪಯೋಗನೂ ಪಡ್ಕೋತಾ ಇದ್ದಾರೆ. ಸೊ ಇದು ನಾವು ಸ್ಟಾರ್ಟ್ ಮಾಡಿದಾಗ ಕೆಲವೊಂದು ಪ್ರೈವೇಟ್ ಸ್ಕೂಲ್ಸಲ್ಲಿ ಮಾತ್ರ ಇತ್ತು. ಸೊ ಈ ರೆವಲ್ಯೂಷನ್ನು ನಾವು ಡಿಜಿಟೈಸೇಷನ್ ತಂದು ಇದು ಮಾಡಿದ್ಮೇಲೆ ಭಾಳ ಶಾಲೆಗಳಿಗೆ ಇವಾಗ ಹೋಗಿದೆ. ಮೊದಲು ಇಟ್ ವಾಸ್ ಅನ್ ಇಂಟ್ರಾಕ್ಟಿವ್ ಪ್ರೊಜೆಕ್ಟರ್ ಥರ ಇತ್ತು, ಈಗ LED ಪ್ಯಾನಲ್ಸ್ ಆಗಿದೆ. ಸೊ ಸ್ಮಾರ್ಟ್ ಬೋರ್ಡ್ಸ್. ಸ್ಮಾರ್ಟ್ ಬೋರ್ಡ್ಸ್ ಅಂದರೆ ಸ್ಮಾರ್ಟ್ LED ಪ್ಯಾನಲ್ಸು, ವೇರ್ ದ ಪ್ಯಾನಲ್ ವಿಲ್ ಹ್ಯಾವ್ writing facility, storing facility, everything it will have. So it's like all-in-one system. So it will work both on Android as well as Windows. So Android ಅಲ್ಲಿ ಅಪ್ಲಿಕೇಶನ್ಸ್ ಎಲ್ಲ ಡೌನ್ಲೋಡ್ ಮಾಡ್ಬೋದು ಆ್ಯಂಡ್ ಯು ಕ್ಯಾನ್ ವರ್ಕ್ ಆನ್ಲೈನ್. ನಮ್ಮ ಮೇನ್ USP ಏನಂದರೆ ನಮ್ಮ ಅಪ್ಲಿಕೇಶನ್ ವಿಲ್ ರನ್ ಆಫ್ಲೈನ್. ಯಾಕಂದರೆ ಎಲ್ಲ ಗೌರ್ಮೆಂಟ್ ಶಾಲೆಗಳಲ್ಲಿ ಇಂಟರ್ನೆಟ್ ಇರೋದಿಲ್ಲ. ಸೊ ಹಾಗಾಗಿ ನಾವು ಅಪ್ಲಿಕೇಶನ್ನ ನಾವು ಆಫ್ಲೈನ್ ಫಸ್ಟಿನ ಡೇಯಿಂದನೂ ಆಫ್ಲೈನ್ ಕಂಟೆಂಟ್ನ ಡೆವಲಪ್ ಮಾಡಿ ಆ ಕಂಟೆಂಟ್ನ ನಾವು ಐದರ್ ಆಲ್-ಇನ್-ಒನ್ ಇಂಟ್ರಾಕ್ಟಿವ್ ಪ್ರೊಜೆಕ್ಟರ್ ಹಾರ್ಡ್ ಡಿಸ್ಕಲ್ಲಿ ಸೇವ್ ಮಾಡ್ತಾಯಿದ್ವಿ, ಇಲ್ಲ ನಾವು ಈಗ LED ಪ್ಯಾನಲ್ನ ಹಾರ್ಡ್ ಡಿಸ್ಕಲ್ಲಿ ಸೇವ್ ಮಾಡ್ತಾಯಿದ್ದೀವಿ. ಸೊ ಹಾಗಾಗಿ ಇದೆಲ್ಲ ಮಾಧ್ಯಮ, ವಿದ್ವಾನು, ವಿದ್ವತ್ ಟಚ್ಚು, ಆಮೇಲೆ ಟ್ಯಾಬ್ಸು, ಇವೆಲ್ಲ ಮಾಧ್ಯಮ ನಮ್ಮ ಕಂಟೆಂಟು ಪ್ಲೇ ಆಗೋಕ್ಕೆ. ನಿಮ್ಮ ಕಂಟೆಂಟ್ ಅಂದರೆ ನಮ್ಮದು ಡಿಜಿಟಲ್ ಕಂಟೆಂಟು K-12 ಅಂದರೆ 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಈಗ ಟೆಕ್ಸ್ಟ್ ಬುಕ್ಸ್ ಏನಿರ್ತಾವಲ್ಲ ಆ ಟೆಕ್ಸ್ಟ್ ಬುಕ್ಸ್ನ ಡಿಜಿಟೈಸ್ ಮಾಡಿದ್ದೀವಿ. ಡಿಜಿಟೈಸ್ ಮಾಡೋಕ್ಕೆ ಕಾರಣ ಏನಂದರೆ ಈಗ ಸ್ಮಾರ್ಟ್ ಕ್ಲಾಸು ಬೇರೆ ಪ್ರೈವೇಟ್ ಸ್ಕೂಲ್ಸೆಲ್ಲ ಸ್ಮಾರ್ಟ್ ಬೋರ್ಡ್ಸ್ ಅಂತ ಇರ್ತಾಯಿತ್ತು. ಸೇಮ್ ಪ್ರೊಜೆಕ್ಟರ್ ಜೊತೆ ಒಂದು ವೈಟ್ ಬೋರ್ಡೆಲ್ಲ ಇರ್ತಾಯಿತ್ತು. ದಟ್ ವಾಸ್ ಕನ್ವೆನ್ಷನಲ್ ಸೆಟಪ್. ಆ್ಯಂಡ್ ದೆನ್ ವಿ ಸ್ಟಾರ್ಟೆಡ್ ದ ಟ್ರೆಂಡ್ ಆಫ್ ಆಲ್-ಇನ್-ಒನ್ ಇಂಟ್ರಾಕ್ಟಿವ್ ಪ್ರೊಜೆಕ್ಟರ್ಸ್ ವೇರ್ ಒನ್ ಸಿಂಗಲ್ ಡಿವೈಸ್ ವಾಸ್ ಆ್ಯಕ್ಟಿಂಗ್ ಲೈಕ್ ಇದು ಟೆಕ್ಸ್ಟ್ ಬುಕ್, ನಾಟ್ ಓನ್ಲಿ ಟೆಕ್ಸ್ಟ್ ಬುಕ್. ಸೊ ನೀವು ಅದು ಎಲ್ಲಿ ಡಿಸ್ಪ್ಲೇ ಮಾಡ್ತಿರೋ ಆ ಪರ್ಟಿಕ್ಯುಲರ್ ಲೇಯರ್, ಆ ಪರ್ಟಿಕ್ಯುಲರ್ ವಾಲ್ ಸರ್ಫೇಸ್ ವುಡ್ ಬಿಕಮ್ ಇಂಟ್ರಾಕ್ಟಿವ್. ಯು ಕುಡ್ ರೈಟ್ ಆನ್ ದಟ್, ಯು ವಿಲ್ ರೈಟ್ ಆನ್ ದಟ್. ಸೊ ಸೆಪರೇಟ್ ಬೋರ್ಡೇ ಬೇಡ, ಸಪ್ರೇಟ್ ಬೋರ್ಡೇ ಬೇಡ, ಅದ್ರ ಮೇಲೆ ಪ್ರೊಜೆಕ್ಟ್ ಮಾಡಿ ಅದ್ರ ಮೇಲೆ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ದಟ್ ಈಸ್ ವೈ ಇಟ್ ಬಿಕಮ್ ಎ ಹ್ಯೂಜ್ ಹಿಟ್ ಇನ್ ಗೌರ್ಮೆಂಟ್ ಸ್ಕೂಲ್ಸ್. ಸೊ ಹಾಗಾಗಿ ನಾವು ಕೆಲವೊಂದು ಗೌರ್ಮೆಂಟ್ ಶಾಲೆಗಳಲ್ಲಿ ನಾವು ಒಂದು ಗೌರ್ಮೆಂಟ್ ಶಾಲೆಗೆ ಒಂದು ಕೊಡ್ತಾಯಿದ್ವಿ ಮೊದಲು. ಅಂದರೆ ಹೈಸ್ಕೂಲ್ಗೊಂದು, ಪ್ರೈಮರಿಗೊಂದು ಆ ಥರ ಕೊಡ್ತಾಯಿದ್ವಿ. ಸೊ ಅದು ಸ್ಟಾರ್ಟ್ ಆಗಿದ್ದು ನಮ್ಮದು ಜರ್ನಿ. ಸೊ ನಾವೇನು ಮಾಡಿದ್ವಿ, ಟೆಕ್ಸ್ಟ್ ಬುಕ್ನ ವಿ ಡಿಜಿಟೈಸ್ ದ ಟೆಕ್ಸ್ಟ್ ಬುಕ್. ನಾನು ಹೇಳ್ತೀನಿ ಕೇಳಿ, ಏನಂದರೆ ಮಕ್ಕಳು ಗ್ರಹಿಕೆ ಯಾವ ರೀತಿ ಇರುತ್ತೆ ಅಂದರೆ, ನೀವು ಟೀಚರು ಟೀಚ್ ಮಾಡ್ತಾಯಿದ್ರೆ ನಾರ್ಮಲ್ ಟೀಚಿಂಗಲ್ಲಿ, ನಾರ್ಮಲ್ ವೇ ಆಫ್ ಟೀಚಿಂಗಲ್ಲಿ ಗ್ರಾಸ್ಪಿಂಗು ಮ್ಯಾಕ್ಸಿಮಮ್ 35% ಅಷ್ಟೇ ಆಗೋದು ಗ್ರಾಸ್ಪಿಂಗ್. ಇಫ್ ಸಪೋಸ್ ದ ಕಿಡ್ ಇಸ್ ವೆರಿ ಇಂಟೆಲಿಜೆಂಟ್, IQ ತುಂಬ ಚೆನ್ನಾಗಿದೆ ಅಂದರೆ ಆ ಮಗುಗೆ ಇಟ್ ವುಡ್ ಗೋ 70% ಇನ್ ದೇರ್ ಇದು. ಸೊ ಬಟ್ ವಿಜುವಲ್ ಮೀಡಿಯಮ್ ವಿಲ್ ಮೇಕ್ ಎ ಹ್ಯೂಜ್ ಡಿಫ್ರೆನ್ಸ್. ಸೀಯಿಂಗ್ ಈಸ್ ಬಿಲೀವಿಂಗ್ ಅಂತಾರಲ್ಲ ಆ ಥರ. ವಿಜುವಲ್ ಮೀಡಿಯಮ್ ಕ್ರಿಯೇಟ್ಸ್ ಲಾಟ್ ಆಫ್ ಇಂಪ್ಯಾಕ್ಟ್ ಆನ್ ದ ಬ್ರೈನ್ಸ್ ಆಫ್ ಕಿಡ್ಸ್. ಸೊ ದ್ಯಾಟ್ ಅದೇನಾಗುತ್ತೆ ಅಂತ ಇಟ್ ವಿಲ್ ಮೇಕ್ ಎನ್ ಇಂಪ್ರಿಂಟ್ ಆನ್ ದ ಬ್ರೈನ್.
ಸೊ ದಟ್ ಅದನ್ನು ಅನಿಮೇಷನ್ ಮೂಲಕ ನೋಡೋದೇ ಆಗಲಿ ಅಥವಾ ಕಾನ್ಸೆಪ್ಚುಯಲ್ ಮೂಲಕನೇ ನೋಡೋದಾಗಲಿ. ಒಂದು ಕಾನ್ಸೆಪ್ಟನ್ನ ಅಫ್ಕೋರ್ಸ್ ದ ಕಿಡ್ಸ್ ಲವ್ ಅನಿಮೇಷನ್ಸ್. ಸೊ ನಾವು ಅನಿಮೇಷನ್ಸ್ ಮೂಲಕ ಕಾನ್ಸೆಪ್ಟ್ಸ್ನ ಎಕ್ಸ್ಪ್ಲೈನ್ ಮಾಡಿದಾಗ ಇಟ್ ಮೇಕ್ಸ್ ಥಿಂಗ್ಸ್ ಮೋರ್ ಇಂಟ್ರೆಸ್ಟಿಂಗ್ ಫಾರ್ ದ ಕಿಡ್ಸ್. ಸೊ ಹಾಗಾಗಿ ಆ ಗ್ರಾಸ್ಪಿಂಗ್ ಪವರು 35-40% it will definitely rise to 85-90%. Like they say, no, the language of the subconscious mind is images anta. Exactly. And even videos make a huge difference. Not only images, videos make a huge difference. So hangagi that was the impact that digital education made. And of course the government schools did not have that particular facility. ಅವಾಗ್ಲೂ ಅಷ್ಟೇ ದೇ ವುಡ್ ಹ್ಯಾವ್ ಎ ಸಪ್ರೇಟ್ ಟೈಮ್ ಟೇಬಲ್. ಆ ಟೈಮ್ ಟೇಬಲ್ ಮಾಡೋಕ್ಕೆ ಯಾವ ರೀತಿ ಯಾವ ಟೀಚರ್ ಎತ್ಕೊಂಡು ಹೋಗಬೇಕು ಆ ಪ್ರಾಜೆಕ್ಟನ್ನು ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಆಗಿತ್ತು. ಬಿಕಾಸ್ ದೇ ಕುಡ್ ಅಫೋರ್ಡ್ ಓನ್ಲಿ ಒನ್ ಪ್ರೊಜೆಕ್ಟರ್ ವಿಚ್ ವುಡ್ ಬಿ ಇನ್ ದ ಕ್ಯಾರಿಡ್ ಬೈ 3-4 ಟೀಚರ್ಸ್. ಆ ಥರ ಆಗ್ತಾಯಿತ್ತು. ಸೈನ್ಸ್ ಟೀಚರು ಅವ್ರ ಪೀರಿಯಡ್ ಬಂದಾಗ ಅವ್ರು ತೊಗೊಂಡು ಹೋಗ್ತಾಯಿದ್ರು, ಮ್ಯಾಥ್ಸ್ ಬಂದಾಗ ಮ್ಯಾಥ್ಸ್ ತೊಗೊಂಡು ಹೋಗ್ತಾಯಿದ್ರು. ಬಟ್ ನೌ ಥಿಂಗ್ಸ್ ಹ್ಯಾವ್ ಚೇಂಜ್ಡ್. ನೌ ಗೌರ್ಮೆಂಟ್ ಸ್ಕೂಲ್ ಈಸ್ ಹ್ಯಾವಿಂಗ್ ಅಟ್ ಲೀಸ್ಟ್ 3 to 4 interactive projectors, and now they are opting for LED panels, which is the latest technology. So LED panels ಆಗ್ತಾ ಇದ್ದಾರೆ ಈಗ, and let us hope that they will get internet also. So in another 5-10 years time, 5-10 years time ಅಂದ್ರೆ ಅಷ್ಟು ಬೇಕಾಗುತ್ತೆ ಅಂತ ನಾನು ಹೇಳ್ತಾ ಇರೋದು. ಬಿಕಾಸ್ ಕನೆಕ್ಟಿವಿಟಿ ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಟ್ ಅದು ಇಂಟರ್ನೆಟ್ ಇಲ್ಲದೆ ಇದ್ರೇ ಆಫ್ಲೈನ್ ಇದ್ರೇ ಒಳ್ಳೆಯದು. ಯಾಕಂದರೆ ಆಫ್ಲೈನ್ ವಿ ಕ್ಯಾನ್ ರಿಸ್ಟ್ರಿಕ್ಟ್ ದ ಕಂಟೆಂಟ್ ವಾಟ್ ಎಕ್ಸಾಕ್ಟ್ಲಿ ಈಸ್ ನೀಡೆಡ್, ಬಿಕಾಸ್ ವಿ ಡೆವಲಪ್ ದ ಕಂಟೆಂಟ್ ಅಕಾರ್ಡಿಂಗ್ ಟು ದ ಸ್ಕೂಲ್ಸ್ ಆ್ಯಂಡ್ ದ ಟೀಚರ್ಸ್ ರಿಕ್ವೈರ್ಮೆಂಟ್. ಬಿಕಾಸ್ ಎಂಡ್ ಯೂಸರ್ ಈಸ್ ಅ ಟೀಚರ್. Okay, so definitely nothing can replace the teacher. We are not trying to replace the teacher. Empower them with technology. Empower them and provide them with adequate tools so that ಅವ್ರಿಗೆ ಇನ್ನೂ ಮಕ್ಕಳಿಗೆ ಜಾಸ್ತಿ ಟೈಮ್ ಕೊಟ್ಟು ಆ ಕಾನ್ಸೆಪ್ಟ್ಸ್ನ ಅರ್ಥ ಮಾಡ್ಸೋಕ್ಕೆ ಇನ್ನೂ ಅವ್ರಿಗೆ ಉಪಯೋಗ ಆಗಲಿ ಅಂತ ನಾವು ಇದನ್ನು ಕೊಡ್ತಾ ಇದ್ದೀವಿ. ಟೂಲ್ಸ್ ಉದಾಹರಣೆಗೆ ಒಂದು LED ಪ್ಯಾನಲ್ಲು, ಎರಡನೇದು ಪ್ರೊಜೆಕ್ಟ್ರು, ಬಾಕಿ ಇನ್ನೇನು ಪ್ರಾಡಕ್ಟ್ಸ್ ಇದೆ ಸರ್? ಸಾಫ್ಟ್ವೇರ್ ಇಸ್ ಅ ಟೂಲ್. ಈಗೇನು ಅಂದರೆ ಅವರು ಮೊದಲು ಆದರೆ ನಾವು ಪ್ರಿಪೇರ್ ಮಾಡ್ಕೊಂಡು ಬರಬೇಕಾಗಿತ್ತು. ಸೊ ಇಫ್ ಸಪೋಸ್ ಸೋಲಾರ್ ಸಿಸ್ಟಮ್ ಅನ್ನೋ ಪಾಠ ಇದ್ದರೆ ಅವರು ಹಿಂದಿನ ದಿವಸ ಸೋಲಾರ್ ಸಿಸ್ಟಮ್ ಪಾಠದ ಬಗ್ಗೆ ಪ್ರಿಪೇರ್ ಮಾಡ್ಕೊಂಬರ್ಬೇಕಾಯಿತು. ಬಟ್ ನಮ್ಮ ಕಂಟೆಂಟಲ್ಲಿ ಏನು ಅಂದರೆ ಲೆಸನ್ ಪ್ಲ್ಯಾನು, ಅದರ ರಿಲೇಟೆಡ್ ಕಾನ್ಸೆಪ್ಟ್ ಎಕ್ಸ್ಪ್ಲನೇಷನ್ನು, ಅದ್ರ ರಿಲೇಟೆಡ್ ಅನಿಮೇಷನು ಎಲ್ಲ ಬಂದುಬಿಡುತ್ತೆ. ಇನ್ಕ್ಲೂಡಿಂಗ್ ದ ಕ್ವಶನ್ ಆ್ಯಂಡ್ ಆನ್ಸರ್ಸು, ಅಸೆಸ್ಮೆಂಟ್ ಟೂಲ್ಸು ಎಲ್ಲನೂ. ಸೊ ಟೀಚರ್ ಬಂದು ಡೈರೆಕ್ಟಾಗಿ ಅದನ್ನ ಚಾಪ್ಟರ್ ಓಪನ್ ಮಾಡಿ ಆ್ಯಂಡ್ ಪ್ಯಾರಾಗ್ರಾಫ್ ಬೈ ಪ್ಯಾರಾಗ್ರಾಫು ಕಾನ್ಸೆಪ್ಟನ್ನ ಎಕ್ಸ್ಪ್ಲೇನ್ ಮಾಡಿ ಪಾಸ್ ಮಾಡಿ ಶಿ ಕ್ಯಾನ್ ಗೋ ಟು ದ ನೆಕ್ಸ್ಟ್ ದ ಚಾಪ್ಟರ್ ಆರ್ ನೆಕ್ಸ್ಟ್ ಕಾನ್ಸೆಪ್ಟ್ ಲೈಕ್ ದ್ಯಾಟ್. ಇಫ್ ದ ಸ್ಟೂಡೆಂಟ್ಸ್ ಹ್ಯಾವ್ ಅಂಡರ್ಸ್ಟೂಡ್ ದೆನ್ ಶಿ ಕ್ಯಾನ್ ಗೋ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಇಫ್ ದೇ ಹ್ಯಾವ್ ನಾಟ್ ಅಂಡರ್ಸ್ಟೂಡ್ ಶಿ ಕ್ಯಾನ್ ಗೋ ಬ್ಯಾಕ್ ಟು ದ previous concept, explain it properly and then go to the next thing. How will she assess, she or he, ಇವ್ರಿಗೆ ಅರ್ಥ ಆಗಿದೆಯೋ ಇಲ್ಲವೋ ಅಂತ? ಅದಕ್ಕೆ ಏನಾದ್ರು ಈ ಟೆಕ್ನಾಲಜಿ ಇದು ಅಸೆಸ್ಮೆಂಟ್ ಟೂಲ್ಸ್ ಇದ್ದಾವೆ. ಬೈ ಎಂಡ್ ಆಫ್ ದ ಲೆಸನ್ ದ ಅಸೆಸ್ಮೆಂಟ್ ಟೂಲ್ಸ್ ಇದ್ದಾವೆ. ಶಿ ಕ್ಯಾನ್ ಗಿವ್ the exams then test there itself so that she can assess what whether they have understood or not. ಯಾಕಂದರೆ ಇಲ್ಲಿ ಮೊದಲಾಗಿದ್ದರೆ ನಿಮಗೆ ನಾರ್ಮಲ್ ಎಜುಕೇಷನಲ್ಲಿ ನಾರ್ಮಲ್ ಟೀಚಿಂಗ್ ಐ ವುಡ್ ಸೇ ಅದನ್ನು ಮಾಡ್ಕೊಂಡು ಹೋಗ್ಬಿಡೋರು. ದಸ್ ಬಿಕಾಸ್ ದೇ ವುಡ್ ಪರ್ಫಾರ್ಮ್ ದೇರ್ ಡ್ಯೂಟೀಸ್ ಆ್ಯಂಡ್ ಗೋ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಬಿಕಾಸ್ ಅವ್ರ ಎನರ್ಜಿ ಡ್ರೈನ್ ಆಗಿಬಿಡೋದು. ಓಕೆ, ಟೀಚರ್ಸ್ ಎನರ್ಜಿ ವುಡ್ ಬಿ ಡ್ರೈನ್ಡ್ ಆ್ಯಕ್ಚುಲಿ ಬಿಕಾಸ್ ದೇ ಶುಡ್ ಗೋ ಟು ದ ನೆಕ್ಸ್ಟ್ ಕ್ಲಾಸ್. ದೇ ಹ್ಯಾವ್ ಗಾಟ್ 40 minutes ಟೈಮ್. ಬಟ್ ಇಲ್ಲೇನಾಗುತ್ತೆ ಅಂದರೆ ದೇ ಹ್ಯಾವ್ ಗಾಟ್ ಅಡಿಕ್ವೇಟ್ ಟೈಮ್ ಟು ಎಕ್ಸ್ಪ್ಲೇನ್ ದಟ್ ಕಾನ್ಸೆಪ್ಟ್. ಅದು ಪ್ಲೇ ಮಾಡಿಬಿಟ್ಟ ತಕ್ಷಣ ಅವ್ರ ಆ ಕಾನ್ಸೆಪ್ಟನ್ನ ಅದು ಎಂಟೈರ್ ಅದು ಎಕ್ಸ್ಪ್ಲನೇಷನ್ ಜೊತೆ ಇವರು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗಿ ದೇ ಕ್ಯಾನ್ ಪ್ಲೇ 5-6 times ಅಟ್ ದಟ್ ಪಾಯಿಂಟ್ ಆಫ್ ಟೈಮ್. ಸೊ ಹಾಗಾಗಿ ಇಟ್ಸ್ ಎ ಫ್ಯಾಂಟಾಸ್ಟಿಕ್ ಟೂಲ್ ಫಾರ್ ದ ಟೀಚರ್ಸ್. ಅಮೇಝಿಂಗ್. ಸೊ ಇದೆಲ್ಲ ಸಬ್ಜೆಕ್ಟ್ಸ್ಗೂ ಇದೆ ಅಲ್ಲ? ಎಸ್, ಆಲ್ ಸಬ್ಜೆಕ್ಟ್ಸ್. ಸಿ ವಿದ್ವತ್ದು ಸ್ಪೆಷಾಲಿಟಿ ಏನು ಅಂದರೆ ಆರ್ ಕಂಟೆಂಟ್ ಇಸ್ ಆಫ್ಲೈನ್ ಆ್ಯಂಡ್ ವಿ ಆರ್ ದ ಓನ್ಲಿ ಕಂಟೆಂಟ್ ಪ್ರೊವೈಡರ್ ವಿಚ್ ವೇರ್ ವಿ ಆರ್ ಗಿವಿಂಗ್ ಆಲ್ 6 subjects, ಇನ್ಕ್ಲೂಡಿಂಗ್ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇರ್ಬೋದು, ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇರ್ಬೋದು, ಇಲ್ಲ ಫಸ್ಟ್ ಲ್ಯಾಂಗ್ವೇಜ್ ಹಿಂದಿ ಇರ್ಬೋದು, ಆ್ಯಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ಸಾಂಸ್ಕ್ರಿಟ್ ಇರ್ಬೋದು, ಸೆಕೆಂಡ್ ಲ್ಯಾಂಗ್ವೇಜ್ ಹಿಂದಿ ಇರ್ಬೋದು, ಆರ್ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಇರ್ಬೋದು. ಆಲ್ 6 subjects we are giving.
ಸೊ ಹಾಗಾಗಿ our content is loved by each and every teacher in Karnataka, especially the government teachers. Wow. You go to any corner of Karnataka, any government school in Karnataka, you ask about Vidwat, they will be able to tell you. ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ವೆರಿ ಆ್ಯಪ್ಟ್ ಇವತ್ತಿನ ಇದಕ್ಕೆ ಬೇಕಾಗಿರೋ ಹಾಗೆ. ಪ್ರತಿ ಸತಿ ಈ ವೈ ಅನ್ನೋದು ಶುರು ಆಗುತ್ತೆ. ಯಾಕೆ ಅಂದರೆ ಹೇಗೆ ಈಸಿ ಆಗಿಬಿಡುತ್ತೆ ಅಂತ. ವೈ ಡಿಡ್ ಯು ಥಿಂಕ್ ಆಫ್ ದಿಸ್ ಐಡಿಯಾ? See, ಇದೇನು ಅಂದರೆ I never thought I would get into development because basically I'm an electronics guy. ನನಗೆ ಈ ಡೆವಲಪ್ಮೆಂಟ್ ಬಗ್ಗೆ ABCD ಗೊತ್ತಿಲ್ಲ ನನಗೆ, ಟು ಬಿ ವೆರಿ ಫ್ರ್ಯಾಂಕ್ ವಿತ್ ಯು. ಏನಂದರೆ ನಾವು ಮೈಸೂರಿಗೆ ನಾನು ಹೋಗಿದ್ದು when everything I lost in Bangalore. I was totally zero in Bangalore and all my business went into huge losses. And then I had to literally say I had to run away from Bangalore to Mysore. ಆ ರೀತಿ ಆಯಿತು. ಆ್ಯಂಡ್ ನಾನು ಈ ಸ್ಮಾರ್ಟ್ ಕ್ಲಾಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು ಹೊಟ್ಟೆಪಾಡಿಗೋಸ್ಕರ, ಜಸ್ಟ್ ಟು ಫಿಲ್ ಮೈ ಸ್ಟಮಕ್, ಮೈ ಕಿಡ್ ಸ್ಟಮಕ್, ಅಫ್ಕೋರ್ಸ್ ಮೈ ಫ್ಯಾಮಿಲಿ ಸ್ಟಮಕ್ ಆ್ಯಂಡ್ ಮೈ ಸ್ಟಮಕ್ ಲೈಕ್. ಸೊ ನಾನು ಸ್ಟಾರ್ಟ್ ಮಾಡಿದ್ದು ಆ ರೀತಿ. I was selling only the hardware, as I told you, the normal boards and the projectors and the computers. ನಾವು ನಾನೇ ತೊಗೊಂಡೋಗಿ ನಾನೇ ಡೆಲಿವರಿ ಮಾಡಿ, ನಾನೇ ಇನ್ಸ್ಟಾಲೇಷನ್ ಮಾಡಿ, ನಾನೇ ಟ್ರೈನಿಂಗ್ ಮಾಡ್ತಾಯಿದ್ದೆ. ಆ್ಯಂಡ್ ದೆನ್ I got my first break in 2014 when actually I approached when a director of a particular department came to Mysore and he visited our setup, one school which had our setup. He actually gave an interview for Star of Mysore saying that he wants to make 200 Urdu schools as digital schools, ಸರಿ. ಡಿಜಿಟಲ್ ಕ್ಲಾಸ್ ಸ್ಮಾರ್ಟ್ ಕ್ಲಾಸ್ ಮಾಡ್ತೀನಿ ಅಂತ. ಅದನ್ನು ನ್ಯೂಸ್ನ ನಾನು ಸಾಯಂಕಾಲ ಸ್ಟಾರ್ ಆಫ್ ಮೈಸೂರಲ್ಲಿ ಓದಿದೆ ನಾನು. ಸೊ ವೆರಿ ನೆಕ್ಸ್ಟ್ ಡೇ ಐ ಕಾಟ್ ಎ ಟ್ರೈನ್ ಟು ಬ್ಯಾಂಗ್ಳೂರ್. ಐ ಸ್ಟ್ರೇಟ್ ಅವೇ ಮೆಟ್ ಹಿಮ್. ಸರ್, ಅದನ್ನ ಕೆಲಸ ಮಾಡಿರೋ ನಾನೇ, ದಯವಿಟ್ಟು ನನಗೊಂದು ಅವಕಾಶ ಮಾಡಿಕೊಡಿ, ನಾನು ಮಾಡ್ತೀನಿ ಅಂತ. ಏನೂ ಇರಲಿಲ್ಲ ನನ್ನ ಹತ್ರ, ನಥಿಂಗ್ ವಾಸ್ ದೇರ್. ಬಟ್ ಅಂದರೂ ಐ ವೆಂಟ್ ಆ್ಯಂಡ್ ಐ ಆಸ್ಟ್, ಛಲ ಇತ್ತು. ಮಾಡಿಕೊಡಿ ಸರ್, ನಾನು ಮಾಡಿಕೊಡ್ತೀನಿ ಅಂತ. ಈ ಟೋಲ್ಡ್ ಮಿ ಓನ್ಲಿ ಒನ್ ಥಿಂಗ್, ಐ ಸಾ ಯುವರ್ ವರ್ಕ್, ತುಂಬ ಚೆನ್ನಾಗಿ ಮಾಡಿದ್ದೀರಾ, ಬಟ್ ಒನ್ ಕಂಡೀಷನ್, ಯು ನೀಡ್ ಟು ಹ್ಯಾವ್ ಉರ್ದು ಕಂಟೆಂಟ್, ಡಿಜಿಟಲ್ ಕಂಟೆಂಟ್ ಉರ್ದು ಇದ್ದರೆ ಯು ಕ್ಯಾನ್ ಗೆಟ್. ಸೊ ಎಲ್ಲಿದೆ ಉರ್ದು ಕಂಟೆಂಟ್? ನನ್ನ ಹತ್ರ ಏನಿದೆ? ಏನೂ ಇಲ್ಲ. ದೆನ್ ಐ ಕೇಮ್ ಬ್ಯಾಕ್, ಐ ಜಸ್ಟ್ ಗೇವ್ ಇಟ್ ಅ ಥಾಟ್. ಆ್ಯಂಡ್ ದೇರ್ ವಾಸ್ ಒನ್ ಗೈ ಹೂ ವಾಸ್ ವರ್ಕಿಂಗ್ ಫಾರ್ ಟಾಟಾ ಏಡ್ಸ್. ಹಿ ಮೆಟ್ ಮೀ. ಸರ್, ಯಾಕೆ ಮಾಡೋಕ್ಕಲ್ಲ ಸರ್, ಮಾಡೋಣ, ನಾನು ಮಾಡಿಕೊಡ್ತೀನಿ ಉರ್ದು ಕಂಟೆಂಟು, ಒಂದು POC ಪ್ರೂಫ್ ಆಫ್ ಕಾನ್ಸೆಪ್ಟ್ ಮಾಡಿಕೊಡ್ತೀನಿ, ಹೋಗಿ ಸರ್ಗೆ ತೋರಿಸಿ, ದೆನ್ ವಿಲ್ ಡೆವಲಪ್ ಉರ್ದು ಕಂಟೆಂಟ್ ವಿತಿನ್ 3 months ಅಂತ. Then he did a proof of concept. I showed him the proof of concept and touchwood, the director believed in me and now he's a very big IAS officer and gave me a chance. No. It's okay. So that gave me a break. Okay, and he trusted in me and then he even gave me advance also to execute the project. And the team strength from one single man, the team strength went to 35 aga. So that advance changed my life. So we started developing Urdu content. Within 3 months we gave the delivery. Delivery ನಾನು, ಆಸ್ ಎ ಸೆಡ್, ನಾನೇ ಹೋಗ್ತಾ ಇದ್ದೆ ಡೆಲಿವರಿಗೆ, ನಾನೇ ಟ್ರೈನಿಂಗ್ ಕೊಡ್ತಾ ಇದ್ದೆ ಆ್ಯಂಡ್ ಐ ಅಪಾಯಿಂಟೆಡ್ ಫ್ಯೂ ಪೀಪಲ್ ಆಲ್ಸೋ. Then I saw the state of all the schools in Karnataka. I went to every corner of, I traveled in every corner of Karnataka. And basically ನನಗೆ ಟ್ರಾವೆಲಿಂಗ್ ತುಂಬ ಇಷ್ಟ. ಸೊ ನನಗೆ ಗ್ರೌಂಡ್ ಲೆವೆಲ್ ವರ್ಕ್ ಮಾಡೋದು ಭಾಳ ಇಷ್ಟ ನನಗೆ. ಸೊ ನಾನು ಹೋಗಿ ಆ ಮಕ್ಕಳ ಎಕ್ಸೈಟ್ಮೆಂಟು ಅದು ಎಲ್ಲ ನೋಡಿ, ಸೊ ಇಟ್ ವಾಸ್ ಫಾರ್ ಉರ್ದು ಸ್ಕೂಲ್ಸ್. ಸರಿ, ಆಯಿತಾ. ಆಮೇಲೆ ಇಷ್ಟೆಲ್ಲ ಆಗಿ ಹಂಗೆ ಇಟ್ ಸ್ಟಾರ್ಟೆಡ್ ಗ್ರೋಯಿಂಗ್, ಬಿಸ್ನೆಸ್ ಸ್ಟಾರ್ಟೆಡ್ ಗ್ರೋಯಿಂಗ್.
ದೆನ್ ಐ ಥಾಟ್ ಉರ್ದು ಮಕ್ಕಳಿಗೆ ಕೊಟ್ಟಿದ್ದೀನಿ, ಯಾಕೆ ನಾವು ಕನ್ನಡ ಮಾಧ್ಯಮದ ಮಕ್ಕಳಿಗೆ ಯಾಕೆ ನಾವು ಮಾಡಬಾರ್ದು ಅಂತ. ಯಾಕಂದರೆ 75,000 ಶಾಲೆಗಳಿದ್ದಾವೆ ಕರ್ನಾಟಕದಲ್ಲಿ. 75,000ರಲ್ಲಿ 25,000 ಶಾಲೆಗಳು ಮಾತ್ರ ಪ್ರೈವೇಟ್ ಶಾಲೆಗಳು ಇರೋದು, ಓಹೋ. ಆಯಿತಾ. ಬಾಕಿ 50,000 ಶಾಲೆಗಳು ಕನ್ನಡ ಮಾಧ್ಯಮ ಶಾಲೆಗಳು. ಸೊ ಆಮೇಲೆ ಐ ಥಾಟ್ ಕನ್ನಡ ಮೀಡಿಯಮ್ ಯಾಕೆ ಮಾಡಬಾರ್ದು. ದೆನ್ ವಿ ಸ್ಟಾರ್ಟೆಡ್ ಡೆವಲಪಿಂಗ್ ಕನ್ನಡ ಮೀಡಿಯಮ್. ನನಗೇನಂದರೆ ಅವಾಗ ಆಗ್ತಾನೆ ಮತ್ತೆ ನಂದು ಸೆಕೆಂಡ್ ಇನ್ನಿಂಗ್ ಸ್ಟಾರ್ಟ್ ಆಗಿತ್ತು. ಐ ಕುಡ್ ಹವ್ ಸ್ಟಾಪ್ಡ್ ದೇರ್. ನಾನು ದುಡ್ಡು ಮಾಡಿಕೊಂಡು ಅವತ್ತೇನೆ ಅಲ್ಲೇ ನಿಲ್ಲಿಸ್ಬೋದಾಗಿತ್ತು. ಬಟ್ ಐ ಡೋಂಟ್ ನೋ ನನಗೇನು ಹುಚ್ಚೋ ಏನೋ. ದೆನ್ ಐ ಸ್ಟಾರ್ಟೆಡ್ ಡೆವಲಪಿಂಗ್ ಕನ್ನಡ ಮೀಡಿಯಮ್ ಕಂಟೆಂಟ್. ಇನ್ನೂ ಜನ ಹಾಕ್ಕೊಂಡು ಕನ್ನಡ ಮೀಡಿಯಮ್ ಕಂಟೆಂಟ್ ಸ್ಟಾರ್ಟ್ ಮಾಡಿ. ಥಿಂಕ್ ದಟ್ಸ್ ವೇರ್ ಪರ್ಪಸ್ ಕಮ್ಸ್ ಟು ಪ್ಲೇ ಅನ್ಸುತ್ತೆ. ಆಕ್ಸಿಡೆಂಟಲಿ ಪರ್ಪಸ್ ಸೇರ್ಕೋತ ಅಲ್ಲಿ ಪರ್ಪಸ್ ಸೇರ್ಕೋತು. ಯಾಕಂದರೆ ನನಗೆ ಕನ್ನಡ ಮಾಧ್ಯಮದ ಮಕ್ಕಳಿಗೆ ಏನು ಸಿಗ್ತಾ ಇದೆ ಅನ್ನೋದು ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗೋಯ್ತು. ಸೊ ಇಲ್ಲೇ ಇವ್ರಿಗೆ ಸಿಕ್ಕಿದ್ಮೇಲೆ ನಾವು ಕನ್ನಡ ಮಾಧ್ಯಮ ಮಕ್ಕಳಿಗೆ ಯಾಕೆ ಸಿಗಬಾರ್ದು ಅದು ಅಂತ ಕನ್ನಡ ಮಾಧ್ಯಮ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ಇಟ್ ಈಸ್ ಲೈಕ್ ಬೈ ಎವ್ರಿ ಒನ್ ಆ್ಯಕ್ಚುಲಿ. ಈಗ ಟಚ್ವುಡ್ಡು. ಸೊ ವಿ ಆರ್ ದ ನಂಬರ್ 1 ಕಂಟೆಂಟ್ ಪ್ರೊವೈಡರ್ಸ್ ಇನ್ ಕನ್ನಡ ಮೀಡಿಯಮ್, ಆ್ಯಂಡ್ ವಿಚ್ ಇಸ್ ಲವ್ಡ್ ಬೈ ಎವ್ರಿ ಟೀಚರ್, ಆ್ಯಂಡ್ ಇವನ್ ದ ಕಿಡ್ಸ್ ಲವ್ ಇಟ್. ಎಲ್ರಿಗೂ ನಮಸ್ಕಾರ. ರಾಧಾಬಾಯಿ ರ್ಯಾಪಿಡ್ ರಶ್ಮಿ. ಇದು ಒಂದು ಎಥ್ನಿಕ್ ಸ್ಟುಡಿಯೋ. ವೆಬ್ಸೈಟಲ್ಲಿ ಇರುವಂಥ ಎಲ್ಲ ಒಂದು ಕಲೆಕ್ಷನ್ಸು ನಾನು ಕ್ಯೂರೇಟ್ ಮಾಡಿರುವಂಥ ಇಟ್ ಇಸ್ ಮೈ ಸ್ಟೈಲ್ ಸ್ಟೇಟ್ಮೆಂಟ್. ದೇರ್ ಇಸ್ ಸಮಥಿಂಗ್ ದಟ್ ರಿಫ್ಲೆಕ್ಟ್ಸ್ ಯು. ನಿಮ್ಮ ರಾಧಾ ವೆಬ್ಸೈಟ್ ಲೈವ್ ಆಗಿದೆ, ಖಂಡಿತ ಹೋಗಿ ಎಕ್ಸ್ಪ್ಲೋರ್ ಮಾಡಿ. ಫುಲ್ ಕನ್ನಡ ಇಂಗ್ಲೀಷ್ ಎರಡು ಲ್ಯಾಂಗ್ವೇಜಲ್ಲೂ ಇದೆಯಾ ಸಿಲೆಬಸ್ಸು? 2 ಲ್ಯಾಂಗ್ವೇಜಲ್ಲೂ ಇದೆ. ಇಂಗ್ಲೀಷ್ ಮೀಡಿಯಮ್ಗೂ ಮಾಡಿದ್ದೀವಿ, CBSEಗೂ ಮಾಡಿದ್ದೀವಿ, ಈಗ ಪ್ರೈವೇಟ್ ಸ್ಕೂಲ್ಸ್ಗೂ ಮಾಡಿದ್ದೀವಿ. ನಾವು ಎಲ್ಲಿ ಅಂದರೆ ಫಸ್ಟು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ದ ಕಂಟೆಂಟ್ ಡೆವಲಪ್ ಸ್ಟಾರ್ಟ್ ಮಾಡಿ, ದೆನ್ ವಿ ಕೇಮ್ ಟು 2D ಅನಿಮೇಷನ್ಸು. 2D ಅನಿಮೇಷನ್ಸ್ ಅಂದರೆ ಇಟ್ಸ್ ಎ ಕಂಟಿನ್ಯೂಸ್ ಎವಾಲ್ವಿಂಗ್ ಥಿಂಗ್. ಕಂಟೆಂಟ್ ಡೆವಲಪ್ಮೆಂಟ್ ಇಸ್ ಎವಾಲ್ವಿಂಗ್ ಥಿಂಗ್. ಇಟ್ ನೆವರ್ ಸ್ಟಾಪ್ಸ್. ಓಕೆ, ವಿ ಆರ್ ಸ್ಟಿಲ್ ನಾಟ್ ಸ್ಟಾಪ್ ಡೆವಲಪಿಂಗ್ ದ ಕಂಟೆಂಟ್. ನಾವು ಮುಗಿದೋಯ್ತು ಅನ್ನೋ ಪದಾನೇ ಇಲ್ಲ. ಹೌದು, ಅದೇ ಈಗ ನಾನು ಹೇಳ್ತಾ ಇದ್ದೆ ನೋಡಿ. ಈಗ ಅಲ್ಲಿ 2D ಅನಿಮೇಷನ್ಸ್ ಆಯಿತು, ದೆನ್ ವಿ ಕೇಮ್ ಟು 3D ಅನಿಮೇಷನ್ಸು ನೋಡೇ ಇರಲ್ಲ ಎಷ್ಟೊಂದು ಜನ. ಒಂದು ಹಾರ್ಟ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ವಿ, ಫಂಕ್ಷನಿಂಗ್ ಆಫ್ ಹಾರ್ಟ್. ಅದನ್ನು ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರಿಗೆಲ್ಲ ನಾನು ಪ್ರೆಸೆಂಟೇಷನ್ ಕೊಟ್ಟಿದ್ದೆ. ಬರ್ ಅಮೇಸ್ಡ್ ಬೈ ಇಟ್. 3D ಆವಾಗ 3D ಅನಿಮೇಷನ್ಸು ಗ್ಲಾಸ್ ಎಲ್ಲ ಇಲ್ಲ ಹಂಗೆ 3D ಅನಿಮೇಷನ್ಸ್ ವಿತೌಟ್ ಗ್ಲಾಸ್. ಅದು ದೇವರ್ ಅಮೇಸ್ಡ್ ಬಟ್ ಇಷ್ಟು ಚೆನ್ನಾಗಿದೆ 3D ಅನಿಮೇಷನು. ಏನು ನೆಕ್ಸ್ಟ್ VR ಬಂತು, ವರ್ಚುವಲ್ ರಿಯಾಲಿಟಿ, ವೇರ್ ಯು ವೇರ್ ಗ್ಲಾಸಸ್ ಆ್ಯಂಡ್ ಇಮರ್ಸಿವ್ ಲರ್ನಿಂಗ್. ಸೊ ವಿ ಹ್ಯಾವ್ ಬೀನ್ ಡೂಯಿಂಗ್ ಎವ್ರಿಥಿಂಗ್. ವಿ ಆರ್ ದ ಫಸ್ಟ್ content providers to develop VR content in Kannada, Urdu and other languages. Hindi also we are doing it now. VR labs ಅಂತ ಇದೆನಾ? Yes, VR labs, virtual reality labs ಅಂತ. ಇದು ಯಾವ್ಯಾವ ಸಬ್ಜೆಕ್ಟ್ಸ್ ಇರೋದು? ಇಲ್ಲಿ ಇದು ಬಂದ್ಬಿಟ್ಟು we will have to do it for chemistry, physics, biology, geography. Okay, and we can do even English lab also in this. But the major impact is these 4 subjects: geography, biology, physics and chemistry. Maximum impact idu ಮಾಡುತ್ತೆ. Even social science also. Now what I've asked my team is, ಈಗ ಇಷ್ಟೇ ಮಾಡಿದಿರಂತ ಸೋಷಲ್ ಸೈನ್ಸಲ್ಲಿ why don't you do the wars also? ಬ್ಯಾಟಲ್ ಆಫ್ ಪಾನಿಪಟ್ ಆಯಿತು, ಅದೆಲ್ಲ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಬಿಕಾಸ್ ಇಟ್ ಮೇಕ್ಸ್ ಥಿಂಗ್ಸ್ ವೆರಿ ಇಂಟ್ರೆಸ್ಟಿಂಗ್. ಬೈ ಹಾರ್ಟ್ ಹೊಡೆಯೋ ತಪ್ಪತ್ತೆ. ಹೌದು, ಅದೆಲ್ಲ ಕೂತ್ಕೊಂಡ್ಬಿಡುತ್ತೆ ತಲೆಯಲ್ಲಿ. ನೀವು VR ಹಾಕೊಂಡ್ರೆ ದಟ್ಸ್ ಎ ಟೋಟಲಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಸೊ ವಾವ್, ಸೊ ಯುನೀಕ್ ಅಲ್ಲ. ನಾವು ಕಮ್ಸ್ ಟು ದ ಕಾಸ್ಟ್ ಆ್ಯಂಡ್ ಆಲ್ ಆಫ್ ದ್ಯಾಟ್, ಇದೆಲ್ಲ ತುಂಬ ಅಫೋರ್ಡಬಲ್ ಸರ್? VR ಲ್ಯಾಬೆಲ್ಲ ಅಫೋರ್ಡಬಲ್ ಇಲ್ಲ ಮ್ಯಾಮ್. VR ಲ್ಯಾಬೆಲ್ಲ ಅಷ್ಟೊಂದು ಅಫೋರ್ಡಬಲ್. ಇಟ್ಸ್ ಎ ವೆರಿ ಕಾಸ್ಟ್ಲಿ ಅಫೇರ್. To be very frank with you, developing one particular VR video of 3 minutes will cost us minimum 4 lakh rupees. The license ಆಯಿತು and the softwares that we use, all those things cost very much. Even the system itself will cost, the hardware itself cost 4 lakh rupees, 4.5 to 5 lakhs if we want the rendering to be fast. So 5 ಲಕ್ಷ ಬರೀ ಸಿಸ್ಟಮ್ಗೆ ಆಗುತ್ತೆ. ಅಲ್ಲಿ ಅದಕ್ಕೆ ಅಡ್ಜಸ್ಟೆಂಟ್ ಆಗಿ ವಾಟ್ ಎವರ್ ಸಾಫ್ಟ್ವೇರ್ಸ್ ವಿಚ್ ಹ್ಯಾಸ್ ಟು ಬಿ ಯೂಸ್ಡ್, ಅದೆಲ್ಲ ಒಂದು
ಆಗುತ್ತೆ ಅರೌಂಡ್ 6 to 8 lakhs. And the time consumed and the skill which is required to develop the VR videos, we have to pay huge money for it. ಇಟ್ಸ್ ಆಸ್ ಗುಡ್ ಆಸ್ ಮೇಕಿಂಗ್ ಅ ಮೂವಿ ಥರಾನೇ ಇದು. ಹೌದು, ಮೂವಿ ಥರನೇ. ಸೊ ಈಗ ಏನು ಮಾಡಿದ್ವಿ ಅಂದರೆ ನಾವು ಫಸ್ಟ್ VR ಲ್ಯಾಬ್ ಆಫ್ ಇಂಡಿಯಾ ಅಂತಲೇ ಹೇಳ್ಬೋದು ಗೌರ್ಮೆಂಟ್ ಶಾಲೆಗೆ ದಾವಣಗೆರೆ ಸ್ಮಾರ್ಟ್ ಸಿಟಿಲಿ ಮಾಡಿದ್ವಿ. VR ಆ್ಯಂಡ್ ರೊಬೋಟಿಕ್ಸ್ ಲ್ಯಾಬ್ ವಿ ಹ್ಯಾವ್ ಡನ್. ಸೊ ನಾವು ಕ್ಲಸ್ಟರ್ ಮಾಡ್ತಾಯಿದ್ದೀವಿ ಬಿಕಾಸ್ ಅಷ್ಟೊಂದು ಅಫೋರ್ಡ್ ಮಾಡೋಕ್ಕಾಗಲ್ಲ ಈವನ್ ಗೌರ್ಮೆಂಟ್ಗೆ ಎಲ್ಲ ಶಾಲೆಗಳಲ್ಲೂ VR ಲ್ಯಾಬ್ ಹಾಕಬೇಕು ಅಂತ ಅಂದರೆ ಇಟ್ ವಿಲ್ ಟೇಕ್ ಸಮ್ ಟೈಮ್ ಫಾರ್ ದೆಮ್ ಆಲ್ಸೋ. ಸೊ ಒಂದು ಕ್ಲಸ್ಟರಲ್ಲಿ ಅವರಾಗವರೇ ಬಂದು ಅಲ್ಲಿ ವಿಸಿಟ್ ಮಾಡೋ ಥರ ಬೇರೆ ಬೇರೆ ಸ್ಕೂಲ್ಸ್ ಎಲ್ಲ ಬಂದು ನೋಡಿಕೊಂಡು ಎಕ್ಸ್ಪೀರಿಯೆನ್ಸ್ ಮಾಡಿ ಹೋಗೋ ಥರ ಮಾಡಿದ್ದೀವಿ. ಸೊ ಬಿಕಾಸ್ ದಟ್ ಗಿವ್ಸ್ ಅ ವೆರಿ ಗುಡ್ ಎಕ್ಸ್ಪೀರಿಯೆನ್ಸ್ ಫಾರ್ ದ ಚಿಲ್ಡ್ರನ್. ಅವ್ರ ಟೈಮ್ ಸ್ಲಾಟ್ ತೊಗೊಂಡು ಆ ಪರ್ಟಿಕ್ಯುಲರ್ ಸ್ಕೂಲಲ್ಲಿ ಬಂದು ನೋಡ್ಕೊಂಡು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡು ಹೋಗೋ ಥರ ಮಾಡಿದ್ದೀವಿ. ಇವನ್ ರೊಬೋಟಿಕ್ಸ್ ಆಲ್ಸೋ ವಿಚ್ ಇಸ್ ದ ಬ್ರ್ಯಾಂಡ್ ನ್ಯೂ ಥಿಂಗ್ ವಿಚ್ ಹಸ್ ಕಮ್ ಅಪ್. ಏನು ರೊಬೋಟಿಕ್ಸ್ ಅಂದರೆ? ರೊಬೋಟಿಕ್ಸ್ ಅಂದರೆ ಕೋಡಿಂಗು ಫ್ರಮ್ 6th standard to 10th standard. ಸೊ ದ್ಯಾಟ್ ವಿ ಹ್ಯಾವ್ ಡನ್ ಇನ್ ಕನ್ನಡ ಮೀಡಿಯಮ್, ಐ ಟೆಲ್ ಯು. ಕನ್ನಡಲ್ಲಿ ಮಾಡಿದ್ದೀವಿ ಅದನ್ನ. ಸೊ ಮಕ್ಕಳಿಗೆ ಕಂಪ್ಲೀಟ್ ಕೋಡಿಂಗ್ ಹೇಳ್ಕೊಡೋದು, ಅಸೆಂಬ್ಲಿ ಹೇಳ್ಕೊಡೋದು. ಅರ್ಥ ಆಗುತ್ತಾ ಕೋಡಿಂಗ್ ಕನ್ನಡದಲ್ಲೆಲ್ಲ ಆರಾಮಾಗಿ? ಅರ್ಥ ಆಗುತ್ತೆ. ಸಿ IQ ಇಸ್ ವೆರಿ ಗುಡ್ ಇತ್ತೀಚಿನ ಮಕ್ಕಳು. ಸಿ ಏನಾಗುತ್ತೆ ಅಂದರೆ ಎಲ್ಲರಿಗೂ ಒಂದು ಆ ಮಿತ್ತು, ಗೌರ್ಮೆಂಟ್ ಶಾಲೆ ಮಕ್ಕಳು ಏನು ಅಷ್ಟೇ ಅಂತ. ಬಟ್ ಗೌರ್ಮೆಂಟ್ ಶಾಲೆ ಮಕ್ಕಳ ಪ್ರಾಡಕ್ಟ್ಸ್ ಆರ್ ದ ಬೆಸ್ಟ್ ಪ್ರಾಡಕ್ಟ್ಸ್, ಐ ಆಮ್ ಟೆಲಿಂಗ್ ಯು, ಕಂಪೇರ್ ಟು ಎನಿ ಪ್ರೈವೇಟ್ ಸ್ಕೂಲ್ ಸ್ಟೂಡೆಂಟ್ಸ್. ಗೌರ್ಮೆಂಟ್ ಸ್ಕೂಲ್ ಸ್ಟೂಡೆಂಟ್ಸ್ ಆರ್ ದ ಬೆಸ್ಟ್ ಪ್ರಾಡಕ್ಟ್ಸ್. ವೆನ್ ಡಿಡ್ ಯು ರಿಯಲೈಸ್ ದಿಸ್? ಅಂದರೆ ಎನಿ ಮೊಮೆಂಟ್ ದಟ್ ನಿಮ್ಮ ಕಣ್ಮುಂದೆ ಅದನ್ನು ಇದು ಮಾಡಿದ್ದು? ಮ್ಯಾಮ್, the IAS officers that whom I have interacted with, they are all government school products. ಎಲ್ಲರೂ ಅಷ್ಟೇ. ಯಾರು ಪ್ರೈವೇಟ್ ಸ್ಕೂಲು ಇಂಥ ಹೈಟೆಕ್ ಸ್ಕೂಲಿಂದ ಬಂದವರು ತುಂಬ ಜನ ಕಡಿಮೆ. ಎಲ್ಲರೂ ಒಳ್ಳೊಳ್ಳೆ ಗೌರ್ಮೆಂಟ್ ಸ್ಕೂಲಿಂದ ಆ ಜಿಲ್ಲೆ ಪ್ರತಿ ಯಾವುದೋ ಬ್ಯಾಕ್ಗ್ರೌಂಡು, ಯಾವುದಪ್ಪ ಅದು ತುಮಕೂರು ಹತ್ರ ಯಾವುದೋ ಒಂದು ಹಳ್ಳಿ ಮಧುಗಿರಿ ಅಂತ ಇದೆ, ಅಲ್ಲಿಂದ ಬಂದರು. ಈಸ್ ಎ ವೆರಿ ಬಿಗ್ IAS ಆಫೀಸರ್. ಆಮೇಲೆ ಚಾಮರಾಜನಗರದ ಹತ್ರ ಇರೋರು ಯಾರೋ, ಹೀ ಈಸ್ ಎ ವೆರಿ ಬಿಗ್ IAS ಆಫೀಸರ್. ಆಲ್ ದೋಸ್ ಪ್ರಾಡಕ್ಟ್ಸ್ ಆರ್ ಆಲ್ government school products. See, because they see life, okay, right. What exactly is life, ಅದನ್ನ ಅವ್ರು ಫಸ್ಟಿಂದನೂ ಅದನ್ನ ರೂಢಿಸ್ಕೊಂಬಂದ್ಬಿಟ್ಟಿರ್ತಾರೆ. ದೇ ವಾಂಟ್ ಟು ಅಚೀವ್ ಸಮಥಿಂಗ್ ಸೊ ದ್ಯಾಟ್ ಆ ಫ್ಯಾಮ್ಲಿಗೆ ಅವ್ರಿಗೆ ಅಫೋರ್ಡ್ ಮಾಡಬೇಕು, ಮುಂದಕ್ಕೆ ಬೆಳೆದು ಆ ಫ್ಯಾಮ್ಲಿನ ಅವರು ನೋಡ್ಕೊಂಡು ಹೋಗ್ಬೇಕು ಅನ್ನೋ ಉದ್ದೇಶದಿಂದ ಅವರು ಅಷ್ಟು ಓದಿ ಬಂದಿರ್ತಾರೆ. ಸೊ ಅದು ಆ ಹಂಗರು ಗೌರ್ಮೆಂಟ್ ಶಾಲೆ ಮಕ್ಕಳಲ್ಲೇ ನಾವು ನೋಡಿದ್ದು. ಈವನ್ ನಮ್ಮ ಫಾರ್ ಎಕ್ಸಾಂಪಲ್ 2021 ದೇರ್ ಇಸ್ ಎ ವಿಲೇಜ್ ಕಾಲ್ಡ್ ಕೋಟುಂಗ್ಚಿಗಿ ಅಂತ ಗದಗ್ ಹತ್ರ. ಅಲ್ಲಿ ನಾವು ಡೊನೇಟ್ ಮಾಡಿದ್ವಿ, CSR ಡಿಜಿಟಲ್ ಕ್ಲಾಸ್ ರೂಮ್ ಡೊನೇಟ್ ಮಾಡಿದ್ವಿ. ಆ್ಯಂಡ್ ಆವಾಗ ನಾವು ವಿ ಗೇವ್ ಆಲ್ ದ ಪೇರೆಂಟ್ಸ್ ಫ್ರೀ ಆ್ಯಕ್ಸೆಸ್ ಟು ಅವರ್ ಮೊಬೈಲ್ ಆ್ಯಪ್. ಅಲ್ಲಿ ಗುಂಡಿ ತೋಡೋ ಲೇಬರರ್ ಮಗಳು, ಶಿ ಸ್ಕೋರ್ಡ್ 99%. ಅಲ್ಲ, ಅದು ದ್ಯಾಟ್ ಗಿವ್ಸ್ ಅಸ್ ಲಾಡ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್. ಸೊ ಆ ಥರ ನಾನು ಹೇಳೋದೇನು ಅಂದರೆ, ಮ್ಯಾಕ್ಸಿಮಮ್ ಯು ಕ್ಯಾನ್ ಟೇಕ್ ಔಟ್ ದ ಡಾಟಾ. ಮೋಸ್ಟ್ 90% ಪ್ಲಸ್ ಸ್ಟೂಡೆಂಟ್ಸ್ ಆರ್ ಫ್ರಮ್ ಗೌರ್ಮೆಂಟ್ ಸ್ಕೂಲ್ಸ್. ಪ್ರೈವೇಟ್ ಸ್ಕೂಲ್ ಮಕ್ಕಳಿದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಗೌರ್ಮೆಂಟ್ ಸ್ಕೂಲ್ ಚಿಲ್ಡ್ರನ್. ಹೌದು. ಒಂದು ಐ ಥಿಂಕ್ ಪಾಠಶಾಲಾದಲ್ಲಿ ಒಂದು ಲೈನ್ ಇದೆಯಲ್ಲ, ಓದಿಸುವವರಿಗೆ ಮಾತ್ರ ಸಿರಿತನ ಬಡತನ, ಯಾವತ್ತು ಓದೋವರಿಗೆ ಯಾವತ್ತೂ ಅದು ಯಾವುದೂ ಇಲ್ಲ. ಹಾಗಾಗಿ ಎಲ್ಲ ಲೈವ್ ಆಗಿ ನೋಡಿದ್ದೀರಾ ನೀವು? ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ನಾನು. ಟಾಕಿಂಗ್ ಅಬೌಟ್ ಗೌರ್ಮೆಂಟ್ ಸ್ಕೂಲ್ಸ್, ಇವತ್ತಿನ ಸಿಟಿ ಜನಕ್ಕೆ ಕಾಣದ ಸತ್ಯಗಳು ನೀವೇನೇನು ನೋಡಿದ್ದೀರಾ ಅಲ್ಲಿ ಸರ್ಕಾರಿ ಶಾಲೆಗಳ ವಾಸ್ತವ? ಸರ್ಕಾರಿ ಶಾಲೆಗಳ ವಾಸ್ತವ ಅಂದರೆ ನಾನೇನು ಹೇಳಲಿ ನಿಮಗೆ, ಈಗ ಭಾಳ ಇಂಪ್ರೂವ್ ಆಗಿದೆ. ಸೊ ಕಂಪೇರ್ ಟು ದ ಸ್ಕೂಲ್ಸ್ ದಟ್ ಐ ಸಾ ಇನ್ 2013, 14, 15 ನೋಡ್ರೋ ಏನಿದೆ, ಈಗ ಭಾಳ ಚೇಂಜ್ ಆಗಿದೆ. ಅಂದರೆ ಸ್ವಲ್ಪ ಫೆಸಿಲಿಟೀಸು ಎಲ್ಲ, ಬಿಕಾಸ್ ದ ಇಂಟೆಂಟ್ ಆಫ್ ದ ಲೋಕಲ್ ministries or whatever it is, it's changed now.
So they also want to do the best for their constituencies. ಸೊ ಆ ಇಂಟೆಂಟ್ ಇರೋದ್ರಿಂದ ಈಗ ಯು ಕ್ಯಾನ್ ಸಿ ಲಾಟ್ ಆಫ್ ಚೇಂಜ್. ಅರ್ಲಿಯರ್ ಐ ಯೂಸ್ ಟು ಸಿ ಟಾಯ್ಲೆಟ್ಸ್ ಇರ್ತಾ ಇರಲಿಲ್ಲ. ಮಳೆ ಬಂದರೆ ಸೋರೋದು ಸ್ಕೂಲ್ಸು ತುಂಬ ನೋಡಿದ್ದೀನಿ. ಆ್ಯಂಡ್ ಅಬ್ಸಲ್ಯೂಟ್ಲಿ ನೋ ಪವರ್ ಅಟ್ ಆಲ್. ಆಮೇಲೆ ಟೀಚರ್ಸು ನಾನು ಹೇಳ್ದಂಗೆ ನಿಮಗೆ ಇಂಗ್ಲೀಷ್ ಟೀಚ್ ಮಾಡೋರೇ ಸೋಷಲ್ ಸೈನ್ಸ್ ಟೀಚ್ ಮಾಡ್ತಾಯಿದ್ರು, ಕನ್ನಡ ಟೀಚ್ ಮಾಡೋರು ಕನ್ನಡ ಮೀಡಿಯಮ್ ಸೋಷಲ್ ಸೈನ್ಸ್ ಟೀಚ್ ಮಾಡ್ತಾಯಿದ್ರು, ಹಿಂದಿ ಮಾಡೋರು ಸೈನ್ಸ್ ಮಾಡೋರು ಮ್ಯಾಥ್ಸ್ ಮಾಡ್ತಾಯಿದ್ರು. ಟೀಚರ್ಸ್ ಅಭಾವ ತುಂಬ ಆಯಿತು. ಸೊ ಬಟ್ ಈಗ ಗ್ರ್ಯಾಜುಲಿ ಎವ್ರಿಥಿಂಗ್ ಈಸ್ ಚೇಂಜಿಂಗ್ ಫಾರ್ ಗುಡ್ ಆ್ಯಕ್ಚುಲಿ. ನಾವು ದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಸ್ ಆರ್ ಆಲ್ಸೋ ಕಮಿಂಗ್ ಅಪ್. Okay, where they want to teach English medium for all the government school children. Oh. Okay, so a lot of things will change for sure. In next 5 years down the line, you'll see more English medium government schools with very good infrastructure. Okay, so everything will change in next 5 years. 3 things that you would like to see ಈ ಗೌರ್ಮೆಂಟ್ ಸ್ಕೂಲ್ಸ್ಗಳಲ್ಲಿ, 3 big changes that you want. As of now things are happening. Change ಅನ್ನೋದು ಅಂದರೆ ಇಂಟೆಂಟ್ ಆಫ್ ಟೀಚರ್ಸ್ ಶುಡ್ ಬಿ ಲೈಕ್ ಐ ಆಮ್ ಗೆಟಿಂಗ್ ಆಲ್ ದಿಸ್ ಫೆಸಿಲಿಟೀಸ್ ಫಾರ್ ಮೈ ಓನ್ ಗುಡ್ ಅನ್ನೋದು ರಿಯಲೈಸ್ ಆಗಬೇಕು. ಸೊ ರಿಯಲೈಸ್ ಆಗಿ ದೇ ಹ್ಯಾವ್ ಟು ಯೂಸ್ ಇಟ್ ಫಾರ್ ದ ಮ್ಯಾಕ್ಸಿಮಮ್ ಸೊ ದ್ಯಾಟ್ ದೇ ಗಿವ್ ದ ಬೆಸ್ಟ್ ಫಾರ್ ದ ಕಿಡ್ಸ್. ಅದು ಒಂದು ಮೇಜರ್ ಥಿಂಗು. ಸಿ ಯು ಮೈಟ್ ಗಿವ್ ಲಾಟ್ ಆಫ್ ಥಿಂಗ್ಸ್ ಟು ದ ಸ್ಕೂಲ್. ಎಲ್ಲನೂ ಕೊಡ್ಬೋದು, ಏನು ಬೇಕು ಎಲ್ಲ ಫೆಸಿಲಿಟಿ, ಸ್ಮಾರ್ಟ್ ಕ್ಲಾಸು, ಸ್ಮಾರ್ಟ್ ಬೋರ್ಡ್ಸು, ಎಲ್ಲ ಕಂಪ್ಯೂಟರ್ ಲ್ಯಾಬು ಎಲ್ಲ ಕೊಡ್ಬೋದು. ಇನ್ಫ್ರಾ. ಬಟ್ ಎಂಡ್ ಆಫ್ ದ ಡೇ ಇಫ್ ದೇರ್ ಇಸ್ ನೋ ಯೂಸರ್ಸ್ ಆರ್ ದೇ ಡೋಂಟ್ ನೋ ಹೌ ಟು ಯೂಸ್ ಇಟ್ ಆರ್ ದೇ ಫೀಲ್ ದಟ್ ಇಟ್ ಈಸ್ ಎ ಪೇಯ್ನ್ ಟು ಯೂಸ್ ಇಟ್, ಆಯಿತಾ. ಸೊ ಆವಾಗ ಅದು ಎಷ್ಟೇ ಕೊಟ್ಟರು ನೀವು ಡೆಫಿನೆಟ್ಲಿ ಯೂಸ್ ಆಗಲ್ಲ. ರೈಟ್. ಆಮೇಲೆ ಅದ್ರ ಬಗ್ಗೆ ಗೊತ್ತಿರಬೇಕು. ಆ್ಯಂಡ್ as the infrastructure providers like us, so we'll have a lot of responsibility on teaching the teachers training the teachers. That plays a key role. ಸೊ ಅದೊಂದು ಸಿಸ್ಟಮ್ ಇದೆಯಾ ನಿಮ್ಮದು? System ಇದೆ. We have got a network, we have got engineers all over Karnataka, so who are well versed, and all IT guys who give proper training to the teachers whenever it is installed. 2 to 3 months ಅಲ್ಲೇ ಇರ್ತಾರೆ, ಟೀಚ್ ಮಾಡ್ತಾರೆ. ಆ್ಯಂಡ್ ವಿ ಗಿವ್ 3 years ಸರ್ವಿಸ್ ಟು ಆಲ್ ದ ಗೌರ್ಮೆಂಟ್ ಸ್ಕೂಲ್ಸ್. ಸೊ ಹಾಗಾಗಿ ಎವ್ರಿ ಡಿಸ್ಟ್ರಿಕ್ಟ್ ಹ್ಯಾಸ್ ಗಾಟ್ 1 engineer ಆರ್ 2 engineers ಡಿಪೆಂಡಿಂಗ್ ಆನ್ ದ ಇನ್ಸ್ಟಲೇಷನ್ ಬೇಸ್. ಸೊ ಅಲ್ಲಿ ಹೋಗಿ ಪ್ರಾಪರ್ ಟ್ರೈನಿಂಗ್ ಕೊಡೋದು. ವೆನ್ ಎವರ್ ದ ಹಾರ್ಡ್ವೇರ್ ಇಸ್ ಡೌನ್ ದೇ ವಿಲ್ ಗೋ ಆ್ಯಂಡ್ ರಿಪೇರ್ ಇಟ್. ಸೊ ಎಲ್ಲ ಮಾಡ್ತಾರೆ. ಸೊ ಆನ್ ಬೋರ್ಡಿಂಗ್ ಹಿಂಗಾಗತ್ತೆ ಹೇಳ್ತೀರಾ ಸರ್? ಲೈಕ್ ಈಗ ಗೌರ್ಮೆಂಟ್ ವರ್ಸಸ್ ಪ್ರೈವೇಟ್ onboarding with what? Government thing is, see, the government will have an allocated budget for this particular thing. Okay, so ಆ ಬಜೆಟ್ ಪ್ರಕಾರ ನಾವು ಟೆಂಡರ್ ಕರೀತಾರೆ. ಸೊ ಸಪೋಸ್ ಇಫ್ ಯು ಆರ್ ಎಲಿಜಿಬಲ್ ದೆನ್ ವಿಲ್ ಗೆಟ್ ದ ಟೆಂಡರ್. ಸೊ ಇಫ್ ಯು ಆರ್ ನಾಟ್ ಎಲಿಜಿಬಲ್ ವಿ ಡೋಂಟ್ ಗೆಟ್ ದ ಟೆಂಡರ್. ಎಲಿಜಿಬಲ್ ಅಂದರೆ ದೇರ್ ಆರ್ ಸರ್ಟನ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇನ್ ದ ಟೆಂಡರ್ ವಿಚ್ ಹ್ಯಾಸ್ ಟು ಬಿ ಫುಲ್ಫಿಲ್ಡ್. So if we fulfill that, then we'll get the tender. Otherwise, we won't get the tender. Private ಶಾಲೆಗಳಲ್ಲಿ cost is the thing. So you give them the best price, you'll get the order. ಸೊ ಈಗ ನಾನೊಂದು ಪ್ರೈವೇಟ್ ಸ್ಕೂಲ್, ಐ ಆಮ್ ವಾಚಿಂಗ್ ಯು, ಐ ಆಮ್ ಅ ಪ್ರಿನ್ಸಿಪಲ್ ಅಥವಾ ಟ್ರಸ್ಟಿನೋ ಯಾರೋ ನೋಡೋಣ. ನನ್ನ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ನಿಮ್ಮ ಟೀಮ್ ಜೊತೆಗೆ ಫ್ರಮ್ ದ ಫಸ್ಟ್ ಕಾಲ್ ಏನೇನಾಗುತ್ತೆ, ವಾಟ್ ಶುಡ್ ಬಿ ಮೈ ಬಜೆಟ್, ವಾಟ್ ಆರ್ ದ ಕೈಂಡ್ ಆಫ್ ಪ್ರಾಡಕ್ಟ್ಸ್ ದಟ್ ಐ ಶುಡ್ ಬಿ ಲುಕಿಂಗ್ ಎಟ್ ಫ್ರಮ್ ವಿದ್ವತ್? See, budget in a sense, it all depends on your requirement. So if suppose you need only smart panels for all your classrooms, so each classrooms might cost you around 1.2 to 1.5 lakhs, depending on the size of the panel. So 65 to 75, 86. So room size matter agate. If the room size is huge, then 86 inches will go. If the room size is moderate, then 75. Room size is small, 65. So the price differs with the sizes. Okay, and you want to have a robotics lab, that will have a separate price. And you want to have a VR lab, that will have a separate price. You want to have science lab,
that will have a separate price. Mhm. Language lab, separate price. Oh. So it never ends. So if your requirement is more, the budget you should also be more. ಸೊ ನಿಮ್ಮದು ಟಾಪ್ ಸೆಲ್ಲಿಂಗ್ ಪ್ರಾಡಕ್ಟ್ ಯಾವುದು ಕರ್ನಾಟಕದಲ್ಲೇ? ಕರ್ನಾಟಕದಲ್ಲಿ ಟಾಪ್ ಸೆಲ್ಲಿಂಗ್ ಪ್ರಾಡಕ್ಟ್ಸು ನಮ್ಮದು ಡಿಜಿಟಲ್ ಕಂಟೆಂಟು, ಆಮೇಲೆ ನಾವು LED ಪ್ಯಾನಲ್ಸು. ಓ, ಸೊ ಪ್ಯಾನಲ್ ಬೇರೆಯವ್ರದ್ದಿದ್ರು ನೀವು ಕಾಂಟೆಂಟ್ ಕೂಡ ಇವು ರೈಟ್ಸ್ ಕೊಡ್ತೀರಾ ಅದಕ್ಕೆ? ದೇ ಕ್ಯಾನ್ ಪ್ಲೇ ಇಟ್ ಇನ್ ದೇರ್ ಲೈಸೆನ್ಸ್ ಜಸ್ಟ್ ಲೈಕ್ ವಿಂಡೋಸ್. ಯು ಗಾಟ್ ಅ PC, ಅದಕ್ಕೆ ವಿಂಡೋಸ್ ಹಾಕ್ರೆ ಯು ಕ್ಯಾನ್ ಯೂಸ್ ದ ವಿಂಡೋಸ್ ಆ್ಯಸ್ ಯು ಲೈಕ್. ಸೊ ನಮ್ಮದು ವಿಲ್ ಬಿ ಗಿವಿಂಗ್ 1 year ಸಬ್ಸ್ಕ್ರಿಪ್ಷನ್. ಸೊ ಎನಿಬಡಿ, ಸಪೋಸ್ ನಾವು ಹೆಂಗಾಗಿದೆ ಅಂದರೆ ದರ್ ಆರ್ ಸೋ ಮೆನಿ ಪ್ಲೇಯರ್ಸ್ ಇನ್ ದ ಮಾರ್ಕೆಟ್. ಅವರೆಲ್ಲ ಅವ್ರು LED ಪ್ಯಾನಲ್ಸ್ನ ಇನ್ಸ್ಟಾಲ್ ಮಾಡ್ತಾರೆ. ಸೊ ಬಟ್ ವೆನ್ ಇಟ್ ಕಮ್ಸ್ ಟು ಸಾಫ್ಟ್ವೇರ್, ನಾವು ವಿ ಆರ್ ಸೋ ಲಕ್ಕಿ ದ್ಯಾಟ್ ಟೀಚರ್ಸ್ ಇನ್ಸಿಸ್ಟ್ ಇಲ್ಲ ವಿದ್ವತ್ ಕಂಟೆಂಟ್ ಕೊಡಿ ಅಂತ. ಸೊ ದೇ ಕಮ್ ಬ್ಯಾಕ್ ಟು ಅಸ್ ಆ್ಯಂಡ್ ದೇ ಬೈ ದ ಲೈಸೆನ್ಸಸ್ ಫ್ರಮ್ ಅಸ್ ಆ್ಯಂಡ್ ಇನ್ಸ್ಟಾಲ್ ಇಟ್. ವೈ ಆರ್ ದೇ ಕಮಿಂಗ್ ಬ್ಯಾಕ್ ಟು ಯು? ಅಂದರೆ ಆ USP ಏನು ಬಿಲ್ಡ್ ಮಾಡಿದ್ದೀರಾ? ಹೌದು. ಏನಂದರೆ ಟೀಚರ್ಸ್ ಗೊತ್ತು, ಬಿಕಾಸ್ ಅವರ್ ಕಂಟೆಂಟ್ ಈಸ್ ವೆರಿ ಯೂಸರ್ ಫ್ರೆಂಡ್ಲಿ. ಅವ್ರಿಗೆ ಇಲ್ಲ ವಿದ್ವತ್ ಹಾಕ್ಕೊಂಡ್ರೆ ನಮಗೆ ತುಂಬ ಈಸಿ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿದೆ. ಸೊ ಹಾಗಾಗಿ ವೆನ್ ದೇ ಆರ್ ಸೀಯಿಂಗ್ ಎ ಡೆಮೋ, ಎವ್ರಿ ಟೈಮ್, ಇನ್ ಸ್ಪೈಟ್ ಆಫ್ ಎವ್ರಿ ಇಯರ್ ಸ್ಕೂಲ್ ಬೈಯಿಂಗ್ ದ ಪ್ಯಾನಲ್ಸ್, ಸೊ ಎವ್ರಿ ಟೈಮ್ ದೇ ಸಿ ದ ಡೆಮೋ. ಓಕೆ, ಸೊ ಡೆಮೋ ನೋಡಿದಾಗ ಟೀಚರ್ಸ್ನೆಲ್ಲ ಕೂರಿಸಿರ್ತಾರೆ. ಆ್ಯಂಡ್ ಇಫ್ ಸಪೋಸ್ ದ ಮ್ಯಾನೇಜ್ಮೆಂಟ್ ಸೇಸ್ ನೋ, ವಿ ಆರ್ ಫೈನಲೈಸಿಂಗ್ ದಿಸ್ ಪರ್ಸನ್ ಬಿಕಾಸ್ ಈಸ್ ಗಿವಿಂಗ್ ದ ಬೆಸ್ಟ್ ಪ್ರೈಸ್ ಅಂತ ಅಂದಾಗ, ಆವಾಗ ಅವ್ರಿಗೆ ಟೀಚರ್ಸ್ ವಿಲ್ ಟೆಲ್ ದ ಮ್ಯಾನೇಜ್ಮೆಂಟ್, ಆಯಿತು ಪ್ಯಾನಲ್ಸ್ ಓಕೆ, ನೀವು ಯಾರ ಹತ್ರ ಪ್ಯಾನಲ್ ತೊಗೊಳ್ಳಿ, ಬಟ್ ನಮ್ಗೆ ಸಾಫ್ಟ್ವೇರು ನಮಗೆ ಇದು ಬೇಕು ವಿಚ್ ಈಸ್ ಯೂಸರ್ ಫ್ರೆಂಡ್ಲಿ ಅಂತ ಹೇಳ್ತಾರೆ. ಸೊ ಲೈಕ್ ದೇ ರೆಕಮೆಂಡ್ ಅಸ್. ಸೊ ಈ ಪ್ರಾಡಕ್ಟ್ ಎಲ್ಲ ಈಗ ಸ್ಕೂಲ್ ಮತ್ತು ಟೀಚರ್ಸ್ ಪರ್ಸ್ಪೆಕ್ಟಿವಿಂದ ಆಯಿತು. ಈಗ ಮನೇಲಿರೋ ಪೇರೆಂಟ್ಸಿಗೆ ವಿದ್ವತ್ ಏನಾರು ಇದೆಯಾ? ಅಫ್ಕೋರ್ಸ್ ಇದೆ. ಮನೇಲಿರೋ ಪೇರೆಂಟ್ಸ್ಗೆ ವಿ ಹ್ಯಾವ್ ಗಾಟ್ ಅನ್ ಮೊಬೈಲ್ ಅಪ್ಲಿಕೇಶನ್, ಆಂಡ್ರಾಯ್ಡ್, iOS. What is it that app is all about? App is all about class 1 to 10. So if suppose your kid is studying in 3rd standard, you can log into our in the App Store and download Vidyat Learning app and subscribe only 3rd standard. So if you want 1 year, you can take 1 year. 6 months, you can take 6 months. ಅಂದರೆ ಟ್ಯೂಷನ್ಗೆ ಈಕ್ವಲೆಂಟ್ ಇದು? ಟ್ಯೂಷನ್ಗಿನ್ನ ಬೆಟರು ಅನಿಸುತ್ತೆ. ಯಾಕಂದರೆ ನೀವು ಟ್ಯೂಷನ್ಗೆ ಹೋದರೆ, ಇವತ್ತು ನೀವು ಟ್ಯೂಷನ್ಗೆ ಹೋಗ್ತೀರಾ, ಇವತ್ತೊಂದು ಪಾಠ ಮಾಡ್ತಾರೆ, ನಾಳೆ ಹೋದರೆ ಬೇರೆ ಪಾಠನೇ ಮಾಡಬೇಕು. ಅವರು ಈಗ ಅರ್ಥ ಆಗಲಿ ಬಿಡಲಿ, ಒಂದು ಸತಿ ಹೇಳ್ಬೋದು ಅಥವಾ ಮ್ಯಾಕ್ಸಿಮಮ್ 2 ಸತಿ ರಿಪೀಟ್ ಮಾಡ್ಬೋದು. ಥರ್ಡ್ ಟೈಮ್ ಒಬ್ವಿಯಸ್ಲಿ ದ ಟೀಚರ್ ವಿಲ್ ಗೆಟ್ ಫ್ರಸ್ಟ್ರೇಟೆಡ್, ಇಲ್ಲ ನಾನು ಎಷ್ಟು ಸತಿಯಪ್ಪ ಹೇಳ್ಕೊಡ್ಲಿ ಅಂತ. ಬಟ್ ನಮ್ಮದ್ರಲ್ಲಿ ಎಷ್ಟು ಸತಿನಾರು ನೋಡ್ಕೊಳ್ಳಿ ನೀವು. ಸೊ ದ ಸೇಮ್ ಥಿಂಗ್, ಯು ಕ್ಯಾನ್ ಸಿ ಇಟ್ ಟಿಲ್ ಯು ಅಂಡರ್ಸ್ಟ್ಯಾಂಡ್. ರೈಟ್. And then you go to the next chapter. It's interactive? Next chapter ಹೋಗೋಕ್ಕಿಂತ ಮುಂಚೆ ಎಕ್ಸಾಮ್ಸ್ ಎಲ್ಲ ಇರುತ್ತೆ? ಎಕ್ಸಾಮ್ಸ್, ಅಸೆಸ್ಮೆಂಟ್ ಟೂಲ್ಸು ಎಲ್ಲ ಇರುತ್ತೆ. ಸೊ ಮಾಕ್ ಟೆಸ್ಟ್ಸು ಪ್ರತಿಯೊಂದು ಇರುತ್ತೆ. ಸೊ ಯು ಕ್ಯಾನ್ ಬಿ ಪರ್ಫೆಕ್ಟ್ ಆಫ್ ದಟ್ ಪರ್ಟಿಕ್ಯುಲರ್ ಚಾಪ್ಟರ್ ಆ್ಯಂಡ್ ದೆನ್ ಗೋ ಟು ದ ನೆಕ್ಸ್ಟ್ ಚಾಪ್ಟರ್. ಯು ವಿಲ್ ಹ್ಯಾವ್ ಆಂಪಲ್ ಟೈಮ್ ಟು ಡೂ ವಾಟ್ ಎವರ್ ಯು ವಾಂಟ್. So it is Vidyat Learning app. Vidyat Learning app. VIDWATH Learning app. Both iOS as well as Android. So ಇದು ಡೌನ್ಲೋಡ್ ಫ್ರೀನಾ? Download free, but subscription cost. Starts from? Starts from, if it's for 3 months, we are giving it at 499. 6 months is separate ಇದೆ. And for 1 year, it's 1399. Multiple accesses? Yeah, no, only one access. One device access? One device. Multiple times? Multiple times. 1 year ತೊಗೊಂಡ್ರೆ ನೀವು ಎಷ್ಟು ಸತಿ ಬೇಕಾದ್ರೂ ನೀವು ಲಾಗಿನ್ ಆಗ್ಬೋದು, ಎಷ್ಟು ಸತಿ ಬೇಕಾದ್ರೂ ನೋಡ್ಬೋದು. After 1 year, it will get lapsed. Nice. So ಈಗ ವಿತ್ AI ಕಮಿಂಗ್ ಇನ್, ಅದು ಎಲ್ಲರೂ ಇನ್ನೂ ಹ್ಯೂಮನ್ ಇಂಟೆಲಿಜೆನ್ಸ್ಗೆ ಅದು ಎದುರಾಗಿ ನಿಂತಿದೆಯಲ್ಲ, ಅದನ್ನು ನಿಮ್ಮ ಕಡೆಗೆ ಹೆಂಗೆ ತಿರುಗಿಸ್ಕೊಂಡಿದ್ದೀರಾ? ವಾಟ್ ಆರ್ ದ ಲೇಟೆಸ್ಟ್ ಇನ್ನೋವೇಷನ್ಸ್ ಆಫ್ಟರ್ AI ಹ್ಯಾಸ್ ಕಮ್ ಇನ್? AI 2 ಥರ AIನ ನಾವು ಇಂಟಿಗ್ರೇಟ್ ಮಾಡ್ಬೋದು. ಒಂದು, ಟು ಗಿವ್ ಮೋರ್ ಇನ್ಫಾರ್ಮೇಷನ್. ಆಮೇಲೆ ಮೋರ್ ಇನ್ಫಾರ್ಮೇಷನ್ ಅಂದರೆ ಎಷ್ಟು ಇನ್ಫಾರ್ಮೇಷನ್ನು, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮೀನಿಂಗ್ ಅಂದರೆ ಈಗ ನಾನು ಒಂದು ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಬಗ್ಗೆ ನಾನು ತಿಳ್ಕೊಬೇಕು ಅಂದಾಗ, ನಾನು ವೆನ್ ಐ ಯೂಸ್ AI ಫಾರ್ ದ್ಯಾಟ್ ಪರ್ಟಿಕ್ಯುಲರ್ ಥಿಂಗ್, ಇಟ್ ವಿಲ್ ಗಿವ್ ಮಿ 3-4 ಆಪ್ಷನ್ಸ್. ಓಕೆ, ಇಟ್ ಮೈಟ್ ಗಿವ್ 6-7 ಆಪ್ಷನ್ಸ್ ಆಲ್ಸೋ. ಬಟ್
ನನಗೆ ಯಾವ ಆಪ್ಷನ್ ಅರ್ಥ ಆಗುತ್ತೆ ಅನ್ನೋದು ನನಗೆ ಇಂಪಾರ್ಟೆಂಟು. ಸೊ ಹಾಗಾಗಿ ಇಫ್ ಇಟ್ ಇಸ್ ಲಿಮಿಟೆಡ್ ಇಟ್ಸ್ ಗುಡ್. ಆಮೇಲೆ ಎ ಐ ಹ್ಯಾಸ್ ಮೇಡ್ ಅವರ್ ಲೈಫ್ ಈಸಿಯರ್ ಆಲ್ಸೋ ಟು ಡೆವಲಪ್ ದ ಕಂಟೆಂಟ್ಸ್. ಸೊ ಅರ್ಲಿಯರ್ ವಿ ಯೂಸ್ ಟು ಟೇಕ್ 150 hours to develop 6 hours content ಅಂತ ಅಂದರೆ ನಾವು we will be taking around 30 to 32 hours. So ಅದು reducing in manpower also and giving more accurate things to us so that our content is still polished and easy to use. ಅದೆಲ್ಲ we are using AI in a very suitable way for us so that the content is ನೈಸ್. too good. ಸೊ ವಾಟ್ ಇಸ್ ನೆಕ್ಸ್ಟ್ ಫಾರ್ ವಿದ್ವತ್? ಈಗೇನು IPOನ ಅಥವಾ ಫ್ರಾಂಚೈಸಿ ಮಾಡಲ್ಲ ಆ ಥರ ಏನಾರು ಇದೆಯಾ? See, we are actually going for SME IPO. So it should happen at any cost this year. So because we have been doing this exercise from past 1.5 years now. We have due diligence, so everything is done. So our DRHP has to be filed. So this year it should happen, touch wood. So and then next 2.5 years we want to go for the bigger exchange, BSE. ಓಹ್, ಸೊ ನಾವು ಆಬ್ವಿಯಸ್ ಕ್ವೆಶನ್ ವುಡ್ ಬಿ, ಈ ಶಾರ್ಕ್ ಟ್ಯಾಂಕ್ ಥರ ಪ್ರಶ್ನೆ ಕೇಳ್ತಾ ಇದ್ದೀನಿ. ಯಾಕೆ IPO ರೇಸ್ ಮಾಡ್ತಾ ಇದ್ದೀರಾ? ಅದರಿಂದ ವಾಟ್ ಇಸ್ ದ ವಿಷನ್ ಫಾರ್ ದಿಸ್ ಇಯರ್? This particular SME IPO, we are raising funds for expansion, of course. So we want to go international, and first thing we want to go pan India first. So we want to have Hindi content. ಓಹೋ, And see, for ಅಂಗನವಾಡೀಸ್ ಆಲ್ಸೋ, ನಾನು ನಿಮ್ಗೆ ಹೇಳಿಲ್ಲ, ಅಂಗನವಾಡಿಗೆ ಚಿಲಿಪಿಲಿ ಅಂತ ಕಂಟೆಂಟ್ ಮಾಡಿದ್ದೀವಿ ನಾವು. ಹಂಗಂದ್ರೆ ಚಿಲಿಪಿಲಿ ಅಂತ ಅಂದರೆ ಅಂಗನವಾಡಿ ಫಾರ್ 3 to 6 years there is a syllabus which no one knows. 76,000 ಅಂಗನವಾಡಿ ಇದ್ದಾವೆ ಕರ್ನಾಟಕದಲ್ಲಿ. 76,000 ಅಂಗನವಾಡಿ. ಒಂದು ಅಂಗನವಾಡಿಗೆ ಮಿನಿಮಮ್ ಒಂದು 20 ಮಕ್ಕಳು ಆವ್ರೇಜ್ ಇರ್ತಾರೆ. 10ರಿಂದ 20 ಮಕ್ಕಳು ಆವ್ರೇಜು ಅಂತ ಅಷ್ಟು ಅಂದ್ಕೊಳ್ಳೋಣ. ಸೊ ನಾವು ಅಂಗನವಾಡಿಗೆ ಸ್ಮಾರ್ಟ್ ಅಂಗನವಾಡೀಸ್ ಮಾಡಿದ್ದೀವಿ. ರಾಮನಗರದಲ್ಲಿ ನಿಯರ್ಲಿ ಒಂದು 300 ಅಂಗನವಾಡೀಸ್ ಮಾಡಿದ್ದೀವಿ. ಸ್ಮಾರ್ಟ್ ಅಂಗನವಾಡಿ ಅಂದರೆ ಏನಿರುತ್ತೆ? ಸ್ಮಾರ್ಟ್ ಅಂಗನವಾಡಿ ಅಂದರೆ LED ಪ್ಯಾನಲ್ ಇರುತ್ತೆ. ಬಟ್ ನಾವು ವಾಟ್ ಎವರ್ ಕಂಟೆಂಟ್ ವಿ ಆರ್ ಇನ್ಸ್ಟಾಲಿಂಗ್ ಇನ್ ಇಟ್, ವಾಟ್ ಎವರ್ ವಿ ಹ್ಯಾವ್ ಡೆವಲಪ್ಡ್, ಇಟ್ಸ್ ಇಂಟ್ರಾಕ್ಟಿವ್. ಅಂದರೆ ಮಗು ಹೋಗಿ ಅಲ್ಲಿ ಏನು ಬೇಕೋ ಆಟ ಆಡ್ಬೋದು, ಡ್ರಾಯಿಂಗ್ ಬರಿಬೋದು, ಕಲರ್ಸ್ ಫಿಲ್ ಮಾಡ್ಬೋದು, ಎಲ್ಲನೂ ಮಾಡ್ಬೋದು. ಸೊ ಆ ರೀತಿ ಮಾಡಿ ಡೆವಲಪ್ ಮಾಡಿದ್ದೀವಿ, ವಿಚ್ ಇಸ್ ಎ ಹ್ಯೂಜ್ ಹಿಟ್ ಆ್ಯಕ್ಚುಲಿ ಅಮಾಂಗ್ ಅಂಗನವಾಡೀಸ್. ಆ್ಯಂಡ್ ಅಷ್ಟೇ ಅಲ್ಲದೆ ಮಕ್ಕಳಿಗೆ ಅಷ್ಟೇ ಅಲ್ಲ, ನಾವು ಅಂಗನವಾಡಿ ಕಾರ್ಯಕರ್ತರಿಗೂ ತುಂಬ ಪ್ರೋಗ್ರಾಮ್ಸ್ ಹಾಕಿದ್ದೀವಿ. ಲೈಕ್ ಪೋಸ್ಟ್ ಪ್ರೆಗ್ನೆನ್ಸಿ, ಪ್ರೀ ಪ್ರೆಗ್ನೆನ್ಸಿ, ಆಮೇಲೆ ಮಕ್ಕಳಿಗೆ ಗುಡ್ ಟಚ್ಚು, ಬ್ಯಾಡ್ ಟಚ್ಚು, ವಿಚ್ ಇಸ್ ಅತ್ಯವಶ್ಯಕ ನಿಮ್ಗೆ ಗೊತ್ತಲ್ಲ. ಸೊ ಹಾಗಾಗಿ ಅದನ್ನೆಲ್ಲ ಪ್ರೋಗ್ರಾಮ್ಸ್ ಎಲ್ಲ ಮಾಡಿ ಹಾಕಿದ್ದೀವಿ. ಸೊ ಅಂಗನವಾಡಿ ಅದನ್ನು ಪ್ಯಾನ್ ಇಂಡಿಯಾ ಹೋಗಬೇಕು ಅಂತ ನಮಗೆ ಮೇಜರ್. ಇದು ಪೇರೆಂಟ್ಸಿಗೆ ಅವೈಲೇಬಲ್ ಇದೆಯಾ ಅಂಗನವಾಡಿದ ಈ ಥರ? ಹಾಂ, ಸ್ಮಾರ್ಟ್ ಅಂಗನವಾಡಿ ಪ್ರೋಗ್ರಾಮ್ಸ್ ಸಾಫ್ಟ್ವೇರು ಇದು ಅದು ಅವೈಲೇಬಲ್ ಇದೆ. ಅದು ಅವೈಲೇಬಲ್ ಇದೆ, ಫೋನ್. ಹೌದು ಅವೈಲೇಬಲ್ ಇದೆ. Wake up to fresh ideas. Repose. ಆಮೇಲೆ ಒಂದು ಹೊಸ ಪ್ರಾಡಕ್ಟ್ ನಾವು ತಂದಿದ್ದೀವಿ, ಚಿಣ್ಣರ ಪೆಟ್ಟಿಗೆ ಅಂತ ತಂದಿದ್ದೀವಿ. ಬೇರೆ 3 to 6 year old ಕಿಡ್ಸ್ಗೆ ಎಲ್ಲ ಹ್ಯಾಂಡ್ಸ್ ಆನ್ ಲರ್ನಿಂಗ್ ಮೆಥಡ್ಸು, ಹ್ಯಾಂಡ್ಸ್ ಆನ್ ಲರ್ನಿಂಗ್, ಗೊಂಬೆಗಳು, ಟೂಲ್ಸು. ಬೇರೆ ನಾವು ಅದು ನಮ್ಮ ಚನ್ನಪಟ್ಟಣದಲ್ಲಿ ಮಾಡಿಸ್ತಾ ಇದ್ದೀವಿ ಅದನ್ನು. ಸೊ ವಿ ಆರ್ ಯೂಸಿಂಗ್ ಆಲ್ ವೆಜಿಟೇಬಲ್ ಕಲರ್ಸ್ ಸೊ ದಟ್ ಮಕ್ಕಳು ಬಾಯಲ್ಲಿ ಇಟ್ಕೊಂಡ್ರು ಏನೋ ಇದಾಗಬಾರ್ದು ಅಂತ. ಆಮೇಲೆ ಅದರಲ್ಲೇ ಎಷ್ಟೊಂದು ಕಾನ್ಸೆಪ್ಟ್ಸ್, ಅದರಲ್ಲೇ ಒಂದೊಂದು ಆಟಿಕೆಯಲ್ಲೂ ಕಾನ್ಸೆಪ್ಟ್ಸ್ನ ಕಲಿಯೋ ಥರ ಮಾಡಿದ್ದೀವಿ. ಚಿಣ್ಣರ ಪೆಟ್ಟಿಗೆ ಅಂತ, ದಟ್ ಈಸ್ ಒನ್ ಆಫ್ ದ ಟಾಪ್ ಕ್ಲಾಸ್ ಪ್ರಾಡಕ್ಟ್ ದಟ್ ವಿ ಹ್ಯಾವ್ ಲಾಂಚ್ಡ್. ಇಟ್ಸ್ ಎ ಕಿಟ್. ಇಟ್ಸ್ ಅವೈಲೇಬಲ್ ಆನ್ಲೈನ್. ಇವಾಗ ನಾವು ಅಮೆಝಾನ್ ಜೊತೆ ಟೈಅಪ್ ಆಗಿ ವಿ ವಾಂಟ್ ಟು ಗಿವ್ ಇಟ್. ಇದು ಯಾವ ಏಜ್ ಗ್ರೂಪ್ ಅವ್ರಿಗೆ? 3 to 6 years ಅವ್ರಿಗೆ. ಸೊ ದಿಸ್ ಈಸ್ ಅಗೇನ್, ಆಮೇಲೆ ಬೇರೆಯವ್ರಿಗೆ ಅದು ಟ್ರಾನ್ಸ್ಫರಬಲ್ಲ, ಅಷ್ಟು ಕ್ವಾಲಿಟಿ ಎಲ್ಲ ಮೇಂಟೈನ್ ಆಗಿದೆ. ಆಫ್ ಕೋರ್ಸ್, ಎಸ್. ಪೀಪಲ್ ಕ್ಯಾನ್, ಸೊ ಇಟ್ಸ್ ಆಲ್ ಕನೆಕ್ಟೆಡ್ ಟು ಯುವರ್ ಫೋನ್ ಆ್ಯಂಡ್ ದಿ ಆ್ಯಪ್. ಅದ್ರದ್ದು ಇದೆಯಾ ಚಿನ್ನರ ಪೆಟ್ಟಿಗೆ? ಅದ್ರದ್ದು ಇದೆ ಚಿನ್ನರ ಪೆಟ್ಟಿಗೆಯಲ್ಲಿ. ಇಟ್ ಈಸ್ QR ಕೋಡ್ ಬುಕ್ಸ್ ಇದ್ದಾವೆ ಆ್ಯಂಡ್ ಕಾರ್ಡ್ಸ್ ಇದ್ದಾವೆ. ವೆರ್ ದ ಕಾರ್ಡ್ಸ್ ವಿಲ್ ಕಮ್ ಲೈವ್ ಒನ್ಸ್ ಯು ಸ್ಕ್ಯಾನ್ ದ QR ಕೋಡ್. ಅವೆಲ್ಲ ಇದೆ. ಇಟ್ಸ್ ಆಲ್ ಡಿಜಿಟೈಸೇಷನ್ ಇಲ್ಲದೆ ಏನೂ ಮಾಡೋದಿಲ್ಲ.
ಸೊ ಡಿಜಿಟೈಸೇಷನ್ ಈಸ್ ಮಸ್ಟ್ ಆ್ಯಂಡ್ ಶುಡ್ ಫಾರ್ ಇಟ್. That's ಸೊ right. ವಿ ಆರ್ ಮೊನ್ನೆ ದೆರ್ ವಾಸ್ ಅ ಬಿಗ್ ಟೆಕ್ ಎಕ್ಸಿಬಿಷನ್ ಇನ್ ಬ್ಯಾಂಗ್ಳೂರ್, ನಿಮ್ಗೆ ಗೊತ್ತಿರ್ಬೋದು, ವಿಚ್ ಹ್ಯಾಪಂಡ್ ಟೂ ಮಂತ್ಸ್ ಬ್ಯಾಕ್ ಅನ್ಸುತ್ತೆ. Right. ಸೊ ಅಲ್ಲಿ ಇಟ್ ವಾಸ್ ಅ ಟೆಕ್ ಎಕ್ಸಿಬಿಷನ್, ಓಕೆ, ಬಟ್ our ಚಿನ್ನರಪೆಟ್ಟಿಗೆ ವಾಸ್ ದ ಮೋಸ್ಟ್ ಆಸ್ಟ್ ಪ್ರಾಡಕ್ಟ್. Oh, ಎವ್ರಿಬಡಿ ವಾಸ್ ಸೋ ಥ್ರಿಲ್ ಟು ಸಿ ದಟ್ ಪರ್ಟಿಕ್ಯುಲರ್ ಪ್ರಾಡಕ್ಟ್. ತುಂಬ ಚೆನ್ನಾಗಿದೆ, ಭಾಳ ಚೆನ್ನಾಗಿ ಮಾಡಿದ್ದೀರಾ. so as we ಅಂತ. speak, you're still sitting on a lot of stocks. ಯಾ ಆಫ್ ಕೋರ್ಸ್ ಇಮಿಡಿಯೇಟ್ ಆಗೋದು ಇರುತ್ತೆ ಸಿಗುತ್ತೆ. 10-15 ಡೇಸ್ ಡೆಲಿವರಿ ಫಾರ್ ಶೋರ್. ಸೊ ಇದೆಲ್ಲ ನಿಮ್ಮದೇ ಫ್ಯಾಕ್ಟ್ರಿ ಇದೆ ಹಾಂ, ನಮ್ಮದೇ ಫ್ಯಾಕ್ಟ್ರಿ ಇದೆ, ಅಲ್ಲೇ ಎಲ್ಲ assemble ಇನ್-ಹೌಸ್, ಆಗೋದು. ಎಲ್ಲ ಇನ್-ಹೌಸ್. ಸೊ ಇದೆಲ್ಲ ಫುಲ್ಲು ಮೈಸೂರು ಬೇಸ್ಡಾ? Mysore based. Our head office is in Mysore. Hmm. Manufacturing unit is in Mysore. Development center is in Mysore. Bangalore, we have got corporate office. And we have got branch office in Belgaum, Davangere, Gulbarga. And now we are planning to open an office in Dubai also. So we want to go international and develop the same kind of kits and the education content to some developing countries. ಸೊ ಅದೆಲ್ಲ ಪ್ಲ್ಯಾನ್ಸ್ ಇದ್ದಾವೆ, ತುಂಬಾ ಇದಾವೆ ಪ್ಲ್ಯಾನ್ಸ್. ಕ್ಯಾನ್ ಪೀಪಲ್ ಬೈ ವಿತ್ ಇದು ಫ್ರಾಂಚೈಸ್? Yeah, they can, of course. Franchise We want to appoint as much as resellers as possible who are very keen and who want to do good business also. And we can help them make money also, of course. Today a big food brand, the franchise will cost around 8 to 10 crores. ಈವನ್ ಪಾಪ್ಯುಲರ್ ಫುಡ್ ಜಾಯಿಂಟದು 1 CR 2 CR ಥರ ಇದೆ. ವಾಟ್ ಹ್ಯಾಪನ್ಸ್ ಟು ಎಡ್ಟೆಕ್? ಎಡ್ಟೆಕ್ಕಲ್ಲಿ ಅಷ್ಟೊಂದಿಲ್ಲ ಮೇಡಮ್, ಅಷ್ಟೊಂದಿಲ್ಲ. ನಮಗೇನು ರೀಚ್ ಆದರೆ ಸಾಕು ಆ್ಯಂಡ್ ಪರ್ಪಸ್ ಸರ್ವ್ ಆದರೆ ಸಾಕು. ಇಟ್ ಆಲ್ ಡಿಪೆಂಡ್ಸ್. ಐ ವುಡ್ ವಾಂಟ್ ದಟ್ ನಮ್ಮದು ಅಷ್ಟೊಂದೇನಿರಲ್ಲ ಸ್ಟಾಕ್ಸ್. ಇಟ್ ಆಲ್ ಡಿಪೆಂಡ್ಸ್ ಆನ್ ಹೌ ಮಚ್ ಸ್ಟಾಕ್ಸ್ ದಟ್ he is capable of buying, reseller is capable of buying, and we would like to make him make money. ರೀಸೆಲ್ಲರ್ಸ್ ದುಡ್ಡು ಮಾಡಬೇಕು ನಮಗೆ. ಸೊ ಇಲ್ಲಿ ರೀಸೆಲರ್ಸ್ ದುಡ್ಡು ಮಾಡೋದು ಇಸ್ ಥ್ರೂ ಆಲ್ ದೀಸ್ ಪ್ರಾಡಕ್ಟ್ಸ್. ಎಸ್, ಆಫ್ ಕೋರ್ಸ್. ಚಿನ್ನರಪೆಟ್ಟಿಗೆ, ನಿಮ್ಮ ಪ್ಯಾನಲ್ಸು, ಈ ಸಾಫ್ಟ್ವೇರು, ಆಲ್ ಆಫ್ ಇಟ್. ಎಸ್, ಸೊ ಅದ್ರ ಮೂಲಕ ಮಾಡ್ಬೋದು, ಒಳ್ಳೆ ದುಡ್ಡು ಮಾಡ್ಬೋದು. ಸೊ ಶುಡ್ ಐ ಕೀಪ್ ಅ ಬಾಲ್ ಪಾರ್ಕ್ ಫಿಗರ್ ಆಫ್ ಅಂಡರ್ 1 CR ಟು ಅಪ್ರೋಚ್ ಯು? ಯಾ, 1 CR ಯು ಕ್ಯಾನ್ ಕೀಪ್. ಅಂದರೆ ಸೊ ಪ್ರಾಫಿಟ್ ಇದರಲ್ಲೆಲ್ಲ ಮಾರ್ಜಿನ್ಸ್ ಅಂತೆಲ್ಲ ಬಂದಾಗ ರೀಸೆಲರ್ಗೆ it depends. He can earn at least 20 to 25% profit. ಸೊ ಇದಿಷ್ಟು ಈಗ ಸದ್ಯದ ರೋಡ್ ಮ್ಯಾಪ್. Yes, of course. IPO ಪ್ಲಸ್ ಫ್ರಾಂಚೈಸ್ ಆ್ಯಂಡ್ ರೀಸೆಲರ್ಸ್. Yes. ರೀಸೆಲರ್ಸೇ ಬೇರೆ, ಫ್ರಾಂಚೈಸೇ ಬೇರೆ? ಇಲ್ಲ, ರೀಸೆಲ್ಲರ್ಸ್ ಅನ್ನೋಕ್ಕಿಂತ ರೀಸೆಲ್ಲರ್ಸೇ ಇರ್ತಾರೆ, ಫ್ರಾಂಚೈಸಿ ಇರಲ್ಲ. ಸೊ ವಿ ಕ್ಯಾಂಟ್ ಅಪಾಯಿಂಟ್ ಎನಿ ಫ್ರಾಂಚೈಸಿ ಕೈಂಡ್ ಆಫ್ ಥಿಂಗ್. Resellers who can reach B2C and B2B are more important for us. ಸೊ ವಿತ್ 8,000 ಪ್ಲಸ್ ಸ್ಕೂಲ್ಸ್ ಇವತ್ತು ಕವರೇಜ್ ಇರೋದು. ಸೊ ಇವಾಗ 75,000 ಸ್ಕೂಲ್ಸ್ ಅಂದರೆ ಇನ್ನೂ ದೆರ್ ಇಸ್ ಅ ಹ್ಯೂಜ್ ಪೊಟೆನ್ಷಿಯಲ್. Huge. I think in this journey, I'm sure lot of celebs journey ನಲ್ಲಿ ನಡೆದಿದ್ದಾರೆ. I think Ramesh Arvind sir has also been. Yeah, he was associated with us. But ಏನು ಮಾಡೋದು, ಕೋವಿಡ್ ಸ್ಟಕ್ ಆಯಿತು ಆ್ಯಂಡ್ ದೆನ್ ಎವ್ರಿಥಿಂಗ್ ಟೇಕ್ ಎ ಯೂ ಟರ್ನ್. ನಾವು ಆ್ಯಪ್ ಲಾಂಚ್ ಮಾಡಿದ್ವಿ ಇನ್ ಎ ವೆರಿ ಬಿಗ್ ವೇ ಇನ್ 2019 ಡಿಸೆಂಬರ್. ಬಟ್ ಕೋವಿಡ್ ಸ್ಟಕ್ ಇನ್ 2020 ಮಾರ್ಚ್ಗೆ. And we have not raised funds till 2024. It's a bootstrapped company. Okay, now only for IPO, pre-IPO funds only we have raised. Not that much also. So, ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು. What's the company valuation, sir? No, it is around last year when our revenue was around 24 crores, it was 160 crores ಅನ್ಸುತ್ತೆ. Now our revenue stands at 64 crores. And now last year 2024-25 valuation is not yet done. Okay, so now we are already standing at 60 crores this year. So we might touch around 90 to 100 crores this year. The valuation will definitely change. ಅದನ್ನು ಮಾಡಿಸಿಲ್ಲ ನಾವು, ಮಾಡಿಸಿದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಬಿ ಮೋರ್. Life is all about chances. Life is all about
ಕರೇಜ್, ಲೈಫ್ ಇಸ್ ಆಲ್ ಅಬೌಟ್ ಬಿಲೀಫ್ ಅಲ್ಲ. ಅಫ್ಕೋರ್ಸ್ ಎಸ್. ನಿಮ್ಮದೇ ಜರ್ನಿ ನೋಡಿದ್ರೆ ನೀವಾಗಲೇ ಸೂಕ್ಷ್ಮವಾಗಿ ಹೇಳಿದ್ರಿ, ಎಲ್ಲ ಕಳ್ಕೊಂಡು ನಾನು ಮೈಸೂರಿಗೆ ಹೋದೆ, ಅಲ್ಲಿ ಸೆಕೆಂಡ್ ಇನ್ನಿಂಗ್ಸಲ್ಲಿ ಈಗ ವಿದ್ವತ್ ಲಿಟ್ರಲಿ ಮತ್ತೆ ಎದ್ದು ನಿಂತಿರೋವಂಥ ಒಂದು ಜರ್ನಿ ಅದು. ನಿಮಗೆ ನಿಮ್ಮ ಲೋಯೆಸ್ಟ್ ಪಾಯಿಂಟ್ ಆಫ್ ಲೈಫ್ ಹೇಳ್ಕೊಟ್ಟ ಪಾಠಗಳೇನು? ಲೋಯೆಸ್ಟ್ ಪಾಯಿಂಟ್ ಆಫ್ ಲೈಫ್ ಹೇಳ್ಕೊಟ್ಟ ಪಾಠಗಳು ಅಂದರೆ, ಒಂದೇ ಐ ಕ್ಯಾನ್ ರಿಲೈ ಆನ್ ಮೈಸೆಲ್ಫ್ ಅಷ್ಟೇ. ನನ್ನ ಮೇಲೆ ನಾನೇ ಡಿಪೆಂಡ್ ಆಗಬೇಕು, ಬೇರೆ ಯಾರ ಮೇಲೂ ಡಿಪೆಂಡ್ ಆಗಂಗಿಲ್ಲ, ಆಗಲೂಬಾರ್ದು. ಆ್ಯಕ್ಚುಲಿ ನಾನು ಏನು ಮಾಡ್ತೀನಿ ಅನ್ನೋ ನನ್ನ ಕೆಪಬಿಲಿಟೀಸ್ ನನಗೆ ಗೊತ್ತಿದ್ರೆ ದಟ್ಸ್ ಮೋರ್ ದೆನ್ ಎನಫ್. ನಾನು ಏನು ಬೇಕಾದ್ರೂ ಮಾಡ್ಬೋದು. ಆಮೇಲೆ ಪೇರೆಂಟ್ಸ್ ಬಿಟ್ಟರೆ no one will be there for you. Parents will stand by you at any point of time. Okay, so ನಾನು ಏನೇ ಇದ್ದರೂ ಇವತ್ತು ಇಟ್ಸ್ ಬಿಕಾಸ್ ಆಫ್ ಮೈ ಪೇರೆಂಟ್ಸ್ ಆ್ಯಂಡ್ ನನ್ನ ಫ್ಯಾಮಿಲಿ. ಅವರ ಪರಿಚಯ, ದೇ ಆರ್ ದ ಒನ್ಸ್ ದಟ್ ದೇ ಸ್ಟುಡ್ ಬೈ ಮೀ ಅಟ್ ಮೈ ಲೋಯೆಸ್ಟ್ ಪಾಯಿಂಟ್ ಆಫ್ ಪೇರೆಂಟ್ಸ್, ಫ್ಯಾಮಿಲಿ ಆ್ಯಂಡ್ ದ ಸೆಲ್ಫ್ ಬಿಲೀಫ್. ಎಸ್, ಆಫ್ ಕೋರ್ಸ್. ಆ್ಯಂಡ್ ದ ವಿಷನ್. ಎಸ್. ವಾಟ್ ಈಸ್ ಮನಿ ಟು ಯು? ಈಗ ಮನಿಗೆ ನಾನು ಕೂಡಿಟ್ಕೊಳ್ಳೋಕ್ಕೆ ಆಗಿಲ್ಲ, ಸೊ ದಟ್ ಅದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳೋಕ್ಕೆ. ನಾನು ಅದ್ರ ಮನಿ ನಾನು ಕೂಡಿಟ್ಕೊಂಡಿದ್ರೆ ಅದ್ರ ಅರ್ಥ ನಾನು ಗ್ರಹಿಸ್ತಾ ಇದ್ದೇನೋ ಅಥವಾ ಅರ್ಥ ಮಾಡ್ಕೋತಾ ಇದ್ದೇನೋ. ಬಟ್ ಇಲ್ ಡೇಟ್ ನಾನು ಮನಿನ ಕೂಡಿಟ್ಟಿಲ್ಲ. ನಾನು ಮತ್ತೆ ಅಲ್ಲ, ಅದನ್ನ ಹಾಗೆ ಇನ್ವೆಸ್ಟ್ ರೀಇನ್ವೆಸ್ಟ್ ಮಾಡ್ತಾಯಿದ್ದೀನಿ. ಹೋಪ್ ಒನ್ ಡೇ ಕೂಡಿಟ್ಕೊಂಡಾಗ ನಾನು ಮನಿ ಅಂದ್ರೇನು ಅಂತ ನಂಗೆ ಅರ್ಥ ಆಗುತ್ತೆ. ಅಲ್ಲಿವರೆಗೂ ಡೆಫಿನೆಟ್ಲಿ ಐ ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಮನಿ. ಜೀವನ ನಡೀತಾ ಇದೆ, ಊಟ ಆಗ್ತಾಯಿದೆ, ಎರಡೊತ್ತು ಊಟ, ಬಟ್ಟೆ ಹಾಕೋತಾ ಇದ್ದೀನಿ, ಕಾರ್ ಇದೆ ಓಡೋಕ್ಕೆ. ಸೊ ವೆನ್ ಮೈ ಎಂಪ್ಲಾಯೀಸ್ ಆರ್ ವೆರಿ ಹ್ಯಾಪಿ, ಮೈ ಟೀಮ್ ಈಸ್ ವೆರಿ ಹ್ಯಾಪಿ, ಅದಕ್ಕೇನೋ ಹೆಚ್ಚಿನ ಸಂಪಾದನೆ ನನಗೇನೂ ಕಾಣಲ್ಲ. ನಾನು ಯಾವಾಗ ನನ್ನ ಪ್ರಾಡಕ್ಟು ಎಲ್ಲ ಯೂಸ್ ಮಾಡ್ತಾರೋ. ನಿಮಗೆ ಕೋವಿಡಲ್ಲಿ ಜ್ಞಾನದೀಪಿಗೆ ಅಂತ ಪಬ್ಲಿಕ್ ಟಿ ವಿಯವರು ಒಂದು ಕ್ಯಾಂಪೇನ್ ಮಾಡಿದ್ರು. ಅದರಲ್ಲಿ ನಾವು ಟ್ಯಾಬ್ಲೆಟ್ಸ್ ಕೊಟ್ವಿ, ನಮ್ಮ ಡಿಜಿಟಲ್ ಕಂಟೆಂಟ್ನ ಟೋಟಲ್ ಫ್ರೀಯಾಗಿ ಕೊಟ್ವಿ, ಬರೀ ಹಾರ್ಡ್ವೇರ್ಗೆ ಅಷ್ಟೇ ಚಾರ್ಜ್ ಮಾಡಿದ್ವಿ. ಅದರಿಂದ ನನಗೆ ಎಷ್ಟು ಮಕ್ಕಳದ್ದು ಫೀಡ್ಬ್ಯಾಕ್ ಬಂದಿದೆ ಗೊತ್ತಾ ನಿಮಗೆ? ನಿಮ್ಗೆ ಗೊತ್ತಿಲ್ಲ, ಭಾಳ ಒಳ್ಳೆ ಫೀಡ್ಬ್ಯಾಕ್ ಬಂದಿದೆ. ನೀವು ಒಂದು ಎಜುಕೇಷನ್ ಮಿನಿಸ್ಟರ್ ಸಹಿತ ನಮ್ಮ ಆ್ಯಪ್ನ ಫ್ರೀಯಾಗಿ ನ್ಯೂಸ್ ಫಸ್ಟಿಂದ ಲಾಂಚ್ ಮಾಡಿದ್ರು. ಒಬ್ಬ ಹುಡುಗ ಹಿ ಯೂಸ್ ಟು ಗೋ 1.5 ಕಿಲೋಮೀಟರ್ಸ್ ನಡ್ಕೊಂಡು ಹೋಗಿ ಎಲ್ಲಿ ನೆಟ್ವರ್ಕ್ ಸಿಗುತ್ತೋ ಅಲ್ಲಿ ಹೋಗಿ ಅದನ್ನು ಆ್ಯಕ್ಸೆಸ್ ಮಾಡ್ಕೊಂಡು ಡೌನ್ಲೋಡ್ ಮಾಡಿ ಓದಿದ್ದಾನೆ. ಆ ಹುಡುಗ ಎಲ್ಲ ತನ್ನ ಎಕ್ಸ್ಪೀರಿಯೆನ್ಸ್ನ ವೀಡಿಯೋ ಮಾಡಿ ಕಳಿಸ್ಯಾನೆ. ಸೊ ಅದೆಲ್ಲ ಅದ್ರ ಮುಂದೆ ಎಲ್ಲ ದುಡ್ಡು ಏನು ನನಗೇನು. ತೃಪ್ತಿ, ಇಂಪ್ಯಾಕ್ಟ್ ಆ್ಯಂಡ್ ಪರ್ಪಸ್. ನಾನು ಹೇಳ್ದನ, ದುಡ್ಡು ಕೂಡಿಟ್ರೆ ಗೊತ್ತಾಗುತ್ತೆ ಏನಪ್ಪ ಅದ್ರ ವ್ಯಾಲ್ಯೂ ಅಂತ. ಸರ್, ಈ ಅಟಾಮಿಕ್ ಹ್ಯಾಬಿಟ್ಸಲ್ಲಿ ಒಂದು ಸೈಕ್ಲಿಂಗ್ ತಂಡ ಹೇಗೆ ಒಂದು ರೇಸನ್ನು ಗೆದ್ದರು ಅನ್ನೋದಕ್ಕೊಂದು ಕತೆ ಹೇಳ್ತಾರೆ. ಅಂದರೆ ತುಂಬ ಪವರ್ಫುಲ್ ಆಗಿದ್ದಂಥ ಎದುರಾಳಿನ ಇವ್ರು ಎದುರಿಸಿದ ಹೇಗಂದರೆ, ಒಂದೊಂದೇ % ಇಂಪ್ರೂವ್ಮೆಂಟನ್ನು ಪ್ರತಿದಿನ ಕನ್ಸಿಸ್ಟೆಂಟಾಗಿ ಮಾಡಿಕೊಂಡು ಹೋಗೋದು. ಒಂದು ಸೈಕಲ್ದು ಸೀಟ್ ಒಂದಿನ ರೇಸ್ ಮಾಡೋದಿರ್ಬೋದು, ಫಿಟ್ನೆಸ್ಸನ್ನು ಇಂಪ್ರೂವ್ ಮಾಡೋದಿರ್ಬೋದು ಹುಡುಗರುಗಳು ಟೀಮಿಂದು, ಅದೇ ಥರ ಕೈನ ವಾಶ್ ಮಾಡ್ಕೊಳ್ಳೋದು. ಈ ಥರ ಏನು ಹೇಳ್ತಾರೆ ಅಂದರೆ ಈ ಕಥೆ ಮೂಲಕ, ಸ್ಮಾಲ್ ಹ್ಯಾಬಿಟ್ಸ್ ವಿಲ್ ಆಲ್ವೇಸ್ ಲೀಡ್ ಟು ಅ ಬಿಗ್ ಕಾಂಪೌಂಡಿಂಗ್ ಎಫೆಕ್ಟ್ ಅಂತ. ಇಫ್ ಐ ಹ್ಯಾವ್ ಟು ಆಸ್ಕ್ ದಟ್ ಕ್ವೆಶ್ಚನ್ ಟು ಯುವರ್ ಲೈಫ್, ನಿಮ್ಮನ್ನು ಕಾಪಾಡಿರೋ ಹ್ಯಾಬಿಟ್ಸ್ಗಳು ಪ್ಲಸ್ ಕನ್ಸಿಸ್ಟೆಂಟಾಗಿ ಅದು ನಿಮ್ಮನ್ನು ಈ ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಬಂದಿರೋದು ಯಾವುವು? ಮೇಡಮ್, ನನಗೆಲ್ಲ ಒಳ್ಳೆ ಹ್ಯಾಬಿಟ್ಸ್ ಇದೆ ಅಂತ ನಾನು ದೇವರಾಣೆ ಹೇಳಲ್ಲ. ಸೊ ಎಲ್ಲರಲ್ಲೂ ಇರೋ ಥರ ನನ್ನಲ್ಲಿ ಸ್ವಲ್ಪ ಕೆಟ್ಟ ಹ್ಯಾಬಿಟ್ಸು ಇದ್ದಾವೆ. ಅದರಲ್ಲಿ ನಾನೇನು ಐ ವೋಂಟ್ ಡಿನೈ ದ್ಯಾಟ್. ಬಟ್ ಡಿಸಿಪ್ಲಿನ್ ಒಂದು. ಆಮೇಲೆ ನಾನು ಕೆಳಗಡೆ, ಬಿಕಾಸ್ ಐ ಹ್ಯಾಡ್ ಟೇಕನ್ ಲೈಫ್ ವೆರಿ ವೆರಿ ಲೈಟ್ಲಿ ವೆನ್ ಐ ವಾಸ್ ಇನ್ ಬ್ಯಾಂಗ್ಳೂರ್. ಮೀನಿಂಗ್ ಅಂದರೆ ಏನು ಹೆಂಗೋ ನಡೆದೋಗುತ್ತೆ ಅಂತ. ಐ ವಾಸ್ ಜಸ್ಟ್ ಎ ಟ್ರೇಡರ್. ವೆನ್ ಐ ವಾಸ್ ಇನ್ ಬ್ಯಾಂಗ್ಳೂರ್ ಐ ವಾಸ್ ಜಸ್ಟ್ ಎ ಟ್ರೇಡರ್. What were you trading, sir? I was into computer hardware and telephone intercom systems, so EBX ಎಲ್ಲ ಮಾಡ್ತಾ ಇದ್ದೆ. ಐ ಹ್ಯಾಡ್ ಟೇಕನ್ ಲೈಫ್ ವೆರಿ ವೆರಿ ಲೈಟ್ಲಿ. ಏನೋ ಆಗೋಗುತ್ತೆ, ಏನೋ ಮಾಡಿಬಿಡ್ಬೋದು, ನಾಳೆಲ್ಲಿ ಬದುಕ್ತಾ ಇದ್ದೆ ನಾನು. ನಾಳೆ ಆಗುತ್ತೆ, ನಾಳೆ ಮಾಡ್ಬೋದು, ನಾಳೆ ಅದನ್ನು ಚೇಂಜ್ ಮಾಡ್ಬೋದು, ನಾಳೆ ಸರಿಪಡಿಸ್ಕೋಬೋದು ಅಂತ ನಾಳೆಲ್ಲಿ ಬದುಕ್ತಾ ಇದ್ದೆ. ಬಟ್
it all proved wrong. So when I was totally done and dusted, we had to sell each and everything whatever we had in Bangalore. ವಾಟ್ ವೆಂಟ್ ರಾಂಗ್ ಕೇಳ್ಬೋದಾ? ಮನೆ ಮಠ ಎಲ್ಲ ಮಾರ್ಕೊಂಡು ಹೋಗಿದ್ದು. ಸೊ ಐ ವಾಸ್ ಮೈನಸ್ಸು, ಟೋಟಲ್ ಮೈನಸ್ ಆಗಿ ಹೋಗಿದ್ದು ಮೈಸೂರಿಗೆ. ಸೊ ಅದು ನನಗೆ ದೊಡ್ಡ ಪಾಠ ಕಲಿಸಿದ್ದು. ಇವತ್ತೇನಿದ್ರು ಇವತ್ತಿಂದು ನಾನು ಇವತ್ತು ಪ್ರಾಬ್ಲಮ್ಮು ನಾನು ಇವತ್ತು ಫೇಸ್ ಮಾಡಿ ಮುಂದಿನ ಹೆಜ್ಜೆ ಇಡಬೇಕು. ನಾನು ಆ ಪ್ರಾಬ್ಲಮ್ಸ್ ಇಟ್ಕೊಂಡು ನಾನು ಮುಂದೆ ಹೆಜ್ಜೆ ಇಡ್ತೀನಿ ಅಂದರೆ ನಾನು ಎಲ್ಲೂ ಹೋಗಲ್ಲ, ನಾನು ಅಲ್ಲೇ ಇರ್ತೀನಿ. ಸೊ ಅದು ನನಗೆ ದೊಡ್ಡ ಪಾಠ ಜೀವನದಲ್ಲಿ ಕಲ್ತಿದ್ದು. ನಾನು ಇವತ್ತು ಪ್ರಾಬ್ಲಮ್ ಇವತ್ತಿದ್ದರೆ ನಾನು ಇವತ್ತು ಅದನ್ನು ಸಾಲ್ವ್ ಮಾಡಿಕೊಂಡೆ ಮುಂದೆ ಹೆಜ್ಜೆ ಇಡ್ತೀನಿ ಹೊರತು ಪ್ರಾಬ್ಲಮ್ ಇಟ್ಕೊಂಡು ನಾನು ಮುಂದೆ ದೇವರನ್ನ ಹೆಜ್ಜೆ ಇಡಲ್ಲ ಇವಾಗ. ಅದು ನನಗೆ ನಾನೇನು ಮೈಸೂರಿಗೆ ಹೋಗಿ ಮಾಡಿದ್ದು ಅಂದರೆ ಇಲ್ಲಿ ಮಾಡಿದ್ದ ತಪ್ಪುಗಳನ್ನ ನಾನು ಮೈಸೂರಲ್ಲಿ ಮಾಡಲಿಲ್ಲ. ಬಿಸ್ನೆಸ್ಸಲ್ಲಿ ಅಂದರೆ ನಾನು ಹೇಳಿದ್ನಲ್ಲ, ನಾಳೆಲ್ಲಿ ಬದುಕ್ತದೆ, ನಾಳೆ ಆಗ್ಬೋದು, ನಾಳೆ ಬರ್ಬೋದು ಆರ್ಡ್ರು ಅಂತ ಬದುಕಿದ್ದು, ವಿಚ್ ವಾಸ್ ಟೋಟಲಿ ಆ್ಯನ್ ಇಲ್ಯೂಷನ್. ಅಡ್ವೈಸ್ ಟು ಪೀಪಲ್ ಇನ್ ಬಿಸ್ನೆಸ್ ಟುಡೇ, ನಿಮ್ಮ ಫೇಲ್ಯೂರ್ಸಿಂದ ನೀವು ಕಲ್ತಂಥ ಲೆಸನ್ಸು. ಒನ್ ಇಸ್ ಡೋಂಟ್ ಲಿವ್ ವಿತ್ ದ ಫಾಲ್ಸ್ ಹೋಪ್ ಆಫ್ ಟುಮಾರೋ. ಎಸ್. ಇನ್ನೊಂದು ನಾನು ಹೇಳ್ದಂಗೆ ನಿಮಗೆ ನೀವು ಮಾಡ್ತಾರೋ ಬಗ್ಗೆ ಅಥವಾ ನೀವು ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇದ್ದರೆ ಮಾತ್ರ ನೀವು ಮಾಡಬೇಕು. ಇಲ್ಲ ಯಾರನ್ನೂ ನಂಬ್ಕೊಂಡು ಮಾಡ್ತೀನಿ, ಇಲ್ಲ ಅವರು ನಾನು ಡಿಫ್ರೆನ್ಸ್ ತರ್ಬೋದು, ಅವ್ರು ನನ್ನ ಜೊತೆ ಇದ್ದರೆ ಮಾಡ್ತೀನಿ, ಆಗಲ್ಲ. ಅದು ಏನಿದ್ರು ಇಫ್ ಸಪೋಸ್ ಯಾರೋ ಬೇರೆಯವ್ರು ಇದ್ದರೂ ಕೂಡ ನೀವು ನಿಮ್ಮದು ಅಲ್ಲಿ 70% ಕಾಂಟ್ರಿಬ್ಯೂಷನ್ ಇದ್ದರೆ ಯು ಕ್ಯಾನ್ ಡೂ ಇಟ್. ಇಲ್ಲಾರೆ ನಾನು ಅವ್ರು ತಂದಿದ್ದೀನಿ, ನಾನು ಅವ್ರು ಮಾಡಿಬಿಡ್ತಾರೆ, ಇವ್ರು ತಂದಿದ್ದೀನಿ ಇವ್ರು ಮಾಡಿಬಿಡ್ತಾರೆ ಅಂದರೆ ನೀವಿರಬೇಕಲ್ಲಿ, ಆಗದೇ ಇಲ್ಲ. ಅದು ಮುಂಚೂಣಿಲಿ ನೀವು ಇರಬೇಕು ಟು ಲೀಡ್ ಫ್ರಮ್ ದ ಫ್ರಂಟ್. ಎಲ್ಲರೂ ಇರಬೇಕು. ನೀವು ಅವ್ರಿಗೆ ಗೊತ್ತಾಗಬೇಕು, ಇಲ್ಲ ಅವ್ರು ಲೀಡ್ ಮಾಡ್ತಾರೆ ಅಂತ. ಯಾಕಂದರೆ ಐ ಹ್ಯಾವ್ ಸೀನ್ ಪೀಪಲ್ ಟೇಕಿಂಗ್ ಯೂಸ್ ಆಫ್ ಮೀ ಎಲ್ಲ ಇವಾಗಲೂ ರೀಸೆಂಟಾಗೂ ಆಗಿದೆ. ಇನ್ನೊಂದು ಪಾಠ ಕಲ್ತಿದ್ದು ಅಂದರೆ ನೆವರ್ ಟ್ರಸ್ಟ್ ಎನಿಬಡಿ ಇನ್ಸ್ಪೈರ್ಟ್ ಆಫ್ ಹಿಮ್ ಬೀಯಿಂಗ್ ಯುವರ್ ಬೆಸ್ಟ್ ಟೀಮ್ ಮೆಂಬರ್. ಎಷ್ಟೇ ಇದ್ರೂ ಯು ಕಾಂಟ್ ಟ್ರಸ್ಟ್ ಎನಿಬಡಿ. ಬಿಸ್ನೆಸ್ಸಲ್ಲಿ ಯು ಕಾಂಟ್ ಟ್ರಸ್ಟ್ ಎನಿಬಡಿ ಫಾರ್ ದಟ್ ಮ್ಯಾಟರ್. ಏನೋ ಹೇಳ್ತಾರೆ ಸರ್, ದುಡ್ಡು ಸಮಯ ಎರಡು ಕೊಡಿ, ಮನುಷ್ಯನ ನಿಜ ಬಣ್ಣ ಆಚೆಗೆ ಬಂದ್ಬಿಡೋದು. ಹೌದು, ಆಫ್ಕೋರ್ಸ್. ಯು ಕಾಂಟ್ ಟ್ರಸ್ಟ್ ಎನಿಬಡಿ. ಯು ಬಿ ಫಾರ್ ಯುವರ್ ಸೆಲ್ಫ್. You have to guard yourself at every point. At any point of time. Especially during partnerships. Yeah, but God forbid ನಾನು ಯಾವ ಪಾರ್ಟ್ನರ್ಶಿಪ್ ಎಂಟರ್ ಆಗಿಲ್ಲ. And my mother is my partner now. She is one of the director. And of course, she is one of my big strength, whatever I am today. ಅವ್ರ ಪರಿಚಯ? Usha Patil anta. She is still there with me. Okay, so she is the one person at any point of time she calls me, ಹೆಂಗಿದ್ಯಾ, ಏನು ಮಾಡ್ತಾ ಇದೆಯಾ, ಅದೆಲ್ಲ ಇದರ ತಾಯಿ ಅಲ್ವ ನಿಮ್ಗೆ ಗೊತ್ತು. ಆ್ಯಂಡ್ ಮೈ ಫ್ಯಾಮಿಲಿ ಆಫ್ ಕೋರ್ಸ್ ಹೂ ಹ್ಯಾಸ್ ಸ್ಟುಡ್ ಬೈ ಮೀ at a very low point of time. Of course, they get irritated by the things that we have done, but they stand by us. ಮನೆಯವ್ರ ಪರಿಚಯ? ತ್ರಿವೇಣಿ ಪಾಟೀಲ್ ಅಂತ. She is their backbone. ನಾವು ತುಂಬ ಏರಿಳಿತಗಳನ್ನು ನೋಡಿರೋರ ಹತ್ರ ಈ ಸಮಯ ಮತ್ತು ಲಕ್ಕು ಮತ್ತು ಭಗವಂತನ ದಯೆ ಈ ಥರದೆಲ್ಲ ಮಾತಾಡೋಕ್ಕೆ ವಿಚಾರಗಳು ಸಾಕಷ್ಟು ಇರುತ್ತೆ. ಯಾಕೆಂದರೆ ಕತ್ಲನ್ನು ನೋಡಿರ್ತೀರ, ಕೆಲವು ಸತಿ ಸತತ ಪ್ರಯತ್ನದಿಂದ ಬೆಳಕಿನ ಕಡೆಗೂ ನಡೆದಿರ್ತೀರ. ಸೊ ಏನಂತೀರಿ ನಿಮ್ಮ ಪ್ರಕಾರ ಲಕ್ ಅಂದ್ರೇನು? ಮೇಡಮ್, ಲಕ್ ಅನ್ನೋದು ಇಲ್ಲವೇ ಇಲ್ಲ ಮೇಡಮ್. ಲಕ್ ಅನ್ನೋದು ಇಲ್ಲವೇ ಇಲ್ಲ. ಸಿ ದೇರ್ ಆರ್ ಸರ್ಟನ್ ಥಿಂಗ್ಸ್ ದಟ್ ಐ ಬಿಲೀವ್ ಇನ್. ಒಂದು, ಐ ಆಮ್ ಎ ವೆರಿ ಈಶ್ವರನ್ ಡಿವೋಟಿ. ನಾನು ಈಶ್ವರ ಆ್ಯಂಡ್ ಬಾಬಾ ಡಿವೋಟಿ, ಸಾಯಿಬಾಬಾ ಡಿವೋಟಿ. ಬಿಕಾಸ್ ಐ ನೋ ಸಾಯಿಬಾಬಾ ವಾಸ್ ದೇರ್ ವಿತ್ ಮೀ on my lowest of times. When I just went there and sat in front of him, there was a miracle which happened. Can we ask what it is? See, Nanu, as I told you, when I
went back to Mysore. So there was one single order of Kaylee Societies in Belgaum. ಅಲ್ಲಿ ನಾನು ಅದು ಆರ್ಡ್ರ್ ಬರುತ್ತೋ ಇಲ್ವೋ ಏನೋ ಗೊತ್ತಿರಲಿಲ್ಲ, ಬಿಕಾಸ್ ಐ ವಾಸ್ ಔಟ್ ಆಫ್ ದ ಕಂಪ್ನಿ. ದೆರ್ ವಾಸ್ ನೋ ಕಂಪ್ನಿ ಲೆಫ್ಟ್. But I went there and I got that order. But before going there, there was a stop in Hubli. So I had to travel to Belgaum. ಹುಬ್ಳಿಲಿ ಸ್ವಲ್ಪ ಟೈಮ್ ಇತ್ತು ನನಗೆ. ದೆರ್ ಇಸ್ ಸಾಯಿಬಾಬಾ ಟೆಂಪಲ್ ಇನ್ ಹುಬ್ಳಿ. ಬಸ್ ಸ್ಟ್ಯಾಂಡ್ ಹತ್ರನೇ ಇದೆ, ಕಿತ್ತೂರು ಚೆನ್ನಮ್ಮ ಸರ್ಕಲಲ್ಲಿ. ಯಾಕೋ ಅಲ್ಲಿ ಹೋಗಬೇಕು ಅನಿಸ್ತು. ಅವತ್ತು ಹೋಗಿ ಕೂತ್ಕೊಂಡೆ ಬಾಬಾನ ಮುಂದೆ. ದಟ್ ಚೇಂಜ್ ಮೈ ಲೈಫ್, ರಶ್ಮಿ. ದಟ್ ಚೇಂಜ್ ಮೈ ಲೈಫ್. ಅಂಟಿಲ್ ಡೇಟ್ ಎನಿ ಪ್ರಾಬ್ಲಮ್ ಐ ಹ್ಯಾವ್, ಐ ಗೋ ಆ್ಯಂಡ್ ಸರೆಂಡರ್. ನನಗೆ ಹಿಂಗಾಗಿದೆ, ನಾನು ತಪ್ಪು ಮಾಡಿದ್ರೆ ನನಗೆ ಕ್ಷಮಿಸಪ್ಪ ದಯವಿಟ್ಟು, ನಂಗೆ ದಾರಿ ತೋರಿಸು ಅಷ್ಟೇ. 99% of the times he has shown me the way. In some way or the other, for sure. How do you read the signs from the universe ಅನ್ಬೇಕು, ಬಾಬಾ ಅನ್ಬೇಕು? See, it's all ಒಂಥರ ಫೇತ್ ಆ್ಯಂಡ್ ಟ್ರಸ್ಟ್ ಅಷ್ಟೇ. ಅದು ಬಿಟ್ಟು ಸೈನ್ಸ್ ಅನ್ನೋದೇನಿಲ್ಲ. ಅದೇ ಸೂಚನೆಗಳು, ಸೈನ್ಸ್. ಅಂದರೆ ಏನಂದರೆ ವಾಟ್ ಯು ಸೇ, ಆಸ್ ಐ ಟೋಲ್ಡ್ ಯು, ಸರೆಂಡರ್. ಇಲ್ಲಪ್ಪ, ಟೋಟಲ್ ಸರೆಂಡರ್ ಅಷ್ಟೇ. ಸೊ ವೆನ್ ಯು ಥಿಂಕ್ ದಟ್ ಯು ಆರ್ ಟೋಟಲಿ ನಥಿಂಗ್ ಇನ್ ಫ್ರಂಟ್ ಆಫ್ ಹಿಮ್, ದೆನ್ ಓನ್ಲಿ ದಟ್ ಕಮ್ಸ್ ಫ್ರಮ್ ಹಿಮ್. ಸಮಥಿಂಗ್ ಒಂದು ಸಣ್ಣದು ಬರುತ್ತೆ ಅವ್ರ ಕಡೆಯಿಂದ. ಬಟ್ ಯು ಶುಡ್ ಥಿಂಕ್ ದಟ್ ಯು ಆರ್ ಅಬ್ಸಲ್ಯೂಟ್ಲಿ ನಥಿಂಗ್. ಯು ಶುಡ್ ಕಿಲ್ ದಟ್ ಈಗೋ. ಎಸ್, ಯು ಸರೆಂಡರ್. ಎಸ್, ಟೋಟಲ್ ಸರೆಂಡರ್. ಇವತ್ತಿನ ಬಿಕಾಸ್ ವೆನ್ ಯು ಆರ್ ಇನ್ ದಟ್ ಆಸ್ಕಿಂಗ್ ಮೋಡ್, ನಾವೇನಿರ್ತೀವಿ, ನಾನು ಕೇಳೋ ಪರಿಸ್ಥಿತಿಗೆ ಹೋದಾಗ ಏನೋ ನನ್ನ ಹತ್ರ ಇಲ್ಲ ಅಲ್ವಾ, ಅದು ವಿಚ್ ಐ ಆಮ್ ಆಸ್ಕಿಂಗ್. ನನ್ನ ಹತ್ರ ಅದು ಇಲ್ಲ ಅಂದಾಗ ನಾನು ಅದರಲ್ಲಿ ಬಡವ ನಾನು. ರೈಟ್. ಸೊ ಹೀಗೆ ನೀವು ಬಾಬಾ ದೇವಸ್ಥಾನಕ್ಕೆ ಹೋದಾಗ that changed and that day till date, ನಮ್ಮ ಆಫೀಸ್ ಬಂದರೆ ಯು ವಿಲ್ ಸಿ ಎ ಬಿಗ್ ಪೋರ್ಟ್ರೇಟ್ ನೆಕ್ಸ್ಟ್ ಟು ಮೈ ಚೇರ್, ನನ್ನ ಕ್ಯಾಬಿನಲ್ಲಿ, ಬೋತ್ ಇನ್ ಮೈ ಮೈಸೂರು ಆಸ್ ವೆಲ್ ಆಸ್ ಬ್ಯಾಂಗ್ಳೂರ್ ಆಫೀಸ್. ವಿತೌಟ್ ಹಿಸ್ ಕನ್ಸೆಂಟ್, ನಥಿಂಗ್. ಸಾಯಿ ಬಾಬಾ. ಎಸ್. ಎನಿ ವರ್ಡ್ ಆಫ್ ಅಡ್ವೈಸ್ ಇವತ್ತಿನ ಯಂಗ್ಸ್ಟರ್ಸ್, ಜೆನ್ಝೀಸ್, ಇವತ್ತೆಲ್ಲ ಯೂನಿವರ್ಸು, ಲ್ಯಾಂಗ್ವೇಜ್ ಹ್ಯಾಸ್ ಚೇಂಜ್ಡ್, ಬಟ್ still the attraction and the divine power remains the same. How to look at God, how to look at the unknown, with universal law of attraction, ಏನೇ ಅನ್ನಲಿ ಅವರು. ಒಂದು ಹೇಳ್ತೀನಿ, ವಾಟ್ ಎವರ್ ಇಟ್ ಮೈಟ್ ಬಿ, ಯು ಮೈಟ್ ಥಿಂಕ್ ನಾನು ಏನು ಬೇಕಾದ್ರೂ ಮಾಡ್ಬೋದು, ಇಲ್ಲ ಬಿಕಾಸ್ ನನಗಷ್ಟು ಕಾನ್ಫಿಡೆನ್ಸ್ ಇದೆ, ಆ ಥರದ್ದು ಏನೂ ಇಲ್ಲ, ನಾವೆಲ್ಲ ಸುಳ್ಳು. ದೆರ್ ಈಸ್ ಒನ್ ಪವರ್ ವಿಚ್ ಇಸ್ ಡ್ರೈವಿಂಗ್ ಅಸ್. One power which is driving us, that might be anything for that matter. ಅದು ನಮ್ಮ ಈಶ್ವರ ಆಗಿರ್ಬೋದು ಅಥವಾ ಎನಿಥಿಂಗ್ ಫಾರ್ ದಟ್ ಮ್ಯಾಟರ್. ದರ್ ಇಸ್ ಒನ್ ಡಿವೈನ್ ಪವರ್ ವಿಚ್ ಇಸ್ ರನ್ನಿಂಗ್ ಎವ್ರಿಥಿಂಗ್. ಓಕೆ, ದ್ಯಾಟ್ ಯು ನೀಡ್ ಟು ಆಲ್ವೇಸ್ ಕೀಪ್ ಇನ್ ಮೈಂಡ್. ಆ್ಯಂಡ್ ವೆದರ್ ಯು ಆರ್ ಅ Gen Z or tomorrow Gen Alpha is coming or whatever it is, Beta. Alpha, Beta or whatever it is, as a parent ನಾವು ಅದನ್ನು ಅವ್ರ ಮನಸ್ಸಲ್ಲಿ ಬಿತ್ತಲೇಬೇಕು. ಇಲ್ಲಾರೆ ದೇ ವಿಲ್ ಸಿ ವರ್ಸ್ಟ್ ಆಫ್ ದ ಟೈಮ್ಸ್. ಒಂದು ಬೇಲಿ ಇರಲ್ಲ ಅಂತ. ಹೌದು. ನಾವು ಅದ್ರ ಆ್ಯಸ್ ಎ ಪೇರೆಂಟ್ ನಾವು ಫಸ್ಟಿಂದನೂ ಅದನ್ನು ಬಿತ್ಕೊಂಡು ಹೋದರೆ ಅವ್ರ ಮನಸ್ಸಲ್ಲಿ ಇಲ್ಲ, ಈ ಥರ ಇದೆ, ಈ ಥರ ನಂಬು ಅಂತ ನಾವು ಬಿತ್ಕೊಂಡು ಹೋದಂಗೆ ಅವರು ಅದನ್ನು ಬೆಳೆಸ್ಕೊಂಡು ಹೋಗ್ತಾರೆ ಅವರಲ್ಲೇ. ಸೊ ಆ ಫಿಯರ್ ಇರಬೇಕು. ಈಗ ಈ ಮಕ್ಕಳು ಪೇರೆಂಟ್ಸ್ಗೆ ಹೆದರೋದೇ ಇಲ್ಲ. ಬಿಕಾಸ್ ನಾವು ಅಷ್ಟೇ, ಲಿಬರೈಸೇಷನ್, ಇಲ್ಲ ನನ್ನ ಮಗ ನನಗೇನು ಹೆದರೋದು ಬೇಡಪ್ಪ, ವಿಲ್ ಸೀಮ್ ಆ್ಯಸ್ ಎ ಫ್ರೆಂಡ್, ಹಂಗೆ ಹಿಂಗೆ ಅಂತ ಅಂದರೆ ದೇಲ್ ಗೋ ಟು ಕಂಫರ್ಟ್ ಝೋನ್. ಈಗ ನಾನು ಇಲ್ಲಿರೋದು ಏನಕ್ಕೆ ಅಂದರೆ, ಮೈ ಪೇರೆಂಟ್ಸ್, ಎಸ್ಪೆಷಲಿ ಮೈ ಫಾದರ್, ಹಿ ಹ್ಯಾಸ್ ರೈಸ್ಡ್ ಮಿ ವೆರಿ ಟಫ್. ಇನ್ ದ ಸೆನ್ಸ್, ನನಗೆ 7th 8th ಸ್ಟ್ಯಾಂಡರ್ಡಲ್ಲೇ ಬೇಸಿಗೆ ರಜದಲ್ಲಿ ನಾವು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ ಮಾಡ್ತಾಯಿದ್ರು ನಮ್ಮ ತಂದೆ. ಯೂಸ್ ಟು ಸೆಂಡ್ ಮಿ ಆನ್ ದ ಫೀಲ್ಡ್. ಹೋಗಪ್ಪ, ನೀನು ಹೆಲ್ಪರಾಗಿ ಹೋಗು, ಸುತ್ತಿ ಎತ್ಕೊಡು, ಆಕ್ಸಾ ಬ್ಲೇಡ್ ಎತ್ಕೊಡು, ಅವ್ರೇನು ಮಾಡ್ತಾರೆ ನೋಡು, ಬಟ್ ನೀನು ಅಲ್ಲಿ ಹೋಗು
ಅಷ್ಟೇ ಬೇಸ್ ಗ್ಯಾರೇಜ್ದಲ್ಲಿ. ಐ ಯೂಸ್ ಟು ಗೋ, ಐ ಯೂಸ್ ಟು ಗೆಟ್ 10 rupees ಅಟ್ ದಟ್ ಪಾಯಿಂಟ್ ಆಫ್ ಟೈಮ್. ಕಷ್ಟ ನೋಡಿದ್ದೀರಾ? ಓ ಕಷ್ಟ ಅನ್ನೋಕ್ಕಿಂತ ಬದುಕೋ ದಾರಿ ನೋಡಿದ್ದೀನಿ. ಸೊ ನನಗೆ ವೆನ್ ಐ ವಾಸ್ ಟೋಟಲಿ ನಾನು ಬಿದ್ದಾಗ, ನಾನು ಮೈಸೂರಿಗೆ ವಾಪಸ್ ಹೋದಾಗ, ಆಲ್ ದೀಸ್ ಕ್ವಾಲಿಟೀಸ್ ವಿಚ್ ಮೈ ಫಾದರ್ ಹ್ಯಾಡ್ ಫಿಲ್ಡ್ ಇನ್ ಮೀ ಉಪಯೋಗ ಬಂತು. ನಿಜ. ಐ ಆಮ್ ಥ್ಯಾಂಕ್ಫುಲ್ ಟು ಹಿಮ್. ನಾನು ಅವರು ಅಷ್ಟೊಂದು ಒಳ್ಳೆ ರ್ಯಾಪೋ ಶೇರ್ ಮಾಡದೇ ಇದ್ರೂ ದ ವೇ ದಟ್ ಹಿ ಹ್ಯಾಸ್ ರೇಸ್ಡ್ ಮೀ ಹ್ಯಾಸ್ ಬಾಟ್ ಮೀ ಹಿಯರ್. ಸೊ ಅದು ವೆರಿ ವೆರಿ ಇಂಪಾರ್ಟೆಂಟು. ಕಂಫರ್ಟ್ ಝೋನ್ಗೆ ಬಿಟ್ಬಿಟ್ರೆ ದೇರ್ ಈಸ್ ಒನ್ ಅರೇಬಿಯನ್ ಸೇಯಿಂಗ್, ಯು ನೋ ದ್ಯಾಟ್. ಅವನು ಹೇಳ್ತಾನೆ, ನಮ್ಮ ತಾತ ಅಷ್ಟು ದೂರದಿಂದ ನಡ್ಕೊಂಬರ್ತಾಯಿದ್ರು, ಆಮೇಲೆ ನನ್ನ ಮಗ ಅಷ್ಟು ದೂರದಿಂದ ಕ್ಯಾಮಲ್ ಮೇಲೆ ಬರ್ತಾಯಿದ್ದ, ಅವನ ಮಗ ಕಾರಲ್ಲಿ ಬಂದ, ನನ್ನ ಮಗ ಇವಾಗ ಅಲ್ಟ್ರಾ ಫಾಸ್ಟ್ ಕಾರಲ್ಲಿ ಬರ್ತಾನೆ, ಬಟ್ ಅವನ ಮಗ ಮತ್ತೆ ನಡ್ಕೊಂಬರ್ತಾನೆ. ಹೌದು, ಅದು ಸೈಕಲ್ ಚೇಂಜ್ ಆಗುತ್ತೆ. ಅದು 100% ಚೇಂಜ್ ಆಗುತ್ತೆ. ಕೀಪ್ ಇಟ್ ಇನ್ ಮೈಂಡ್, 100% ಚೇಂಜ್ ಆಗುತ್ತೆ. ಕಂಫರ್ಟ್ ಝೋನಲ್ಲಿರೋರು ಯಾವತ್ತೂ ದೇ ವಿಲ್ ಬಿ ಲಿಮಿಟೆಡ್. They say comfort zone is the enemy. No wonder. Of course, yes. No growth happens in comfort zone, sir. Yes, ಆಗಲ್ಲ. ಬಟ್ ಕಿಡ್ಸ್ ವಿಲ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಆಮೇಲೆ ದೆನ್ ದೇ ಬ್ಲೇಮ್ ಪೇರೆಂಟ್ಸ್ ಇಫ್ ದೇ ಡೋಂಟ್ ಡೂ ದ್ಯಾಟ್. ನಮ್ಮಪ್ಪ ಏನೂ ಮಾಡಲಿಲ್ಲ ನನಗೆ, ನಮ್ಮಮ್ಮ ಏನೂ ಕೊಡಲ್ಲ. ನಾವು ಹ್ಯಾವ್ ಯು ಸೀನ್ ಅಸ್, ಯು ಟಾಕಿಂಗ್ ಟು ಯುವರ್ ಮದರ್ ಇನ್ ಅ ರೈಸ್ಡ್ ವಾಯ್ಸ್ ಆರ್ ವಾಟ್ ಎವರ್ ಇಟ್ ಈಸ್? ಹ್ಯಾವ್ ವಿ ಡನ್ ಇಟ್? ನಾವು ಮಾಡಿದ್ದೀವಿ ಆ ಥರ? ಇಲ್ಲ, ಮಾಡಿದ್ರು ಎದುರು ಮಾತಾಡಬಾರ್ದು ಅಂತ ಅಷ್ಟೇ. ಇವಾಗಿಂದೆಲ್ಲ ಐ ಥಿಂಕ್ ಅವೆಲ್ಲ ಆಗದಿರೋ ಕೆಲಸ ಅದು. ಬಟ್ ಏನೇ ಆಗಲಿ, ವ್ಯಾಲ್ಯೂಸ್ ಎಲ್ಲ ಪೇರೆಂಟ್ಸಿಂದನೇ ಬರೋದು. you're saying you have to retain all of that, irrespective of 2026. ಕಾಲ ಹೋಗ್ತಿದ್ದಂಗೆ some things are non-negotiable. Non-negotiable, of course. ಟುಡೇ ಎಜುಕೇಷನ್ ಆ್ಯಂಡ್ ಸೊಸೈಟಿ ಅಂತ ಬಂದಾಗ ಟ್ಯಾಲೆಂಟ್ ಇಸ್ ಯೂನಿವರ್ಸಲ್, ಆದ್ರೂ ಆಪರ್ಚುನಿಟಿ ಈಸ್ ನಾಟ್. Yes. ವರ್ಡ್ ಆಫ್ ಅಡ್ವೈಸ್ ಫಾರ್ ಪೀಪಲ್ ಹೂ ಆರ್ ಲುಕಿಂಗ್ ಫಾರ್ ಆಪರ್ಚುನಿಟಿ? ಐ ಆಮ್ ಶ್ಯೂರ್ ಎಜುಕೇಷನ್ ಅನ್ನೋದು ಸಮ್ವೇರ್ ಇಸ್ ಅ ಬಾಗಿಲನ್ನು ಓಪನ್ ಮಾಡೋದಕ್ಕೆ ಒಂದು ಆಕ್ಸೆಸ್ ಕಾರ್ಡ್ ಅದು. ಅಷ್ಟೇ. ಆಪರ್ಚುನಿಟೀಸ್ it's very rare. So when you get an opportunity, then you make full use of it. ಯಾಕಂದರೆ ಆಪರ್ಚುನಿಟೀಸ್ ಇವಾಗ ತುಂಬಾ ರೇರು, ಬಿಕಾಸ್ ಲಾಟ್ ಆಫ್ ಥಿಂಗ್ಸ್ ಹ್ಯಾವ್ ಕಮ್. ಆ್ಯಸ್ ಯು ಓನ್ಲಿ ಟೋಲ್ಡ್, AI which is doing lot of things by itself, and it all depends on the prompt that you give. Okay, ಅದು ಬಿಟ್ಟು that also you should have brains to give the prompt, right? What exactly you require and what is the end result that you want. ಅದು ಇಂಪಾರ್ಟೆಂಟ್ ಅಲ್ವಾ? ಇಲ್ಲಾರ ಅದೇ ಗೊತ್ತಿಲ್ಲದೆ ಹೇಗೆ ಹಾಕ್ಬಿಟ್ಟು ಏನು ಸಿಗುತ್ತೆ ಸರ್? ಮತ್ತೆ ಹಳೆ ಕಾಲದೇ ಸರ್, ಅಷ್ಟೇ. ಅದೇನು ಬೀಜ ಹಾಕ್ತಿರೋ ಅದೇ ಫಲ ಕೊಡೋದು. ಪ್ರಾಂಪ್ಟಲ್ಲೂ ಅಷ್ಟೇ, ನೀವು ಏನು ಹಾಕ್ತಿರೋ ಅದೇ ಕೊಡೋದು. ಸೊ ಹಂಗಾಗಿ ಆಪರ್ಚುನಿಟೀಸು ಕಡಿಮೆ ಹಾಕ್ಕೊಂಡೇ ಹೋಗುತ್ತೆ ಹೊರತು ಜಾಸ್ತಿ ಆಗೋದಿಲ್ಲ. ಸೊ ಲಾಟ್ ಆಫ್ ಮೇಕ್ ಯೂಸ್ ಆಫ್ ಯುವರ್ ಆಪರ್ಚುನಿಟೀಸ್. ಎಂಡ್ ಆಫ್ ದ ಡೇ, ಮೈ ಫ್ರೆಂಡ್ ಇನ್ ಆಸ್ಟ್ರೇಲಿಯಾ ವಾಸ್ ಟೆಲಿಂಗ್ skill is the most important thing. You know what he was telling, and I know it is very true. Okay, one of my friend is a computer engineer in Australia from past 20 years now. And there are people who have come to Australia, skilled labor, from past 6 to 7, 8 years, and even the truck drivers from Punjab. Okay, they earn more than a computer engineer. Why? Skill set. ಮತ್ತು ಅಲ್ಲೆಲ್ಲ ಮ್ಯಾನ್ ಪವರ್ಗೆ ತುಂಬ ಬೆಲೆನೂ ಜಾಸ್ತಿ. ಹೌದು, ಜಾಸ್ತಿ. an electrician earns more than a computer engineer. And time versus money, literally. Yes, of course. Skill sets are very important. See, if you want to have opportunities in life, your skill set is very, very, very important. If you don't have the skill set, then opportunities also will not be there. ತುಂಬ ಒಳ್ಳೆ ಲೈನ್ ಕೊಡ್ರಿ. ಸಡನ್ಲಿ ಸ್ಪಾಂಟೇನಿಯಸ್ಲಿ ಐ ಕೈಂಡ್ ಆಫ್ ಕಾಯಿಂಡ್ ಅ ವರ್ಡ್. ಈಗ ನಾಣ್ಯದ ಎರಡು ಮುಖ ಅನ್ನೋ ಥರ ಪ್ರಾಬ್ಲಿ ವಿ ಕ್ಯಾನ್ ಸೇ, ಒಂದು ಕಡೆ ಸ್ಕಿಲ್ ಸೆಟ್ಟು, ಇನ್ನೊಂದು ಕಡೆ ಮೈಂಡ್ ಸೆಟ್ಟು, ಎರಡೂ ಇರಬೇಕು. ಐ ಥಿಂಕ್ ಇವೆರಡಿದ್ರೆ ಎಲ್ಲಿವರೆಗೂ ಎಲ್ಲಿ ಬೇಕಾದ್ರೂ ಬದುಕ್ಬೋದು. ಟ್ರೂ ಸರ್. ಸ್ಕಿಲ್ ಇಲ್ದರೆ ಏನೂ ಆಗೋದಿಲ್ಲ.
Right. I think the right skill and the right mindset Yes, probably of will course, of take course. them all long way ಅನ್ಸುತ್ತೆ. Yes. So now, as a leader, it's a very interesting journey from 100 square feet to 150 people that you've grown. What was harder, sitting alone ಅಥವಾ leading a large team? I never thought it was hard. ಇಲ್ಲ ನನಗಿದು ಕಷ್ಟ ಆಗ್ತಾ ಇದೆ ಅಂತ ನನಗೆ ಯಾವತ್ತೂ ಅನಿಸಿಲ್ಲ. ಯಾಕಂದರೆ ನಾನು ಆ ಥರ ವರ್ಸ್ಟ್ ಟೈಮ್ಸ್ ನೋಡ್ಬಿಟ್ಟಿದ್ದೀನಿ. ಸೊ ಇವತ್ತೂ ಅಷ್ಟೇ, ಇಫ್ ಐ ಬಿಕಮ್ ಝೀರೋ, ಟುಮಾರೋ ಐಲ್ ಸ್ಟಾರ್ಟ್ ಫ್ರಮ್ ಝೀರೋ. ಐ ಹ್ಯಾವ್ ದಟ್ ಕಾನ್ಫಿಡೆನ್ಸ್. ಸೊ ಹಾರ್ಡರ್ ಅನ್ನೋಕ್ಕಿಂತ Don't you get hurt? yeah, ಅಥವಾ rejection, I mean, how do you come out of that kahi? ನನ್ನ ಕಹಿ ಅಂತ ತೊಗೊಳೋದಿಲ್ಲ ರಶ್ಮಿ ಅನ್ನ. ಇಟ್ಸ್ ಆಲ್ ಎ ಪಾರ್ಟ್ ಆಫ್ ಲರ್ನಿಂಗ್ ಫಾರ್ ಮೀ. Yeah? As I told you, the people who are very close to you or seem to be very close to you, your own team, they would be doing a lot of things for themselves. ಕಂಪ್ನಿಗೆ ಮಾಡ್ದೇನೆ ಅವ್ರಿಗೋಸ್ಕರ ಮಾಡ್ಕೋತಾ ಇರ್ತಾರೆ. ಆ್ಯಂಡ್ ವಿ ಥಿಂಕ್ ದಟ್ ನೋ ದಿಸ್ ಗೈ ಈಸ್ ವೆರಿ ಟ್ರಸ್ಟ್ವರ್ತಿ, ಇವ್ನು ಮಾಡ್ಬೋದು, ಏನೋ ಮಾಡ್ಬೋದು ಅಂತ. ಬಟ್ ಎಂಡ್ ಆಫ್ ದ ಡೇ, ಸೊ ಒನ್ಸ್ ಯು ಕಮ್ ಟು ನೋ ಅಬೌಟ್ ಇಟ್, ಆ್ಯಂಡ್ ದೇ ಆರ್ ದ ಬಿಗ್ ಬ್ಯಾಕ್ ಬೈಟರ್ಸ್ ಆಲ್ಸೋ. ಹಿಂದ್ಗಡೆ ನಿಮ್ಮ ಬಗ್ಗೆನೇ ಮಾತಾಡ್ತಾ ಇರ್ತಾರೆ, ಮುಂದ್ಗಡೆ ಏನೋ ಮಾತಾಡ್ತಾ ಇರ್ತಾರೆ ನಿಮ್ಮ ಬಗ್ಗೆ. ಮುಂದೆ ನೀನು ಹಂಗೆ ಹಿಂಗೆ ಅಂತೆಲ್ಲ ಮಾತಾಡಿ, ಬಟ್ ಹಿಂದ್ಗಡೆ ದೇ ವುಡ್ ಹ್ಯಾವ್ ಸ್ಪೋಕನ್ ಸಮಥಿಂಗ್ ಎಲ್ಸ್ ಆಲ್ ಟುಗೆದರ್. ವೆನ್ ಯು ಕಮ್ ಟು ನೋ ಅಬೌಟ್ ಇಟ್, ದಟ್ ಈಸ್ ದ ಮೋಸ್ಟ್ ಥಿಂಗ್ ದಟ್ ವಿಲ್ ಹರ್ಟ್ ಯು. ಆ್ಯಂಡ್ ದೆನ್ ಯು ಮೂವ್ ಆನ್. ನನಗೆ ಗೊತ್ತಾಗ್ಬಿಡ್ತಲ್ಲ, ಓ ಇಷ್ಟೇ ಅಂತ. ಆ್ಯಂಡ್ ದೇ ವಿಲ್ ರಿಮೇನ್ ದೇರ್ ಓನ್ಲಿ. ಆ್ಯಂಡ್ ನನಗೆ ಛಲ ಇದೆ ಮುಂದೆ ಹೋಗೋಕ್ಕೆ, ನಾನು ಹೋಗ್ತೀನಿ, ಅದು ಎಷ್ಟೇ ಕಷ್ಟ ಆಗಲಿ. ಅಷ್ಟೇ, that's how. ಐ ಡೋಂಟ್ ಇವನ್ ಕೇರ್ ಫಾರ್ ಇಟ್. ಆಯಿತು, ಅದರಿಂದ ಎಷ್ಟೋ ಲಾಸ್ ಆಯಿತಾ, ಇಟ್ಸ್ ಫೈನ್, ಹೋಯ್ತು ಅಷ್ಟೇ. ಬಿಕಾಸ್ ಇಟ್ ವಾಸ್ ನಾಟ್ ಮೈಂಡ್. ಅಷ್ಟೇ. ಲಾಸ್ ಏನಾಯಿತು ನನ್ನಲ್ಲ ಅದು. ನಮ್ಮಪ್ಪ ಹೇಳ್ತಾ ಇರೋದು, ಬಾರದು ಬಪ್ಪದು ಬಾರದು ಅಂತ. ಆ ಥರ ಅದು ನಂದೇನು ನನಗೆ ಉಳಿಯುತ್ತೆ, ನಂದೇನಲ್ಲ ಅದು ನನಗೆ ಉಳಿಯಲ್ಲ ಅಷ್ಟೇ. ಸೊ ದೀಸ್ ಆರ್ ಒಂದಷ್ಟು ಕಂಡೀಷ್ನಿಂಗ್ ದಟ್ ಕೀಪ್ಸ್ ಯು ಗೋಯಿಂಗ್. ಆಫ್ ಕೋರ್ಸ್, ಎಸ್. ಸೊ ಇಷ್ಟೆಲ್ಲ ನೋಡಿದ್ಮೇಲೆ ಹ್ಯಾಂಡ್ಲಿಂಗ್ ಅ ಟೀಮ್ ಇಸ್ ನಾಟ್ ಅ ಮ್ಯಾಟರ್. ಸೊ ಎರಡೂ ನೋಡಿಬಿಟ್ಟಿದ್ದೀರಾ, ಸ್ಟಾರ್ಟಿಂಗ್ ಅಲೋನ್, ಲೀಡಿಂಗ್ ಅ ಲಾರ್ಜ್ ಟೀಮ್. ಈಗ ಹೌ ಡು ಯು ಬಿಲ್ಡ್ ಲಾಯಲ್ಟಿ ವಿತೌಟ್ ಫಿಯರ್ ಬೇಸ್ಡ್ ಲೀಡರ್ಶಿಪ್? ಅಥವಾ ಇಸ್ ಲಾಯಲ್ಟಿ ಗೋಲ್ಡ್ ಆ್ಯಂಡ್ ಬಿಟ್ಕಾಯಿನ್ ಟುಡೇ? Yeah, loyalty is of course gold which is on the rise every day. Very And very expensive. very expensive, very expensive. ತುಂಬಾನೇ ಕಷ್ಟ ಸಿಗೋದು, ವೆರಿ ರೇರ್ ಆಲ್ಸೋ. ಓಕೆ, ಆ್ಯಂಡ್ ವಿಚ್ ಯು ಕಾಂಟ್ ಎಕ್ಸ್ಪೆಕ್ಟ್ ವಿತ್ ಎವ್ರಿಬಡಿ. ಸಿಕ್ಕರೆ ಇಟ್ಸ್ ಫೈನ್, ಇಫ್ ಇಟ್ ಡಸಂಟ್ ದೆನ್ ಇಟ್ ಇಸ್ ಜಸ್ಟ್ ಎ ಮ್ಯಾಟರ್ ಆಫ್ ಲರ್ನಿಂಗ್ ಅಗೇನ್. ಸೊ ಯಾವ ಥರದ ಜನಕ್ಕೆ ಎಟ್ಟೆಕ್ಕಲ್ಲಿ ಜಾಗನೇ ಇರಲ್ಲ ನಿಮ್ಮ ಪ್ರಕಾರ? ವಾಟ್ ಕೈಂಡ್ ಆಫ್ ಪೀಪಲ್ ಶುಡ್ ನೆವರ್ ವರ್ಕ್ ಇನ್ ಎಟ್ಟೆಕ್? ಎಟ್ಟೆಕ್ಕು ಅನ್ನೋದು, ಶಿಕ್ಷಣ ಅನ್ನೋದು ಬರೀ ದೇಣಿಗೆ ಅಷ್ಟೇ, ಕೊಡೋದಷ್ಟೇ ಗೊತ್ತಿರಬೇಕು ಎಟ್ಟೆಕ್ಕಲ್ಲಿ. ಯಾಕಂದರೆ ಅದು ಎಷ್ಟು ನೀವು ಹಂಚ್ತಿರೋ ಅಷ್ಟೇ ನಿಮ್ಗೆ ಬರುತ್ತೆ. ಸೊ ಆ ಮೈಂಡ್ಸೆಟ್ ಇದ್ದರೆ ಮಾತ್ರ ನೀವು ಎಟ್ಟೆಕ್ಕಲ್ಲಿ ಬನ್ನಿ. ಇಲ್ಲಾರೆ ಸುಮ್ಮನೆ ವ್ಯಾಲ್ಯೂಷನ್ ಮಾಡಿಸಿ, ಅಷ್ಟು ವ್ಯಾಲ್ಯೂಷನ್ನು ಇಷ್ಟು ವ್ಯಾಲ್ಯೂಷನ್ನು ಅಂತ ನಿಮಗೂ ಗೊತ್ತಿದೆ ಎಲ್ಲ, ಯಾರ್ಯಾರು ಎಲ್ಲೆಲ್ಲಿ ಹೋದರು, ಏನೇನು ಮಾಡಿದ್ರು ಅಂತ. ಐ ಡೋಂಟ್ ವಾಂಟ್ ಟು ಟೇಕ್ ದ ನೇಮ್ಸ್. ಸೊ ಐ ಆಮ್ ವೆರಿ ಪ್ರೌಡ್ ದಟ್ ಆ್ಯಸ್ ಎ ಟೆಕ್ ಕಂಪನಿ ಐ ಆಮ್ ಸಿಟ್ಟಿಂಗ್ ಇನ್ ಫ್ರಂಟ್ ಆಫ್ ಯು ಆಫ್ಟರ್ 10 years or 12 years of my journey and still going strong. So if I have to ask you to define your journey in 3 words. ಒಂದೇ ವರ್ಡು 3 ಸತಿ ನಾನು ರಿಪೀಟ್ ಮಾಡ್ಬೋದು: ಕಲಿಕೆ ಅಷ್ಟೇ. Oh my God. What improves the world is also protecting you. Yes. Learning is the only thing which Of course. can save anybody. ನಾನು ದೇವರಲ್ಲಿ ಅದೇ ಕೇಳ್ಕೊಳ್ಳೋದು, ನನ್ನ ಜೀವನ ಪೂರ್ತಿ ಶಿಷ್ಯನಾಗೇ ಮಾಡಿಡಪ್ಪ ನೀನು, ಯಾವತ್ತದು ಗುರು ಮಾಡಬೇಡ ನೀನು ಅಂತ. ಯಾವತ್ತು ನಾನು ಗುರು ಅನ್ಕೋತೀನೋ ಅವತ್ತಂದು ಹೋಯ್ತು ಡೌನ್ಫಾಲ್ ಸ್ಟಾರ್ಟ್ ಅಂತ. So be a student for life. Yeah. I'm more than happy to be a student. ಗೈಡ್ ಮಾಡೋಣ ಬೇಕಾರೆ, ಗುರು ಆಗೋದು ಬೇಡ. With money, fame, power, responsibility, ಯಾವತ್ತಾದರೂ ಹ್ಯಾವ್ ಯು ಸೀನ್ ಅದು
ಚೇಂಜಿಂಗ್ ಯು ಆ್ಯಸ್ ಅ ಪರ್ಸನ್ ಅಥವಾ ನಿಮ್ಮ ಮೈಂಡ್ ಸೆಟ್? ಇಲ್ಲ ಮೇಡಮ್, ನಾನು ಹೇಳ್ದಲ್ಲ ನಿಮಗೆ, ಇನ್ನೂ ಮನಿ ನಾನು ನೋಡಿಲ್ಲ. ನಾನು ಐ ನಾಟ್ ಸೀನ್ ಮನಿ. ಆ್ಯಂಡ್ ಒನ್ಸ್ ಐ ಸಿ ಇಟ್, ಆವಾಗ ನಾನು ಎಲ್ಲದರಿಂದ ಆಚೆ ಬಂದುಬಿಟ್ಟಿರ್ತೀನಿ ಅನಿಸುತ್ತೆ. ದಟ್ ಈಸ್ ಫಾರ್ ಶ್ಯೂರ್. ಬಟ್ ಮನಿ ನಾನು ನೋಡಿಲ್ಲ ಮೇಡಮ್. ವೈ ಡು ಯು ಸೇ ದಟ್? ಬಿಕಾಸ್ ನೋಡಿಲ್ಲ ಅಂದರೆ ನನ್ನನ್ನು ಚೇಂಜ್ ಮಾಡೋಷ್ಟು ನಾನು ನೋಡಿಲ್ಲ. ನಾನು ಚೇಂಜ್ ಆಗೋದು ಇಲ್ಲ. ಯಾಕಂದರೆ ನನಗೆ ನಾನು ಏನು ಅಂತ ಗೊತ್ತು, ನನ್ನ ಜರ್ನಿ ಎಲ್ಲಿ ಹೋಗ್ತಾಯಿದ್ದೀನಿ ಅಂತ ಗೊತ್ತು. ಬಟ್ ನನ್ನನ್ನು ಚೇಂಜ್ ಮಾಡೋಷ್ಟು ಮನಿ ಇನ್ನೂ ಪ್ರಿಂಟೇ ಮಾಡಿಲ್ಲ ಅನಿಸುತ್ತೆ. ವಾಟ್ಸ್ ಮೋರ್ ಡೇಂಜರಸ್, ಲ್ಯಾಕ್ ಆಫ್ ಕ್ಲಾರಿಟಿನಾ, ಲ್ಯಾಕ್ ಆಫ್ ಮನಿನಾ? ಲ್ಯಾಕ್ ಆಫ್ ಮನಿ ಸ್ವಲ್ಪ, ಲ್ಯಾಕ್ ಆಫ್ ಕ್ಲಾರಿಟಿನೂ ಸ್ವಲ್ಪ. ಇಫ್ ಯು ಹ್ಯಾವ್ ಟು ಚೂಸ್ ಒನ್? ಈಗಿನ ಕಾಲದಲ್ಲಿ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಲ್ಯಾಕ್ ಆಫ್ ಮನಿ. ನಿಮ್ಮನ್ನು ಬಹಳ ಗಟ್ಟಿಯಾಗಿ ನಿಲ್ಲಿಸಿರೋ ವ್ಯಾಲ್ಯೂಸ್ ಯಾವುದು? ಒಂದು ಸೆಲ್ಫ್ ಕಾನ್ಫಿಡೆನ್ಸು, ಒಂದು ಏನೇ ಆದ್ರೂ ಮತ್ತೆ ನಾನು ಎದ್ದು ಬರ್ತೀನಿ ಅನ್ನೋದೊಂದು ಒಂದು ಆತ್ಮಸ್ಥೈರ್ಯನೇ. ಆತ್ಮಸ್ಥೈರ್ಯನೇ, ಅದೊಂದೇ. ಆಮೇಲೆ ಇನ್ನೊಂದು ಏನಂದರೆ, ನಾನು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ ಅನ್ನೋದೊಂದು ಇದು ನನ್ನ ದೃಢವಾದ ನಂಬಿಕೆ ನನಗಿದೆ. ಸೊ ಅದು ನನ್ನನ್ನು ಎಲ್ಲೇ ಹೋಗಲಿ ಏನೇ ಆಗಲಿ ನನ್ನನ್ನು ಐ ನೋ ಇಟ್ ವಿಲ್ ಪ್ರೊಟೆಕ್ಟ್ ಮೀ, ನಾನು ಕಾಪಾಡುತ್ತೆ. ಆತ್ಮಸ್ಥೈರ್ಯದ ಬಗ್ಗೆ ಮಾತಾಡಿರೋದ್ರಿಂದ ಭಾಳ ಕಷ್ಟದ ದಿನಗಳನ್ನು ನೋಡಿ ಮತ್ತೆ ಎತ್ತಿದ್ದೀರಿ. ಆತ್ಮಸ್ಥೈರ್ಯ ಬೆಳೆಸ್ಕೊಳ್ಳೋದಕ್ಕೆ ಒಂದು 2-3 ಟಿಪ್ಸ್? ಆತ್ಮಸ್ಥೈರ್ಯ ಬೆಳೆಸ್ಕೊಳ್ಳೋದಕ್ಕೆ 2-3 ಟಿಪ್ಸ್ ಅಂತ ಏನಿಲ್ಲ. ನೀವೇನು ಮಾಡ್ತಾಯಿದ್ದೀರಾ ನಿಮ್ಗೆ ಗೊತ್ತಿರಬೇಕು ಅಷ್ಟೇ. ಆಮೇಲೆ ನೀವೆಲ್ಲಿ ಹೋಗ್ತಾಯಿದ್ದೀರಾ ಅಂತ ನಿಮ್ಗೆ ಗೊತ್ತಿರಬೇಕು. ನೀವು ನಡೀತಿರೋ ದಾರಿ ಯಾವುದು ಅಂತ ನಿಮ್ಗೆ ಗೊತ್ತಿರಬೇಕು. 3 ಗೊತ್ತಿರ ನೀವು ನೋ ಬಡಿ ಕ್ಯಾನ್ ಸ್ಟಾಪ್ ಯು. ಬಟ್ ಏನಂದರೆ ನೀವೇನು ಅಂತ ನಿಮ್ಗೆ ಗೊತ್ತಿರಬೇಕು ಫಸ್ಟ್. ಸ್ಟ್ರೆಂತ್ಸ್ ಆ್ಯಂಡ್ ವೀಕ್ನೆಸಸ್. ಸೊ ವೀಕ್ನೆಸ್ ತುಂಬ ಇದೆ, ಯು ವಿಲ್ ಹ್ಯಾವ್ ಟು ಮೇಕ್ ಯುವರ್ ವೀಕ್ನೆಸ್ ಆಸ್ ಯುವರ್ ಸ್ಟ್ರೆಂತ್. ಹೇಗೆ? ವೀಕ್ನೆಸ್ಸು ಮತ್ತು ನಾವು ಹೇಳಿದಾಗ ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲದೆ ಇರೋ ಅದೊಂದು ದೊಡ್ಡ ವೀಕ್ನೆಸ್ಸು, ಆಯಿತಾ. ಆಮೇಲೆ ದ ಪೀಪಲ್ ಅರೌಂಡ್ ಯು ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ದ ಪೀಪಲ್ ಯು ಅಸೋಸಿಯೇಟ್ ವಿತ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಹೌ ಡು ಯು ಚೂಸ್ ಪೀಪಲ್, ಅಥವಾ ಹೌ ಡು ಯು ಚೂಸ್ ರೀಡ್ ಥ್ರೂ ಪೀಪಲ್? ಸಿ, ಪಾಸಿಟಿವ್ ಮೈಂಡ್ಸೆಟ್ ಒಂದು, ಆ್ಯಂಡ್ ದೇರ್ ವಿಷನ್ ಟುವರ್ಡ್ಸ್ ಲೈಫ್. ಓಕೆ, ನನ್ನ ಅವ್ರ ಜೀವನದ ಬಗ್ಗೆ ಅವ್ರ ಅಭಿಪ್ರಾಯ ಏನು ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಇಲ್ಲ ನಂದು ಇಷ್ಟೇ ಕಾಣೋ ಅಷ್ಟೇ ಅಂದರೆ ನಥಿಂಗ್ ವಿಲ್ ಹ್ಯಾಪನ್ ವಿತ್ ಹಿಮ್. ಎವ್ರಿ ಡೇ ಎದ್ದು ಶೋಯಿಂಗ್ ಅಪ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. I like people who show up. And I've learnt a lot from my friend also. ನನಗೆ ಗೊತ್ತು ಅವನು ಯಾವ ರೀತಿ ಬಂದ ಅಂತ. he used to, I can't take his name. ಅವನು ಇಂಟರ್ವ್ಯೂಸ್ಗೆಲ್ಲ he used to wear R shirts ಅವಾಗ. ಓಕೆ, he has seen worst times than me. ಬಟ್ ಆ ಥರ worst time ನೋಡಿಲ್ಲ. ಬಟ್ ಈಗ he is heading one entire garment ಇದು. ಅವನು ಟಿಲ್ ನೌ ಎಷ್ಟು ಡಿಸಿಪ್ಲಿನ್ಡು, ಎಷ್ಟು ವ್ಯಾಲ್ಯೂಸ್ ಇಟ್ಕೊಂಡಿದ್ದಾನೆ. ಆಮೇಲೆ ಅವನಿಂದ ತುಂಬ ಕಲ್ತಿದ್ದೀನಿ ನಾನು. ಡಿಸಿಪ್ಲಿನ್, ವ್ಯಾಲ್ಯೂಸ್. ಎಷ್ಟೇ ಇದು ಕಷ್ಟ ಆಗಲಿ ಅವ್ನ ವ್ಯಾಲ್ಯೂ ಬಿಡಲ್ಲ. ಅವನೇ ಇಲ್ಲ, ನಾನು ಇದೇ ಮಾಡೋದು, ಆ್ಯಂಡ್ ಪರ್ಫೆಕ್ಷನಿಸ್ಟ್, ಹಿಂಗೆ ಮಾಡೋದು, ನಾನು ಇಷ್ಟೇ ಮಾಡೋದು, ನನಗೇನು ಬೈ ಪ್ರಾಡಕ್ಟ್ ಇದ್ದೇ ಬರಬೇಕು ನನಗೆ ಅನ್ನೋದು ಅವನಿಂದ ಕಲ್ತಿದ್ದೀನಿ. ನೈಸ್. ಸೊ ಆ್ಯಂಡ್ ಯು ಶುಡ್ ಬಿ ಅಮಾಂಗ್ ದೋಸ್ ಕೈಂಡ್ ಆಫ್ ಗೈಸ್. Okay, I have got very less friends now. I had a lot of friends when I was studying in college, because I was a cricket freak and I used to play cricket also, cricket and volleyball. I used to play for so many teams. ನಮ್ಮನೆ ವಿಜಯನಗರದಲ್ಲಿತ್ತು, ಅಲ್ಲಿ ಹತ್ತುಗುಬೆ ಟೀಮ್ಗೂ ಆಡ್ತಾಯಿದ್ದೆ, ಈ ಕಡೆ ದೀಪಾಲ್ ನಗರ ಟೀಮ್ಗೂ ಆಡ್ತಾಯಿದ್ದೆ, ಅಲ್ಲಿ ಬಾಬೂಜಿ ನಗರ ಟೀಮ್ಗೂ ಆಡ್ತಾಯಿದ್ದೆ. ಎವ್ರಿಬಡಿ ಯೂಸ್ ಟು ಕಾಲ್ ಮೀ. ಅವಾಗ ತುಂಬ ಜನ ಫ್ರೆಂಡ್ಸು, ಸೋ ಮೆನಿ ಫ್ರೆಂಡ್ಸ್ ಅಂದರೆ ಫ್ರೆಂಡ್ಸು. ಬಟ್ ಟುಡೇ ಐ ಹ್ಯಾವ್ 5 to 6 ಫ್ರೆಂಡ್ಸ್ ಅಂತ. ಒಂದು ಮಾತಿದೆ ಅಂದರೆ,
ಎಷ್ಟು ಮೇಲಕ್ಕೆ ಹೋಗ್ತಾ ಇರ್ತೀರೋ ಅಷ್ಟು ಲೋನ್ಲಿ ಆಗ್ತೀರಾ ಅನ್ನೋದು. ಆಫ್ ಕೋರ್ಸ್ ಎಸ್. ಇಟ್ ಇಸ್ ಆಲ್ವೇಸ್ ಟ್ರೇಡ್ ಆಫ್ ಅಂತೀರಾ? ಆಕ್ಸೆಪ್ಟ್ ಮಾಡ್ಕೊಳ್ಳೋದು ಭಾಳ ಕಷ್ಟ ಆಗ್ಬಿಡುತ್ತೆ ರಶ್ಮಿ ಅಂತ. ತುಂಬಾ ಕಷ್ಟ ಆಗುತ್ತೆ. ನಿಮಗೆ ಸಿ ಫಾರ್ ಯು ಆಲ್ಸೋ ಆಕ್ಸೆಪ್ಟ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಹೌದು. ವೆರಿ ಡಿಫಿಕಲ್ಟ್ ಫಾರ್ ಯು ಆಲ್ಸೋ ಟು ಆಕ್ಸೆಪ್ಟ್. ಯಾಕಂದರೆ ನೀವೊಂದು ದಾರಿಲಿ ನಡೀತಾ ಇರ್ತೀರ, ಬಟ್ ವೆನ್ ಯು ಮೀಟ್ ಪೀಪಲ್ ಹೂ ಆ್ಯಕ್ಚುಲಿ ವಾಂಟ್ ಟು ಪುಲ್ ಯು ಬ್ಯಾಕ್ ಆರ್ ಯೂಸ್ ಯು, ವೆನ್ ಯು ಕಮ್ ಟು ನೋ ಅಬೌಟ್ ಇಟ್, ದೆನ್ ಯು ಹೋಲ್ಡ್ ಯುವರ್ ಸೆಲ್ಫ್ ಬ್ಯಾಕ್. ಇಲ್ಲಪ್ಪ ನನಗೆ ಯಾಕೆ ಬೇಕು ಇವ್ರ ಸವಾಸ ಅನಿಸುತ್ತೆ. ಅಬ್ಸಲ್ಯೂಟ್ಲಿ. ಆವಾಗ ದೆನ್ ಇಲ್ಲಪ್ಪ ಯು ಕಟ್ ಅವ್ರು ಟೈಸ್. ಆರಾಮಾಗಿ ಅವರು ಅಲ್ಲಿರಲಿ, ನಾನಿಲ್ಲ ಆರಾಮಾಗಿ ನಾನು ಇರ್ತೀನಿ ಅಷ್ಟೇ. ಸಿಕ್ಕಿದಾಗ ಚೆನ್ನಾಗಿದೆಯಾ, ಚೆನ್ನಾಗಿ ಅವರು ಚೆನ್ನಾಗಿರಲಿ, ನಾವು ಚೆನ್ನಾಗಿರ್ತೀವಿ. ಸೊ ಲಾಸ್ಟ್ಲಿ ಪರ್ಸ್ನಲ್ ಲೈಫ್ ರಿಲೇಟೆಡ್ ರ್ಯಾಪಿಡ್ ಫೈರ್. ಪರ್ಪಸಾ ಪ್ರಾಫಿಟಾ? ಪರ್ಪಸ್. ಗ್ರೋತಾ ಸ್ಟೆಬಿಲಿಟಿನಾ? ಸ್ಟೆಬಿಲಿಟಿ. ಟೀಮಾ ಟೆಕ್ನಾಲಜಿನಾ? ಟೆಕ್ನಾಲಜಿ. ವಿಷನ್ನಾ ಎಕ್ಸಿಕ್ಯೂಷನ್ನಾ? ವಿಷನ್. ಇದು ನಂಗೆ ಗೊತ್ತು ನೀವೇನು ಉತ್ತರ ಕೊಡ್ತೀರಾ ಅಂತ. ಕಂಫರ್ಟಾ ಕರೇಜಾ? ಕರೇಜ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್. ಐ ಗೆಸ್ ಈಗ ಅಟ್ ದಿಸ್ ಫೇಸ್ ನೆಕ್ಸ್ಟ್ ಏನು ಹುಡುಕ್ತಾ ಇದ್ದೀರಾ ಸರ್ ಲೈಫಿಂದ? ನೆಮ್ಮದಿ ಹುಡುಕ್ತಾ ಇದ್ದೀನಿ ಮೇಡಮ್. ನೆಮ್ಮದಿ ಅಂದರೆ? ನೆಮ್ಮದಿ ಅಂದರೆ ಟು ಬಿ ಜಸ್ಟ್ ಫಾರ್ ಮೈ ಸೆಲ್ಫ್. ಐ ಥಿಂಕ್ ಐ ಫಾಟ್ ಲಾಟ್ ಆಫ್ ಬ್ಯಾಟಲ್ಸ್. ಓಕೆ, ಸೊ ನೆಮ್ಮದಿ, it's a huge word, you know that, huge word. So it's difficult, very difficult for me to get to that stage, and it's an achievement in itself if I get to that stage. Okay, whether I ಏನು ನಾನು ಅಚೀವ್ ಮಾಡ್ತೀನೋ ಇಲ್ವೋ ಲೈಫಲ್ಲಿ, ಅಥವಾ ಯಾವ ಸ್ಟೇಜ್ಗೆ ಹೋಗ್ತೀನೋ ಇಲ್ವೋ ಲೈಫಲ್ಲಿ, ಬಟ್ ಐ ವಾಂಟ್ ಟು ಅಟೈನ್ ದ್ಯಾಟ್. Attainment is that ನೆಮ್ಮದಿ to attain that. ಸೊ ವಾಟ್ ಬುಕ್ಸ್ ಕಾನ್ಸ್ಟೆಂಟ್ಲಿ ಅಪ್ಲಿಫ್ಟ್ ಯು? ಅಂದರೆ ವಾಟ್ ಬುಕ್ಸ್ ಅಪ್ಲಿಫ್ಟ್ಸ್ ಯು? ಯಾವುದು ನಿಮ್ಮ ಆಲೋಚನೆಗಳನ್ನು ಸದಾ ಪ್ರಚೋದಿಸ್ತಾ ಇರುತ್ತೆ, ಒಳ್ಳೊಳ್ಳೆ ಹೊಸ ದಾರಿಗಳ ಕಡೆ ಕರ್ಕೊಂಡು ಹೋಗ್ತಾ ಇರುತ್ತೆ? ಮೇಡಮ್, ಟು ಬಿ ಫ್ರ್ಯಾಂಕ್ ವಿತ್ ಯು, ನಾನು ಅಷ್ಟೊಂದೆಲ್ಲ ಬುಕ್ಸ್ ಓದಲ್ಲ, ನಿಜವಾಗ್ಲೂ ನಾನು ಓದಲ್ಲ. ಐ ಆಮ್ ನಾಟ್ ದ್ಯಾಟ್ ಕೈಂಡ್ ಆಫ್ ಗೀಕ್ ಟು ರೀಡ್ ಸೋ ಮೆನಿ ಬುಕ್ಸ್. ಮತ್ತೆ ಬಟ್ ನನಗೆಲ್ಲ ಪ್ರತಿದಿನ ಅದೇ ಒಂದು ದೊಡ್ಡ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಮೀಟಿಂಗ್ ಪೀಪಲ್, ಜನಗಳಲ್ಲೇ ಎಷ್ಟೊಂದು ಕ್ವಾಲಿಟೀಸ್ ನೋಡ್ತೀನಿ, ಇಂಟ್ರ್ಯಾಕ್ಷನ್ಸಲ್ಲೇ ತುಂಬ ಕಲಿತೀನಿ. ಆಮೇಲೆ ಡಿಫ್ರೆಂಟ್ ಪೀಪಲ್ ಜನ ನೋಡ್ತೀನಿ. ಕೆಲವರು ನಾ ಹೇಳ್ದಂಗೆ ಸ್ಕೂಲಲ್ಲಿ ಮಕ್ಕಳು ನೋಡ್ತೀನಿ, ಟೀಚರ್ಸ್ ನೋಡ್ತೀನಿ, ಇಂಟ್ರ್ಯಾಕ್ಷನ್ ವಿತ್ ಮೈ ಟೀಮ್. ಆಮೇಲೆ ಎಕ್ಸ್ಪೀರಿಯನ್ಸಸ್ಸು, ನಾವು ಯಾವ ಡಿಪಾರ್ಟ್ಮೆಂಟಿಗೆ ಕೆಲಸ ಮಾಡ್ತೀವೋ ಅಲ್ಲಿ ಜನ. ಆಮೇಲೆ ವಿ ಡೀಲ್ ವಿತ್ ಲಾಟ್ ಆಫ್ ಡಿಫ್ರೆಂಟ್ ಸಪ್ಲೈಯರ್ಸು, ಮ್ಯಾನುಫ್ಯಾಕ್ಚರರ್ಸು. ಅಲ್ಲಿ ಇದು ಲೈಫ್ ಎಕ್ಸ್ಪೀರಿಯನ್ಸಸ್ ಆರ್ ದ ಬಿಗ್ಗೆಸ್ಟ್ ಬುಕ್ಸ್ ದಟ್ you can experience. If I have to ask you to give your life a title, ಏನಂತ ಕೊಡ್ತೀರಿ? ಅಂಡರ್ ಅಚೀವರ್. ಯಾಕೆ ಸರ್? ಅಲ್ಲ, ಹಂಗೆ ಇರೋಣ. ಅಂಡರ್ ಅಚೀವರ್ ಅಂತನಾ? ಲೆಟ್ ಪೀಪಲ್ ಥಿಂಕ್ ದಟ್ you are at that stage itself at any point of time, but you should know where you are. ಅಷ್ಟೇ. So you're saying in a way, like how they say, don't wear your heart on your sleeve, don't wear your achievements on your sleeve or as a crown, be that underdog, but know what you have done ಅನ್ನೋದು. You should know what you have done and you should know what stage you have reached. ಯಾಕಂದರೆ 90% of the people will think that ಇವನು ಇಲ್ಲಿಗೆ ಬಂದ್ಬಿಟ್ಟ ಅಂದರೆ ಇವನೇನೋ ಮಾಡಿರ್ತಾನೆ. ನಮ್ಮ ಸ್ಟ್ರಗಲ್ಸು, ನಮ್ಮ ಲೇಟ್ ನೈಟ್ಸು, ನಮ್ಮ ಅರ್ಲಿ ಮಾರ್ನಿಂಗ್ಸು, ನಮ್ಮ ಓಡಾಟ ಅವ್ರಿಗೆ ಅದು ಗೊತ್ತೇ ಇರಲ್ಲ. ಸೊ ಅವರೇನೋ ಅಂದ್ಕೊಂಡ್ಬಿಡ್ತಾರೆ, ಇವನು ಯಾವುದೋ ಹೆಲ್ಪಿಂದ ಬಂದ, ಇವ್ನಿಗೆ ಯಾರೋ ಹೆಲ್ಪ್ ಮಾಡಿದ್ರು, ಅಥವಾ ಇವನಿಗೆಲ್ಲೋ ಲಂಚ ಕೊಟ್ಬಿಟ್ಟು ಬಂದ, ಏನೋ ಒಂದು ಮಾಡ್ದ. ದೇ ವಿಲ್ ಜಸ್ಟ್ ಥಿಂಕ್ ದ ಕ್ರಿಕೆಟ್ ವೇ ಓನ್ಲಿ. ಯಾರೂ ಇಲ್ಲ, ಒಳ್ಳೆ ತಂದಿಂದ ಕಷ್ಟಪಟ್ಟು ಬಂದಿದ್ದಾನೆ ಅಂತ ತಿಳ್ಕೊಳ್ಳೋರು ಬರೀ 1% ಮಾತ್ರನೇ. ಸೊ ಅಂಡರ್ ಅಚೀವರ್ ಇಸ್ ದ
ಬೆಸ್ಟ್ ವರ್ಡ್ ಫಾರ್ ಮೀ. ಹ್ಞೂ. ನಮ್ಮ ಅಪ್ಪ ಅಮ್ಮಗೆ ಗೊತ್ತಿರೋ ಸಾಕು ಮೇಡಮ್ ನಾವೇನು ಅಂತ. ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮಗೆ ಗೊತ್ತಿದ್ರೆ ಸಾಕು. ಏನು ಗೊತ್ತಾ, ನಾನು ಮೇಡಮ್ ನಾನು ಹೇಳ್ತೀನಿ, ನಾನು ಐ ಕುಡ್ ಹ್ಯಾವ್ ಈಸಿಲಿ ಕಮಿಟೆಡ್ ಸೂಸೈಡ್ when I was in that particular stage in Bangalore. ನಾನು ಮೈಸೂರಿಂದ ಬ್ಯಾಂಗ್ಳೂರು ಬಂದರೆ ಐ ಯೂಸ್ ಟು ವೇರ್ ಹೆಲ್ಮೆಟ್ಸ್, ಯು ನೋ ದ್ಯಾಟ್. ಹೆಲ್ಮೆಟ್ ಇಲ್ಲದೆ ನಾನು ಅಲ್ಲಿ ಇಲ್ಲಿ ಓಡಾಡ್ತಾನೆ ಇರಲಿಲ್ಲ. ಬಿಕಾಸ್ ಭಯ ನನಗೆ, ಯಾರೋ ನಾನು ನೋಡ್ಬಿಟ್ರೆ ಹೆಂಗಪ್ಪ. ಬಿಕಾಸ್ ಐ ವಾಸ್ -60 to 70 lakhs ಆಯಿತಾ, ಆ ಸ್ಟೇಜಲ್ಲಿದ್ದೆ. ಬಟ್ ಐ ಡಿಡ್ ನಾಟ್ ಗಿವ್ ಅಪ್, ಐ ಡಿಡ್ ನಾಟ್ ಕ್ವಿಟ್. ದಟ್ ವಾಸ್ ಎ ವೆರಿ ಈಸಿ ಆಪ್ಷನ್ ಫಾರ್ ಮೀ, ಬಟ್ ಐ ಡಿಡ್ ನಾಟ್ ಕ್ವಿಟ್ ಜಸ್ಟ್ ಬಿಕಾಸ್ ಆಫ್ ಒನ್ ಥಿಂಗ್. ನಾನೊಬ್ಬನೇ ಮಗ ನಮ್ಮ ಅಪ್ಪ ಅಮ್ಮನಿಗೆ. ನಮ್ಮ ಅಪ್ಪ ಅಮ್ಮ ಆ ಕೊರಗಿನಿಂದ ಸಾಯಬಾರ್ದು, ಎಂಥ ಮಗನಿಗೆ ಎತ್ಬಿಟ್ನಪ್ಪ ನಾನು ಅಂತ. ಅದಕ್ಕೋಸ್ಕರ ನಾನು ಬದುಕಿದೆ. ನನ್ನ ಮಕ್ಕಳು ನನಗೆ ಇವನು ಎಂಥ ಅಪ್ಪ ನನಗೆ ಇಂಥ ಟೈಮಲ್ಲಿ ಈ ಥರ ಮಾಡಿಬಿಟ್ಬಿಟ್ಟು ಹೋಗ್ಬಿಟ್ಟ ನನಗೆ. ಅವರು ಅದ್ರ ಬಗ್ಗೆ ಇದು ಮಾಡ್ಕೋಬಾರ್ದು, ಆ ಭಾವನೆ ಬರಬಾರ್ದು ಅವ್ರಿಗೆ. ಈಗ ಏನಾರು ಆಗಲಿ, ಒಂದು ಸತಿ ಅದು ನಿಲ್ಲೋದು ಹೇಗೆ ಅಂತ ಗೊತ್ತಾಗ್ಬಿಟ್ರೆ ಬೀಳೋ ಭಯ ಪರ್ಮನೆಂಟಾಗಿ ಚಾನ್ಸೇ ಇಲ್ಲ, ಅದು ಚಾನ್ಸೇ ಇಲ್ಲ. ಆಗತ್ತೆ ಅಂತ ನಂಬಬೇಕಷ್ಟೇ. ಅಷ್ಟೇ. ದಿಸ್ ಟೂ ಶಾಲ್ ಪಾಸ್. ಏನು ಬರುತ್ತೋ ಆ ಟೈಮಿಗೆ ಹೋಗುತ್ತದು, ನಿಂತ್ಕೊಳ್ಳೋದೇ ಅಲ್ಲ, ಚಾನ್ಸೇ ಇಲ್ಲ ನಿಂತ್ಕೊಳ್ಳೋಕ್ಕೆ. ಅದು ಆ ಅರಿವು ಆ ಟೈಮಿಗೆ ಬರಬೇಕಷ್ಟೆ. ಇಷ್ಟೆಲ್ಲ ಮಾತಾಡಿದ್ವಿ, ಎಲ್ಲನೂ ನೋಡಿದಿರಲ್ಲ. ಈಗ ಡು ಯು ಬಿಲೀವ್ ಇನ್ ಆಸ್ಟ್ರಾಲಜಿ, ಡು ಯು ಬಿಲೀವ್ ಇನ್ ಡೆಸ್ಟಿನಿನಾ, ಅಥವಾ ಯು ಬಿಲೀವ್ ಇನ್ ನೀವು ನಿಮ್ಮ ಪ್ರಯತ್ನನ? ಐ ಬಿಲೀವ್ ಇನ್ ಜರ್ನಿ, ಐ ಬಿಲೀವ್ ಇನ್ ಎಂಜಾಯಿಂಗ್ ದ ಜರ್ನಿ. ಡೆಸ್ಟಿನೇಷನ್ ಆಫ್ ಕೋರ್ಸ್ ಇಟ್ ವಿಲ್ ಕಮ್ ವೆನ್ ಐ ಸ್ಟಾಪ್. So deep. So it is up to me to decide when to stop. The day that I stop, that will be my destination. So I enjoy journey. So ವಾವ್. I will keep on going. ವಾಕಿಂಗಾ ನಿಲ್ಲಬಾರ್ದು. ಕಾಲಚಕ್ರ ಹೇಗದು ನಿಂತರ ಕಾಲ ಅನ್ಸ್ಕೊಳ್ಳಲು, ಯು ಸೇ ಇವನ್ ಹ್ಯೂಮನ್ಸ್ ಆರ್ ದ ಸೇಮ್. Yes, I enjoy journey. I just need to go. That's all. Go because ಪ್ರಪಂಚ ವಿಶಾಲವಾಗಿದೆ. ಹೋಗ್ತಾನೇ ಇರಬೇಕು, ಹೋದ್ರೇ ಒಳ್ಳೆಯದು. ನಿಂತು ನೀರಾದರೆ ನಿಮಗೆ ಗೊತ್ತು ಸ್ಮೆಲ್ಲು. ಸರಿ ಸರ್, ಭಾಳ ಖುಷಿ ಆಯಿತು. ಹರಿತಾ ಇರಿ, ಹೇಳಿ ಕೇಳಿ ವಿದ್ವತ್, ಆ ಒಂದು ಕರೆಂಟ್ ನಿಮ್ಮನ್ನು ಯಾವಾಗಲೂ ಮೇ ದ್ಯಾಟ್ ಕೀಪ್ ಯು ಬ್ರೈಟ್, ಆಫ್ ಕೋರ್ಸ್, ಲೈಟ್, yes, ಆ್ಯಂಡ್ ನೆವರ್ ಮೇಕ್ ಯು ಟೈಟ್ ಇನ್ ಅ ಸಿಚುವೇಶನ್. ಹಾಗಾಗಿ ವಿಶ್ ಯು ಮೋರ್ ಪವರ್. ಥ್ಯಾಂಕ್ ಯು ಸೋ ಮಚ್. ಮೇ ದಿ ಅನ್ನೋನ್ ಆ್ಯಂಡ್ ನಿಮ್ಮ ಹಠ ಆ್ಯಂಡ್ ಒಂದು ಗುರಿ ಎಲ್ಲವೂ ಸೇರಿ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆ ನಿಮ್ಮಿಂದ ಆಗ್ತಾಯಿದೆ. ಇನ್ನೂ ಚೆನ್ನಾಗಿ ಬೆಳೀರಿ. ಐ ಟ್ರೈ ಮೈ ಬೆಸ್ಟ್. ಪ್ರಯತ್ನ ಮಾತ್ರ ನಂದು. ಅದು ಎಲ್ಲ ಮಕ್ಕಳು ಯಾವ ರೀತಿ ತಗೋತಾರೆ, ಏನು ಮಾಡ್ತಾರೆ ಅನ್ನೋದು ಭಾಳ ಇಂಪಾರ್ಟೆಂಟ್. ಅಮೇಝಿಂಗ್. ಲಾಸ್ಟ್ಲಿ ಇದು ಒಂದು ನಾಮಿನೇಷನ್ ಕೇಳ್ತೀವಿ. ನಿಮ್ಮ ಒಂದು ಜರ್ನಿ ಈಸ್ ಡೆಫಿನೆಟ್ಲಿ ಅನ್ ಇನ್ಸ್ಪಿರೇಷನ್ ಫಾರ್ ಮೆನಿ. ಆ್ಯಂಡ್ ಯಾರನ್ನ ನಾಮಿನೇಟ್ ಮಾಡ್ತೀರಾ? ಒಳ್ಳೆಯದು, ಅಫ್ಕೋರ್ಸ್. ಇನ್ಸ್ಪಿರೇಷನ್ ಆದರೆ ಒಳ್ಳೆಯದು, ಅದರಲ್ಲಿ ಏನು ಡೌಟೇ ಇಲ್ಲ. ಯಾರ ಹೆಸರನ್ನ ತೊಗೊತೀರಾ? 3 ವ್ಯಕ್ತಿತ್ವಗಳ ಹೆಸರು, ಯಾರನ್ನು ನಾವು ಜಾಸ್ತಿ ಕ್ಯೂರಿಯಸ್ಗೆ ಕರೆಸ್ಬೇಕು, ಅವ್ರ ಲೈಫನ್ನು ಎಕ್ಸ್ಪ್ಲೋರ್ ಮಾಡ್ತಾ, ಅವ್ರ ಜರ್ನಿನ ನಾವು ಓದ್ತಾ ನೋಡ್ತಾ ಕಲಿತಾ. ರವಿ ನರಸಿಂಹನ್ ಅಂತ ನನ್ನ ಫ್ರೆಂಡು, he also started from scratch. Okay, now he has gone totally into spiritual. Okay, he has actually self-satisfaction ಅನ್ನೋದು ಭಾಳ ಬೇಗ ಬಂದ್ಬಿಡ್ತು ಅವನಿಗೆ. He has also inspired me a lot in my journey. ಸೊ ರವಿ ನರಸಿಂಹ ಅವರು ನನ್ನ ಫ್ರೆಂಡ್ ಇನ್ನೊಬ್ಬ ಇದ್ದಾನೆ ಆಸ್ಟ್ರೇಲಿಯಲ್ಲಿ. He also like me left everything here and went to Australia, and now he has grown huge. You know what? He is running a saloon over there. Skill. ಯಾ He has become huge over there. 15 days appointment. ಅಲ್ಲಿ In Australia, 15 days appointment. Can we ask the saloon name? Joops. Oh. 15 days appointment. And I know when he went to Australia, ನಡೆದು ಕಾಲೆಲ್ಲ ಊದ್ಬಿಟ್ಟಿತ್ತು. ಈಸ್ ಒನ್ ಆಫ್ ಮೈ ಬೆಸ್ಟ್ ಫ್ರೆಂಡ್ಸ್. ನಾನು 5-6 ಜನ ಅನ್ನಲ್ಲ, ಈಸ್ ಒನ್ ಆಫ್ ಇಟ್. ಈ ಟಾಪ್ಸ್ ದ ಚಾರ್ಟ್.
I know his journey. ಭಾಳ It's very ಕಷ್ಟಪಟ್ಟು we inspiring. both have undergone lot of things in different ways actually. ಭಾಳ ಕಷ್ಟಪಟ್ಟಿದ್ದಾನೆ ಅವನು ತುಂಬಾ ಕಷ್ಟಪಟ್ಟು he has reached a stage that he has got 4 luxury cars, his own house in Melbourne, and ಡೌನ್ ಟು ಅರ್ತ್ ಗೈ. ಅವ್ರ ಜನಕ್ಕೆ ಭಾಳ ಮೋಟಿವೇಶ್ನಲ್ ಸ್ಪೀಚು ಅದು ಇದು ಎಲ್ಲ ಮಾಡ್ತಾ ಇದ್ದ ಇಲ್ಲಿದ್ದಾಗ. ದೆನ್ ಐ ಡೋಂಟ್ ನೋ ವಾಟ್ ಕೇಮ್ ಟು ಹಿಸ್ ಮೈಂಡ್, ದೆನ್ ಹಿ ಲೆಫ್ಟ್ ಇಂಡಿಯಾ. ಇಲ್ಲ ನಾನು ಹೊರಟ್ಬಿಡ್ತೀನಿ, ಇಲ್ಲಿ ಯಾಕೋ ಸರಿ ಹೋಗ್ತಾ ಇಲ್ಲ. He would have become a leader in his community. He was a leader actually, and so many people actually take inspirations from him. ಎಷ್ಟೋ ಜನ ಅವ್ನ ಫೋಟೋ ಹಾಕ್ಕೊಂಡಿದ್ದಾರೆ ಅವನ ಅಂಗಡಿಗಳಲ್ಲೆಲ್ಲ. ಓ, ಇಂಟ್ರೆಸ್ಟಿಂಗ್ ಪರ್ಸ್ನಾಲಿಟಿ. ಯಾ ವೆರಿ ನೈಸ್, ವೆರಿ ಇಂಟ್ರೆಸ್ಟಿಂಗ್ ಪರ್ಸನಾಲಿಟಿ. ಹೆಸರೇನಂದ್ರಿ? ಮುನಿರಾಜ್ ಅಂತ. ಹ್ಞೂ. ಹಿ ಹ್ಯಾಸ್ ಆಲ್ಸೋ ಅಚೀವ್ಡ್ ಬಿಗ್. ಕರೆಸ್ತೀನಿ, ನೀವೇ ಕರೆಸ್ಬೇಕು. ಓ ಡೆಫಿನೆಟ್ ಆಗಿ. ಸಿನ್ಸ್ ಯು ಆರ್ ನಾಟ್ ಅ ಬಿಗ್ ರೀಡರ್ ಬಟ್ ಸ್ಟಿಲ್ But now actually I'm thinking that I'll hear books now, because that application has come ಆಡಿಬಲ್ where I can hear books. Say any book I can hear in a matter of 15-20 minutes when I'm traveling. ಸೊ ಯಾ, ಬುಕ್ಸ್ ಮೇ ಬಿ ಇದನ್ನು ಆಡಿಯೋ ಬುಕ್ ಥರನೇ ಕೇಳಿಸ್ಕೊಳ್ಳಿ. ವರ್ಲ್ಡ್ಸ್ 50 ಗ್ರೇಟೆಸ್ಟ್ ಸೀಕ್ರೆಟ್ಸ್ ಅಂತ. I'll read it. I'll make myself time for to read it. ಎಸ್, ಸಿನ್ಸ್ ಯು ಆರ್ ಆಲ್ಸೋ ಅ ಬಿಲೀವರ್ ಆಫ್ ಗಾಡ್. Of course, yes. Firm believer. Dear Rohit sir, wish you the best. Thank you. Keep dreaming while Yeah, you sure. chase the unknown. Of course, yes. ಸೊ ಲಾಸ್ಟ್ ಲೈನು ನನಗೆ ನಗು ಬಂತು ಬರಿತಾ. ನೆಕ್ಸ್ಟ್ ಸ್ಟಾಪ್ ಇಸ್ ಡು ನಾಟ್ ಸ್ಟಾಪ್. Yes. ನಿಮ್ಗೆ ಹೆಂಗಿದ್ರು ನಿಲ್ಲೋದು ಇಷ್ಟ ಇಲ್ಲ, ಎಲ್ಲ ದೇವರನ್ನ ಇಷ್ಟ ಅಲ್ಲ. ಹಾಗಾಗಿ ಮೇ ದ ನೆಕ್ಸ್ಟ್ ಸ್ಟಾಪ್ ಇಸ್ ಡು ನಾಟ್ ಸ್ಟಾಪ್. ಕಂಟಿನ್ಯೂ ಟು ಕೀಪ್ ಯು ಆನ್ ಯೋರ್ ಟೋಸ್ while you shine through your desire and the society gets the light, Of course. not just through Vidwat, many more labels to come, Of which course. we will all watch and be with you. Sure. There you go, sir. Thank you. ತುಂಬ ಐಡಿಯಾಸ್ಗಳು ಹೊಳೆಯವರೆಗೆ ನಿದ್ದೆ ಕಮ್ಮಿ ಅಂತೆ. ನೀವು ತುಂಬ ನಿದ್ದೆ ಕಮ್ಮಿ ಮಾಡ್ತೀರಾ, ಜೋರು ಮಾಡ್ತೀರಾ? It depends on the previous day's hangover. ಅಂದರೆ ಏನಾದ್ರು ನಾಳೆ ಏನಾದ್ರು ಇಂಪಾರ್ಟೆಂಟು ಮಾಡೋದಿದ್ರೆ ಅಥವಾ ಇದಿದ್ರೆ ಈಗ ನಿದ್ದೆ ಸ್ವಲ್ಪ ಕಡಿಮೆ ಆಗುತ್ತೆ, ಬಿಕಾಸ್ ಐ ಲಾಟ್ ಟು ಸ್ಲೀಪ್ ವಿತ್ ಇಟ್. ಸೊ ಹಂಗಾಗಿ ಬಟ್ ವೆನ್ ಐ ಫೀಲ್ ದಟ್ ನೋ ಏನೋ ಚೆನ್ನಾಗಾಗಿದೆ ಅಂತ ಅನಿಸಿದ್ರೆ ದೆನ್ ಐ ವಿಲ್ ಸ್ಲೀಪ್ ಅಟ್ಲೀಸ್ಟ್ ಫಾರ್ 7 hours. Normal 6 hours. Every day 6 hours. So giving you a music pillow from Repose, Oh, so okay. that you can ಚೆನ್ನಾಗಿ ನಿದ್ದೆ ಮಾಡಿ, so that you recharge well. Okay. And through EdTech you can charge the world well. Okay. What is this music pillow? ಇದು ಫೋನನ್ನು there's a cable which is a connector to your phone. ಈ ಪಿಲ್ಲೋ ಒಳಗಡೆ 2 ಸ್ಪೀಕರ್ ಇರುತ್ತೆ. ಸೊ ನೀವು ನಿದ್ದೆ ಮಾಡಬೇಕಾದ್ರೂ ಇಫ್ ಯು ಕನೆಕ್ಟೆಡ್ ದ ಫೋನ್, ಈ ಮ್ಯೂಸಿಕ್ಕು, ಈ ವೈಟ್ ನಾಯ್ಸು ಆ ಥರದ್ದು ಏನಿದ್ರು ಆನ್ ಇಲ್ಲ, ನಂದು ಇಟ್ಸ್ ಫುಲ್ ಎಂಟೈರ್ ನೇಟ್ ಓಂ ನಮಃ ಶಿವಾಯ ಬರ್ತಾ ಇರುತ್ತೆ ಎವ್ರಿ ಡೇ. ಹೌದಾ? ಮಲ್ಕೋಬೇಕಾದ್ರೂ? ಹೌದು, ಅದು ಆನ್ ಆಗಿಬಿಟ್ಟಿರುತ್ತೆ, ನಾನು ಮಲಗಿರ್ತೀನಿ. ನೈಸ್. ಸೊ ದಟ್ ಕೈಂಡ್ ಆಫ್ ಕೀಪ್ಸ್ ಯು ಗೋಯಿಂಗ್. ಓ, ಇಟ್ ಸೂದಸ್ ಮೀ ಲೈಕ್ ಎನಿಥಿಂಗ್. So that's like your Wi-Fi. You are the phone and that's the Wi-Fi then. Yeah. Because that is the time that I can leave everything on him. ನೋಡಪ್ಪ ನೀನು ಬಿಟ್ಟಿದ್ದೀನೋ, ಏನು ಮಾಡಿದ್ದೀನೋ, ಫಲ ನೀನು ಬಿಟ್ಟಿದ್ದು ಅಂತ ಅಷ್ಟೇ. Very nice. So yes, Thank you. take this pillow home where you play Om. Yeah, thank you. I guess even a story is a classic example how survival matters more than brilliance anta. You survive, you will automatically thrive. Another is one of the biggest lesson from ನಮ್ಮ ರೋಹಿತ್ ಅವರ ಜರ್ನಿ. ಏನಾದ್ರೂ ನೆವರ್ ಗಿವ್ ಅಪ್. ಏನೋ ಒಂದು ಆಗತ್ತೆ ಅಂತ ಬಿಲೀವ್ ಮಾಡಿ. ಈವನ್ ಇನ್ ದ ಡಾರ್ಕೆಸ್ಟ್ ಆಫ್ ದ ರೂಮ್ ದೇರ್ ವಿಲ್ ಬಿ ಅ ಲೈಟ್. ದಿಸ್ ಟೂ ಶಲ್ ಪಾಸ್ ಅನ್ನೋದು ಪ್ರಾಬ್ಲಿ ಫ್ಯೂ ಟೇಕ್ ಅವೇಸ್ ಫ್ರಮ್ ಇವತ್ತಿನ ಎಪಿಸೋಡ್. ಪ್ರತಿಯೊಂದು ಬುಕ್ಕನ್ನು ನಾವು ಮೀಟ್ ಮಾಡಿದಾಗ a book will never show us the chapters, but just curious, yeah, it will help us read through our life na
ಬೇರೆ ಬೇರೆ ಚಾಪ್ಟರ್ಸ್, ಅದ್ರ ಮೂಲಕ ನಾವೇನು ಕಲ್ತ್ವಿ, ಲೈಫನ್ನು ಹೀಗೂ ನೋಡ್ಬೋದಾ ಅನ್ನೋ ಒಂದು ಹೊಸ ದೃಷ್ಟಿಕೋನ ನಮಗೆ ಹೊಸದಷ್ಟೇ, ಪ್ರಪಂಚಕ್ಕೆ ಹಳೇದಿರ್ಬೋದು. ಹಾಗಾಗಿ ಐ ಹೋಪ್ ಎಲ್ಲ ದೃಷ್ಟಿಕೋನಗಳೇ ಸೃಷ್ಟಿ ನಿಮಗೆ ಏನು ಬೇಕಾದರೂ ಕೊಡ್ಬೋದು ಅನ್ನೋ ಪಾಸಿಬಿಲಿಟೀಸನ್ನು ಓಪನ್ ಮಾಡೋ ಕೀ. ಹಾಗಾಗಿ ಅನುಭವಕ್ಕೆ ಬಂದವ್ರಿಗೆ ಕರೆಕ್ಟ್ ಅಂತೀರಾ, ಬರದೇ ಇರೋರಿಗೆ ಓಹೋ ಅದೊಂದು ಪಝಲ್ ಆಗಿ ಇದನ್ನು ತೊಗೊಂಡು ಸಾಲ್ವ್ ಮಾಡಿ, ಅಪ್ಲೈ ಮಾಡಿ, ಎಕ್ಸ್ಪೆರಿಮೆಂಟ್ ಮಾಡಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಅಫ್ಕೋರ್ಸ್ ಲೈಫಲ್ಲಿ ಏನೇ ಕಳ್ಕೊಂಡ್ರು ಕುತೂಹಲನ ಕಳ್ಕೊಬೇಡಿ. ಕುತೂಹಲನ ಕಳ್ಕೊಳ್ದೇ ಇರೋದು ಹೇಗೆ? ಪುಸ್ತಕಗಳನ್ನು ಓದಿರೋರ ಜೊತೆಗೆ ಮಾತಾಡಿ, ಹ್ಯಾವ್ ಇಂಟ್ರೆಸ್ಟಿಂಗ್ ಕಾನ್ವರ್ಸೇಷನ್ಸ್, ಯೂಸ್ ಟೈಮ್ ಆ್ಯಂಡ್ ಕಾನ್ವರ್ಸೇಷನ್ ಲೈಕ್ ಮನಿ. ವ್ಯರ್ಥ ಮಾತುಗಳು, ವ್ಯರ್ಥ ಸಂಘಗಳು ಮತ್ತು ವ್ಯರ್ಥವಾದ ಸಮಯ ಇದು ಯಾವುದೂ ಒಳ್ಳೆಯದಲ್ಲ ನಮ್ಮ ಲೈಫಿಗೆ. ಸೊ ಈ ಎಲ್ಲ ಟೇಕ್ ಅವೇಸಿಂದ ನಾನು ಕೂಡ ಇವತ್ತಿನ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಸಿ ಯು ಆಲ್. ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೆಕ್ಸ್ಟು ಈ ಕುರ್ಚಿಯಲ್ಲಿ ನೀವು ಯಾರನ್ನ ನೋಡೋಕ್ಕೆ ಇಷ್ಟಪಡ್ತೀರಾ ಅಂತ. ಹೋಗ್ಬಿಟ್ಟು ಬರಲಾ? ಥ್ಯಾಂಕ್ ಯು ರೋಹಿತ್ ಅವರೇ, ಮತ್ತೆ ಸಿಗೋಣ. ಥ್ಯಾಂಕ್ ಯು.